energetic and enthusiastic students, welcome to PW Kannada 9th and 10th channel. So, ee on the Abhimanyu batch nalli we are starting our second chapter, that is acids, bases and salts. So, ee first class nalli let's deal with all the concept related to acids. Let's look into what we are going to understand in today's class and what is our target. We'll be learning definition of acids, adhe tara different classification of acids with examples, ಮತ್ತೆ physical property of acids ಹಾಗೆ chemical property of acids. The moment you open your NCERT textbook of acids bases, they started with certain properties. ಅದರಲ್ಲಿ ಕೆಲವೊಂದಷ್ಟು indicators ಬಗ್ಗೆ first aid page ನಲ್ಲಿ with activities they have explained. ಆಮೇಲೆ ಸ್ಲೋ ಆಗಿ ಅವರು ಆಸಿಡ್ ಇದು ಕೆಮಿಕಲ್ ಪ್ರಾಪರ್ಟೀಸ್ ಹೇಗೆ ಅದು ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ, ಮೆಟಲ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ವಿಲ್ ಸ್ಟಾರ್ಟ್ ಫ್ರಮ್ ಒಂದು ಆರ್ಡರ್ ಅಲ್ಲಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ವಿಲ್ ಡೀಲ್ ವಿತ್ ಆಸಿಡ್, ಸೆಕೆಂಡ್ ಕ್ಲಾಸ್ ನಲ್ಲಿ ಬೇಸ್ ಅಂಡ್ ಇನ್ ಥರ್ಡ್ ಕ್ಲಾಸ್ ನಲ್ಲಿ ಇಂಡಿಕೇಟರ್. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದ ಡೆಫಿನಿಷನ್ ಆಫ್ ಆಸಿಡ್ಸ್. The term acid has been derived from the Latin word acidius. Acidius ಅಂತ ಹೇಳಿದ್ರೆ ಲ್ಯಾಟಿನ್ ಅಲ್ಲಿ sour taste ಅಂತ ಹೇಳಿ. So acids are the chemical substances which gives sour taste to different food material. So definition ಯಾವ ತರ ಬರೀಬಹುದು ಎಕ್ಸಾಮ್ ನಲ್ಲಿ? ಡಿಫೈನ್ ಆಸಿಡ್ ಅಂತ ಹೇಳಿ ಕೇಳಿದ್ರೆ an acid may be defined as the substance that releases one or more H plus ions in aqueous solution. Aqueous solution ಅಂತ ಹೇಳಿದ್ರೆ something you are dissolving in huge quantity of water. So water ನಲ್ಲಿ ಯಾವುದಾದ್ರೂ ಸಬ್ಸ್ಟೆನ್ಸ್ಗಳು ಒಂದು ಅಥವಾ ಹೆಚ್ಚು H ಪ್ಲಸ್ ಅಯಾನ್ಸ್ ಗಳನ್ನ ರಿಲೀಸ್ ಮಾಡಿದ್ರೆ, ಜೊತೆಗೆ ದ ಸೇಮ್ ಸಬ್ಸ್ಟೆನ್ಸ್ ಇಫ್ ಇಟ್ ಇಸ್ ಕೇಪಬಲ್ ಆಫ್ ಚೇಂಜಿಂಗ್ ದ ಕಲರ್ ಆಫ್ ದ ಲಿಟ್ಮಸ್ ಫ್ರಮ್ ಬ್ಲೂ ಟು ರೆಡ್. ರೆಡ್ ಹಾಕಿದ್ರೆ ರೆಡ್ ಆಗೇ ಇರುತ್ತೆ. ಅಕಸ್ಮಾತ್ ನೀವೇನಾದ್ರೂ ಬ್ಲೂ ಲಿಟ್ಮಸ್ ಪೇಪರ್ ತಗೊಂಡು ಈ ಸಬ್ಸ್ಟೆನ್ಸ್ ಜೊತೆ ಟೆಸ್ಟ್ ಮಾಡಿದ್ರೆ the color if it changes from blue to red, then those substances are actually referred as acids. So definition baribekadre include this which releases one or more H plus ions, and in higher classes the definition of acids adu change aagta hogutte. Idu nimma class 10th ಗೆ ಬೋರ್ಡ್ ಎಕ್ಸಾಮ್ಸ್ಗೆ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ. ಸೊ ಆಸಿಡ್ಸ್ಗೆ ಬೇರೆ ಬೇರೆ ರೀತಿಯಲ್ಲಿ ಡಿಫೈನ್ ಮಾಡ್ಬೋದು. ದೇರ್ ಆರ್ ಸಬ್ಸ್ಟೆನ್ಸಸ್ ವಿಚ್ ಡು ನಾಟ್ ರಿಲೀಸ್ ಆಕ್ಚುಲಿ H ಪ್ಲಸ್ ಅಯಾನ್, ಯೆಟ್ ಯು ಕಾಲ್ ದೆಮ್ ಆಸ್ ಅನ್ ಆಸಿಡ್. ಫಾರ್ ಎಕ್ಸಾಂಪಲ್, ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ಲಿವಿಸ್ ಆಸಿಡ್. ಅದು ಯಾಕೆ ಇದನ್ನ ಲಿವಿಸ್ ಆಸಿಡ್ ಅಂತ ಹೇಳಿ ಕರಿತೀರಾ? So those things you will learn in higher classes. For 10th standard, let's confine to this statement that ಯಾವುದೇ ಸಬ್ಸ್ಟೆನ್ಸ್ ನೀವು ಆಸಿಡ್ ಅಂತ ಹೇಳಿ ಕರೆದ್ರೆ ಅದರಲ್ಲಿ H ಪ್ಲಸ್ ಅಯಾನ್ಸ್ ಇರಬೇಕು. ದಟ್ ಶುಡ್ ರಿಲೀಸ್ H ಪ್ಲಸ್ ಅಯಾನ್ ಇನ್ ಅಕ್ವಿಯಸ್ ಸೊಲ್ಯೂಷನ್, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು, ಆ್ಯಂಡ್ ಇಟ್ ಶುಡ್ ಚೇಂಜ್ ದ ಲಿಟ್ಮಸ್ ಕಲರ್ ಫ್ರಮ್ ಬ್ಲೂ ಟು ರೆಡ್. ಅದೇ ಥರ ಅದಕ್ಕೆ ಟೇಸ್ಟನ್ನು ನೀವು ಟೇಸ್ಟ್ ಮಾಡಬಾರ್ದು, ಬಟ್ ದೇರ್ ಆರ್ edible substances which has an acid in it. Na heltini, as you see a fruit on the slide right now, there are different fruits which has different organic acids in them. ಸೊ ಆ ಒಂದು ಆಸಿಡ್ ಇದು ಟೇಸ್ಟ್ ಬಂದು ಸಾರ್ ಆಗಿರುತ್ತೆ ಅಥವಾ ಹುಳಿ ಆಗಿರುತ್ತೆ ಅಂತ ಹೇಳಿ ಹೇಳ್ತೇವೆ. ಸೊ ಡೆಫಿನಿಷನ್ನ ಕೇಳ್ತಾರೆ ಅವರು 1 ಮಾರ್ಕಿಗೆ. ಸೊ ಯು ಕ್ಯಾನ್ ರೈಟ್ ದಿ ಸ್ಟೇಟ್ಮೆಂಟ್ ಆ್ಯಂಡ್ ಆಲ್ಸೋ ಆ್ಯಡ್ ದಟ್ ದೇ ಆರ್ ಸಾರ್ ಇನ್ ಟೇಸ್ಟ್ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಆ್ಯಡ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಫ್ರಮ್ ದಿಸ್ ಸ್ಲೈಡ್ ಯು ಗೆಟ್ 1 ಮಾರ್ಕ್. ನೆಕ್ಸ್ಟ್, ಆಸಿಡ್ಸ್ ಇದು ಡೀಟೇಲಿಂಗ್ ಅನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಎಕ್ಸಾಂಪಲ್ಸ್ ಹೇಳಿ ಮ್ಯಾಮ್. ವಿಸಿಬಲ್ ಆಗಿರೋ ಎಕ್ಸಾಂಪಲ್ಸ್ ಹೇಳಿದ್ರೆ ನಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳೋಕ್ಕಿಂತ ಮುಂಚೆ ಕೆಲವೊಂದಷ್ಟು ಕ್ಲಾಸಿಫಿಕೇಶನ್ ತಿಳ್ಕೊಂಡ್ಬೇಡ. ಆಮೇಲೆ ಆ ಕ್ಲಾಸಿಫಿಕೇಶನ್ಗೆ ಕರೆಕ್ಟ್ ಆಗಿ ನಾವೇನು ಮಾಡೋಣ, ಡಿಫ್ರೆಂಟ್ ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗೋಣ. ಓಕೆನಾ? ಸೊ ಫಸ್ಟ್ ಇದನ್ನ 3 ಥರ ಅಥವಾ ಬೇರೆ ಬೇರೆ ಥರ ಕ್ಲಾಸಿಫೈ ಮಾಡ್ತಾರೆ. ಮೇಯ್ನ್ ಆಗಿ ನೀವು ಈ ಒಂದು ಕ್ಲಾಸಿಫಿಕೇಶನ್ ತಿಳ್ಕೊಳ್ಳಿ. ಡಿಪೆಂಡಿಂಗ್ ಆನ್ ದಿಯರ್ ಸೋರ್ಸ್, ಅದು ಎಲ್ಲಿಂದ ಬರುತ್ತೆ, ಅದು ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂದ ಬರ್ತಾ ಇದೆಯಾ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂದ ನಿಮಗೆ ಆಸಿಡ್ ಸಿಗ್ತಾ ಇದೆಯಾ, ಅಥವಾ ಮಿನರಲ್ಸ್, ರಾಕ್ಸ್, ಸಾಲ್ಟ್, ಆ ಒಂದು ಸೋರ್ಸ್ ಇಂದ ನಿಮಗೆ ಆಸಿಡ್ ಸಿಗ್ತಾ ಇದೆಯಾ, ಆ ಬೇಸಿಸ್ ಮೇಲೆ ಆಸಿಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 ಸೆಕ್ಟರ್, ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್. ಇನ್ಆರ್ಗ್ಯಾನಿಕ್ ಅನ್ನ ನೀವು ಮಿನರಲ್ ಆಸಿಡ್ ಅಂತ ಹೇಳಿ ಕೂಡ ಕರಿತೀರಾ. ನೆಕ್ಸ್ಟ್, ಡಿಪೆಂಡಿಂಗ್ ಆನ್ ದಿಯರ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಎಷ್ಟು ಪವರ್ಫುಲ್ ಅವರು ಅಂತ ಹೇಳಿ, ಯಾವ ರೀತಿಯಲ್ಲಿ ಅವರು ಒಂದು ಹೈಡ್ರೋಜನ್ ಅಯಾನ್ ಕೊಡ್ತಿದಾರಾ ಅಥವಾ ಒಂದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದಾರಾ. ಸೊ ಬೇಸ್ಡ್ ಆನ್ ದ ಕೌಂಟ್ ಆಫ್ H ಪ್ಲಸ್ ಅಯಾನ್, ಎಷ್ಟು H ಪ್ಲಸ್ ಅಯಾನ್ಸ್ ಅನ್ನ ಕೊಡ್ತಾರೋ ಅದರ ಬೇಸಿಸ್ ಮೇಲೆ ಸ್ಟ್ರೆಂತ್ ಅಂತ ಹೇಳೋ ಒಂದು ಟಾಪಿಕ್ ಮೇಲೆ
ನಾವೇನ್ ಮಾಡ್ತೀವಿ, ಅವುಗಳನ್ನ ಸ್ಟ್ರಾಂಗ್ ಆಸಿಡ್ಸ್ ಅಂಡ್ ವೀಕ್ ಆಸಿಡ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ತೀವಿ. ತುಂಬಾ ಜನ ಮಕ್ಕಳಿಗೆ ಕನ್ಫ್ಯೂಷನ್, ಡೈಲ್ಯೂಟ್ ಆಸಿಡ್ ಅದು ವೀಕ್ ಆಸಿಡ್ ಅಂತ ಹೇಳ್ಕೊಂಡು. ಸೊ ಯಾತಕ್ಕೋಸ್ಕರ ಡೈಲ್ಯೂಟ್ ಆಸಿಡ್ ವೀಕ್ ಆಸಿಡ್ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಅಂತ ಹೇಳಿದನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ. ಸೊ ವೀಕ್ ಆಸಿಡ್ಸ್ ಅಂತ ಹೇಳಿದ್ರೆ ಬೇಸಿಕಲಿ ಇಟ್ ಶುಡ್ ಗಿವ್ ಲೆಸ್ ನಂಬರ್ ಆಫ್ H+ ion. Strong acid anta helidre it should give more number of H+ ion. So we say that acids based on their strength can be classified as weak acids and strong acids. Adhe tara third classification alli depending on the amount of water. Suppose ನೀವು acid na tagondu ಅದಕ್ಕೆ ಚೆನ್ನಾಗಿ ನೀರು ಹಾಕ್ತೀರಾ ಅನ್ಕೊಳ್ಳಿ, ಜಾಸ್ತಿ ನೀರು ಹಾಕ್ತಿದ್ದೀರಾ, ಇಟ್ ಮೀನ್ಸ್ ದ್ಯಾಟ್ ಯು ಆರ್ ಡೈಲ್ಯೂಟಿಂಗ್ ಇಟ್ಸ್ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ಅಂತ ಹೇಳುವಂತಹ ವರ್ಡ್ ಯೂಸ್ ಮಾಡ್ತೀವಿ. ಸೊ ಡಿಪೆಂಡಿಂಗ್ ಆನ್ the amount of water or concentration. ಅಂದರೆ ನೀವು ಇವಾಗ ನಂದು ಲೆಸನ್ ಕೇಳ್ತಾ ಇದ್ದೀರಲ್ವಾ, ನಿಮ್ಮ ಹೊಟ್ಟೆ ಒಳಗಡೆ ಆಸಿಡ್ ಇರುತ್ತೆ, ಜಾಸ್ತಿ ನೀರು ಕುಡಿದ್ರೆ ಡೈಲ್ಯೂಟ್ ಆಗಿಬಿಡುತ್ತೆ, ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಡೈಲ್ಯೂಟ್ ಆಗುತ್ತೆ ಅಂತ ಹೇಳಿ. ದಿಸ್ ಇಸ್ ಜಸ್ಟ್ ಫಾರ್ ಫನ್ ಐ ಆಮ್ ಸೇಯಿಂಗ್. ಸೊ ಅಮೌಂಟ್ ಆಫ್ ವಾಟರ್ ಮೇಲೆ ನಾವು ಆಸಿಡನ್ನು ಕಾನ್ಸಂಟ್ರೇಟೆಡ್ ಆಸಿಡ್ ಆರ್ ಡೈಲ್ಯೂಟೆಡ್ ಆಸಿಡ್, ಅಂದರೆ ಜಾಸ್ತಿ ನೀರಿದ್ರೆ ಅದನ್ನು ಡೈಲ್ಯೂಟ್ ಅಂತ ಹೇಳ್ತೀವಿ. ಸ್ವಲ್ಪ ನೀರಷ್ಟೇ ನಾವು ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀವಿ ಆ ಆಸಿಡ್ ಅಂತ ಹೇಳುವಂತಹ ಕೆಮಿಕಲ್ ಸಬ್ಸ್ಟೆನ್ಸ್ ಜೊತೆ ಅಂತ ಹೇಳಿದ್ರೆ ವಿ ವುಡ್ ಸೇ ಇಟ್ ಆಸ್ ಡೈಲ್ಯೂಟ್ ಆಸಿಡ್ಸ್. ಸೊ ಕ್ಲಿಯರ್ ಆಗಿದೆಯಲ್ಲೋ? ಈಗ ಏನ್ ಮಾಡೋಣ, ಪ್ರತಿ ಕ್ಲಾಸಿಫಿಕೇಶನ್ ಡೆಫಿನಿಷನ್ಸ್ ನಮಗೆ ಗೊತ್ತಿರಬೇಕು. ಬಿಕಾಸ್ ದೇ ಕ್ಯಾನ್ ಆಸ್ಕ್ ವಾಟ್ ಆರ್ ಆರ್ಗ್ಯಾನಿಕ್ ಆಸಿಡ್ಸ್, ರೈಟ್ 2 or more ಎಕ್ಸಾಂಪಲ್ಸ್, ಅಥವಾ ಅವರು ಸೋರ್ಸ್ ಕೊಟ್ಬಿಟ್ಟು ಈ ಸೋರ್ಸ್ ನಲ್ಲಿ ಬರುವಂತಹ ಆರ್ಗ್ಯಾನಿಕ್ ಆಸಿಡ್ಸ್ ಯಾವುದಿದೆ ಅಂತ ಹೇಳಿ ನೀವು ಹೇಳಿ ಅಂತ ಹೇಳಿ ಕೇಳ್ತಾರೆ ಕ್ವೆಶನ್ಸ್ ನ. ಸೊ ವಿಲ್ ಗೆಟ್ ಇನ್ ಟು ಆಲ್ ದ 3 classifications with their definition and examples. Okay, let's begin with the first. Before that there is a flow chart. 3 types ನಾನಲ್ಲಿ ಹೇಳ್ತಾ ಹೋಗ್ತೀನಿ. ಸೋರ್ಸ್ ಮೇಲೆ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಆರ್ ಮಿನರಲ್, ಸ್ಟ್ರೆಂತ್ ಮೇಲೆ ವೀಕ್ ಆರ್ ಸ್ಟ್ರಾಂಗ್, ಕಾನ್ಸಂಟ್ರೇಷನ್ ಮೇಲೆ ಡೈಲ್ಯೂಟ್ ಆರ್ ಕಾನ್ಸಂಟ್ರೇಟೆಡ್, ಅಂದ್ರೆ ವಾಟರ್ ಕ್ವಾಂಟಿಟಿ ಮೇಲೆ ಕಾನ್ಸಂಟ್ರೇಟೆಡ್ ಆರ್ ಡೈಲ್ಯೂಟ್ ಅಂತ ಹೇಳುವಂಥದ್ದು ನಾವು ಕ್ಲಾಸಿಫೈ ಮಾಡ್ತೀವಿ. ಫಸ್ಟ್ ಪಾಯಿಂಟ್, ಸೋರ್ಸ್ ಮೇಲೆ. ಸೋರ್ಸ್ ಮೇಲೆ ಬಂದಾಗ ಆರ್ಗ್ಯಾನಿಕ್ ಆಸಿಡ್ಸ್ ಮತ್ತೆ ಮಿನರಲ್ ಆಸಿಡ್ ಅಥವಾ ಇನ್ಆರ್ಗ್ಯಾನಿಕ್ ಆಸಿಡ್ಸ್. ಸೊ ಎಕ್ಸಾಂಪಲ್ಸ್ ಏನು ಈ ಕ್ಲಾಸಿಫಿಕೇಶನ್ಗೆ ಅಂತ ಹೇಳಿ ನೋಡೋಣ. ಫಸ್ಟ್ ಒನ್ ಇಸ್ ಮಿನರಲ್ ಆಸಿಡ್ಸ್. Acids that are obtained usually from minerals are known as mineral acids. Examples ಯಾವುದೆಲ್ಲ ಮಿನರಲ್ ಆಸಿಡ್ಸ್ಗೆ ಅಂತ ಹೇಳಿ ನೋಡೋಣ. ಬಟ್ ಬಿಫೋರ್ ದ್ಯಾಟ್ ನೀವು ಒಂದು ಕಾಮನ್ ಆಗಿರುವ ಆಸಿಡ್ಸ್ ಬಗ್ಗೆ ಕೇಳಿರ್ತೀರಾ. ಇಟ್ ಇಸ್ HCl which is present in your gastric juice. It is also called as ಮ್ಯೂರಿಯೇಟಿಕ್ ಆಸಿಡ್. ಮ್ಯೂರಿಯೇಟಿಕ್ ಆಸಿಡ್ ಅಂತ ಹೇಳಿ ಕರೀತಾರೆ ಇದನ್ನ. ಇದು ಒಂದು ಮಿನರಲ್ ಆಸಿಡ್ ಆಗಿರುತ್ತೆ. ಅಂಡ್ ಯು ಕ್ಯಾನ್ ಆಸ್ಕ್ ಮಿ ಅ ಕ್ವೆಶ್ಚನ್, ಮ್ಯಾಮ್ ವಿ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರೈಟ್, ನಮ್ಮ ಒಳಗಡೆ ಇರುವಂತಹ ಆಸಿಡ್ ಅನ್ನ ಯಾಕೆ ಮ್ಯಾಮ್ ಮಿನರಲ್ ಆಸಿಡ್ ಅಂತ ಹೇಳಿ ಕರಿಬಹುದು ಅಂತ ಹೇಳಿ. ಬಟ್ ಕ್ಲೋರಿಂದು ಮೇಜರ್ ಸೋರ್ಸ್ ಬಂದು ಹೊರಗಡೆ, ಇಟ್ ಇಸ್ ನಾಟ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್, ಹೊರಗಡೆ ಇರುತ್ತೆ. ಮೇ ಬಿ ಆನ್ ದ ರಾಕ್ಸ್ ಆರ್ ಸ್ಯಾಂಡ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಡ್ ಅಲ್ಲಿ, ಅಥವಾ ಕೆಲವೊಂದು ಡಿಫ್ರೆಂಟ್ ಸೋರ್ಸಸ್ ವಿಚ್ ಆರ್ ಆನ್ ದಿ ಅರ್ತ್ ಕ್ರಸ್ಟ್. ಅರ್ತ್ ಕ್ರಸ್ಟ್ ಮೇಲೆ ಇರುವಂತಹ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ನಲ್ಲಿ ಈ ಹೇಳುವಂತಹ, ಮತ್ತೆ ಸಿ ವಾಟರ್ ಕೂಡ ಆಬ್ವಿಯಸ್ಲಿ ಇಟ್ಸ್ ಅ ಗ್ರೇಟ್ ಸೋರ್ಸ್ ಆಫ್ ಕ್ಲೋರಿನ್, ಆಲ್ ದಿ ಹ್ಯಾಲೋಜನ್ ಫಾರ್ ದ್ಯಾಟ್ ಸೇಕ್. ಹಾಗಾಗಿ ಈ ಒಂದು ಕ್ಲೋರಿಂದು ಮೇಜರ್ ಸೋರ್ಸ್ ಅಲ್ಲಿರೋದ್ರಿಂದ ವಿ ಕನ್ಸಿಡರ್ ಮೆಜಾರಿಟಿ ಎಲ್ಲಿಂದ ಬರುತ್ತೆ ಅಂತ ಹೇಳಿ ವಿ ಸೇ ದಟ್ HCl ಇಸ್ ದ ಮಿನರಲ್ ಆಸಿಡ್ ಅಂತಾನೆ ಹೇಳ್ತೀವಿ. ಅದೇ ತರ ಇದು ಎಕ್ಸ್ಟ್ರಾ. ಓಕೆ, ದಿಸ್ ಇಸ್ ಫಾರ್ ದೋಸ್ ಸ್ಟೂಡೆಂಟ್ಸ್ ಹೂ ನೋ ದಿ ಆಸಿಡ್ಸ್ ಕಾನ್ಸೆಪ್ಟ್. ಈ ತರ ಎಲ್ಲ ಜುಜುಬಿ ಇದು ಈಸಿ ಇದೆ ಅಂತ ಹೇಳುವಂತಹ ಒಂದು ಆಟಿಟ್ಯೂಡ್ ಯಾರಿಗಿರುತ್ತೆ, ಫಾರ್ ಯು ರಿಮೆಂಬರ್ ದೀಸ್ 2 ಎಕ್ಸ್ಟ್ರಾ ಆಸಿಡ್ಸ್. ಯಾವುದದು? HClO4 ಅಂತ ಹೇಳುವಂಥದ್ದು ಪರ್ ಕ್ಲೋರಿಕ್ ಆಸಿಡ್, HClO3 ಅಂತ ಹೇಳುವಂಥದ್ದು ಕ್ಲೋರಿಕ್ ಆಸಿಡ್. ಇದೆಲ್ಲ ಆಸಿಡ್ಸ್, ಕ್ಲೋರಿಂದು ಆಸಿಡ್ಗಳು. ಇದನ್ನ ಆಕ್ಸಿ ಆಸಿಡ್ ಅಂತ ಹೇಳಿ ಕರಿತೀವಿ ಬಿಕಾಸ್ ದೀಸ್ ಆಸಿಡ್ಸ್ ಡೂ ಹ್ಯಾವ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್. ಹಾಗಾಗಿ ಇವುಗಳನ್ನ ಒಂದು ಸ್ಪೆಷಲ್ ನೇಮಲ್ಲಿ ಕರಿತೀವಿ, ಆಕ್ಸಿ ಆಸಿಡ್ಸ್ ಅಂತ ಹೇಳಿ. ಬಟ್ ನೀವು ಇವಾಗ ನಂಗೆ ಕೇಳ್ಬೋದು, ಮ್ಯಾಮ್ ಸ್ಟೇಟ್ ಬೋರ್ಡಲ್ಲಿ CBSE ಬೋರ್ಡ್ನಲ್ಲಿ ಈ ಆಕ್ಸಿ ಆಸಿಡ್ಸ್ ಆಗಿರ್ಬೋದು ಅಥವಾ ಈ ಎಕ್ಸಾಂಪಲ್ಸ್ಗಳು HCl4, HClO3 ಇದೆಯಾ ಅಂತ ಹೇಳಿ. ನೋ, ದಿಸ್ ಇಸ್ ಫಾರ್ ಯೋರ್ ನಾಲೆಜ್ ಪರ್ಪಸ್. ಹಾಗಾದ್ರೆ ನಾವು ಏನು ಕಾನ್ಸಂಟ್ರೇಟ್ ಮಾಡಬೇಕು ಫ್ರಮ್ ದ ಬೋರ್ಡ್ ಪರ್ಸ್ಪೆಕ್ಟಿವ್, ಯಾವುದೆಲ್ಲ ಮಿನರಲ್ ಆಸಿಡ್ಸ್ ಅವರು ಕೇಳ್ತಾರೆ ಅಂತ ಹೇಳಿ. ಒನ್ ಇಸ್ ಆಬ್ವಿಯಸ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ HCl. ಇದನ್ನ ಏನು ಅಂತ ಹೇಳಿ ಕರಿತೀರಾ? ಹೈಡ್ರೋಕ್ಲೋರಿಕ್ ಆಸಿಡ್. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದು HNO3 ನೈಟ್ರಿಕ್ ಆಸಿಡ್. ಕೇಳ್ಬೋದು, ಮ್ಯಾಮ್ ಇದಕ್ಕೆ ಯಾಕೆ ಹೈಡ್ರೋನೈಟ್ರಿಕ್ ಆಸಿಡ್ ಹೇಳಲ್ಲ ಅಂತ ಹೇಳಿ. ಕರಿಬೋದು ಹೈಡ್ರೋಜನ್ ನೈಟ್ರಿಕ್ ಆಸಿಡ್ ಅಂತ ಹೇಳಿ. ಇನ್ ಸಿಂಪಲ್ ನೈಟ್ರಿಕ್ ಆಸಿಡ್ ಅಂತಾನೂ ಕರೀತಾರೆ.
ಆಯ್ತಾ. ಇವಾಗ ಒಂದು ಆಕ್ಸಿಜನ್ ಕಡಿಮೆ ಮಾಡ್ತೀನಿ ಅನ್ಕೊಳ್ಳಿ, HNO2 ಆಗುತ್ತೆ. ದಿಸ್ ಇಸ್ ಆಲ್ಸೋ ಮಿನರಲ್ ಆಸಿಡ್. ಅಂಡ್ ಇಲ್ಲಿ ಲಾಸ್ಟ್ ವರ್ಡ್ ಇಲ್ಲಿ IC ಇಕ್ ಅಂತ ಹೇಳಿ ಇತ್ತು, ಇಲ್ಲಿ OUS ನೈಟ್ರಸ್ ಆಸಿಡ್. ನೈಟ್ರಸ್ ಆಸಿಡ್ ಎಷ್ಟಾಯ್ತು ಇವಾಗ ಮಿನರಲ್ ಆಸಿಡ್ ಪಟ್ಟಿಯಲ್ಲಿ? 1 2 3. ಅಟ್ಮಾಸ್ಫಿಯರ್ನಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ವಾಟರ್ ಇರುತ್ತೆ, ಅವುಗಳೆಲ್ಲವುಗಳು ಕೂಡ ಕಂಬೈಂಡ್ ಆಗಿ ನಮಗೆ ಕಾರ್ಬೋನಿಕ್ ಆಸಿಡ್ ಅಂತ ಹೇಳುವಂತಹ ಆಸಿಡ್ ಸಿಗುತ್ತೆ, H2CO3. ದಿಸ್ ಇಸ್ ಆಲ್ಸೋ ಅ ಮಿನರಲ್ ಆಸಿಡ್ ಹೂಸ್ ನೇಮ್ ಇಸ್ ಕಾರ್ಬೋನಿಕ್ ಆಸಿಡ್. ಕಾರ್ಬೋನಿಕ್ ಆಸಿಡ್ ಆಯ್ತಾ. ಆಮೇಲೆ ಕಿಂಗ್ ಆಫ್ ಕೆಮಿಕಲ್ಸ್ ಅಂತ ಹೇಳಿ ಏನು ಹೇಳ್ತೀವಿ? ಕಿಂಗ್ ಆಫ್ ಮೆಜಾರಿಟಿ ಆಫ್ ದ ಕೆಮಿಕಲ್ಸ್, ದಟ್ ಇಸ್ H2SO4. ಹಾಗಾದ್ರೆ ಕ್ವೀನ್ ಯಾರು ಮಕ್ಕಳೇ? ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸಲ್ಫ್ಯೂರಿಕ್ ಆಸಿಡ್. Sulfuric acid. I also had got the doubt whom we can refer as queen of the chemical substance ಅಂತ ಹೇಳಿ. Somewhere I got the answer as benzene. ಆಯ್ತಾ, ಅದು ಇವತ್ತಿಗೂ ಕೂಡ ಕರೆಕ್ಟ್ ಇದೆ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡಿ. ಗೆಟಿಂಗ್ ಬ್ಯಾಕ್ ಟು ದಿ ಮಿನರಲ್ ಆಸಿಡ್ಸ್, ಹೈಡ್ರೋಕ್ಲೋರಿಕ್ ಆಸಿಡ್, ನೈಟ್ರಿಕ್ ಆಸಿಡ್, ನೈಟ್ರಸ್ ಆಸಿಡ್, ಇದನ್ನ ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳಿ ಕರೀತಾರೆ. ಅದೇ ತರ ನಾನು ಇನ್ನೊಂದ್ರೆ ಇವಾಗ ಇಲ್ಲಿ H2SO3 ಬರ್ದೆ ಅನ್ಕೊಳ್ಳಿ, SO4 ಜಾಗದಲ್ಲಿ SO3 ಬರ್ದೆ, ದೆನ್ ಇಟ್ ಬಿಕಮ್ಸ್ ಸಲ್ಫ್ಯೂರಸ್ ಆಸಿಡ್. ಸಲ್ಫ್ಯೂರಸ್ ಆಸಿಡ್, ಸಲ್ಫ್ಯೂರಸ್ ಸಲ್ಫ್ಯೂರಸ್ ಆಸಿಡ್ ಆಯ್ತಾ. ಇವುಗಳೆಲ್ಲವುಗಳು ಕೂಡ ಮಿನರಲ್ ಆಸಿಡ್ಸ್. ಜೊತೆಗೆ 6th ಒನ್ ಇಸ್ ಕಾರ್ಬೋನಿಕ್ ಆಸಿಡ್ ಅಂತ ಹೇಳಿ ಬರ್ದಿದ್ರೆ ಆಲ್ರೆಡಿ. ಆಮೇಲೆ 7th ಒನ್ H3PO4. ಇದನ್ನು ನೆನ್ಪಿಟ್ಕೊಳ್ಳಿ, ಬಿಕಾಸ್ ಸೋ ಮೆನಿ ಟೈಮ್ಸ್ ಯು ಯೂಸ್ ದಿಸ್ ಕಂಪೌಂಡ್. ನೆಕ್ಸ್ಟ್ ಚಾಪ್ಟರ್ ನಲ್ಲಿ H3PO4, ಇಟ್ ಇಸ್ ದಿ ಆಸಿಡ್ ರಿಲೇಟೆಡ್ ಟು ಫಾಸ್ಫೋರಸ್. P ಇದೆ, ಸೊ ಯು ಕಾಲ್ ದಿಸ್ ಆಸ್ ಫಾಸ್ಫೋರಿಕ್ ಆಸಿಡ್. ಫಾಸ್ಫೋರಿಕ್ ಆಸಿಡ್ ಆಯ್ತಾ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಮಕ್ಕಳು, ನೆನ್ಪಿಟ್ಕೊಳ್ಳಿ, ಚಾರ್ಜ್ ಆಫ್ ಸರ್ಟನ್ ಆನಯಾನ್ ಅಂತ ಹೇಳಿ. ಫಾಸ್ಫೇಟ್ ಅಯಾನ್ ಕೇಳಿದ್ದೀರಾ? PO4 3-. ನೋಡಿ ಇಲ್ಲಿ ಎಷ್ಟು ನೆಗೆಟಿವ್ ಚಾರ್ಜ್ ಇದೆ ಅಷ್ಟು ಹೈಡ್ರೋಜನ್ ಬರುತ್ತೆ, ಹಾಗಾಗಿ H3PO4 ಆಗುತ್ತೆ ಇದ್ರದ್ದು ಫಾರ್ಮುಲಾ ಬಂದು. ಓಕೆ, ನೆಕ್ಸ್ಟ್ ಒನ್ ಮೋರ್, ಬೋರಿಕ್ ಆಸಿಡ್, ವೀಕ್ ಆಸಿಡ್ ಅದು. ಇಟ್ ಇಸ್ ಕಾಲ್ಡ್ ಆಸ್ ಬೋರಿಕ್ ಆಸಿಡ್, BORIC, ಬೋರಿಕ್ ಆಸಿಡ್, and the formula is H3BO3. So all these are the examples of mineral acids. So ಏನೆಲ್ಲ ನೋಡಿದ್ರಿ ನೀವು ಇಲ್ಲಿ? perchloric, chloric, this is for your extra knowledge, and for your board syllabus, hydrochloric acid, ಇದನ್ನ ನೆನ್ಪಿಟ್ಕೊಳ್ಳಿ for the syllabus. hydrochloric acid, nitric acid ಕೇಳ್ತಾರೆ, sulfuric acid ಕೇಳ್ತಾರೆ, ಆಮೇಲೆ ಕಾರ್ಬೋನಿಕ್ ಆಸಿಡ್ ಕೇಳ್ತಾರೆ, ಕೇಳಿದ್ರೆ ಫಾಸ್ಫೋರಿಕ್ ಆಸಿಡ್. ಸೊ 5 ಮಿನರಲ್ ಆಸಿಡ್ಸ್ ನ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ನಲ್ಲಿ ಕೇಳ್ತಾರೆ. ಬಟ್ ಎಕ್ಸ್ಟ್ರಾ ನಾಲೆಜ್ಗೆ ನಾನು ಹೇಳ್ಕೊಟ್ಟಿದ್ದೀನಿ, ಒಂದು ಆಕ್ಸಿಜನ್ ಕಡಿಮೆ ಆಯಿತು ನೈಟ್ರಿಕ್ ಅಲ್ಲಿ ಅಂದ್ರೆ ಯು ಕಾಲ್ ಇಟ್ ಆಸ್ ನೈಟ್ರಸ್. ಒಂದು ಆಕ್ಸಿಜನ್ ಸಲ್ಫ್ಯೂರಿಕ್ ಆಸಿಡ್ ನಲ್ಲಿ ಕಡಿಮೆ ಆಯಿತು ಅಂತ ಹೇಳಿದ್ರೆ ಯು ಕಾಲ್ ಇಟ್ ಆಸ್ ಸಲ್ಫ್ಯೂರಸ್ ಆಸಿಡ್. ಅಟ್ ದ ಸೇಮ್ ಟೈಮ್ ಫಾಸ್ಫೋರಿಕ್ ಆಸಿಡ್ ಅಲ್ಲೂ ಕೂಡ ಫಾಸ್ಫೋರಸ್ ಆಸಿಡ್ ಇದೆ, ಬಟ್ ಅದನ್ನ ವಿಲ್ ಡೀಲ್ ಇನ್ ನೆಕ್ಸ್ಟ್ ಕ್ಲಾಸಸ್. ಸೊ ಇವಾಗ ನಿಮಗೆ ಆಂಪಲ್ ಅಮೌಂಟ್ ಆಫ್ ಎಕ್ಸಾಂಪಲ್ ಸಿಕ್ತಲ್ವಾ? ವೈ ಡು ಯು ಕಾಲ್ ಆಲ್ ದೀಸ್ ಆಸಿಡ್ಸ್ ಆಸ್ ಮಿನರಲ್ ಆಸಿಡ್ಸ್? ಬಿಕಾಸ್ ದೇ ಆರ್ ಸೋರ್ಸ್ ಆಫ್ ಒರಿಜಿನ್ ಆಸ್ ಮಿನರಲ್ಸ್. ಮಿನರಲ್ಸ್ ಅಂತ ಹೇಳಿದ್ರೆ ಏನು? ಯು ಶುಡ್ ನೋ ದ ಡೆಫಿನೇಷನ್ ಆಫ್ ಮಿನರಲ್ಸ್, ರೈಟ್? ಮಿನರಲ್ಸ್ ಅಂತ ಹೇಳಿದ್ರೆ ನ್ಯಾಚುರಲಿ ಆಕರಿಂಗ್ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಅವೈಲಬಲ್ ಆನ್ ಅರ್ತ್ ಕ್ರಸ್ಟ್. ಭೂಮಿಯಲ್ಲಿ ಸ್ವಾಭಾವಿಕವಾಗಿ ಉಂಟಾಗಿರುವಂತಹ ಸರ್ಟನ್ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಆನ್ ಅರ್ತ್ ಕ್ರಸ್ಟ್. ಭೂಮಿಯ ಪದರದ ಮೇಲೆ ಸ್ವಾಭಾವಿಕವಾಗಿ ಬಿಗ್ ಬ್ಯಾಂಗ್ ಕೊಲ್ಯೂಷನ್ಸ್ ಇಂದ ಹಿಡಿದು ಅನೇಕ ಕೆಮಿಕಲ್ ರಿಯಾಕ್ಷನ್ಸ್ ಗಳ ಮುಖಾಂತರ ಸ್ವಾಭಾವಿಕವಾಗಿ ಉಂಟಾಗಿರುವಂತಹ ಹಲವಾರು ಕೆಮಿಕಲ್ ಕಂಪೌಂಡ್ಸ್ಗಳನ್ನ ಮಿನರಲ್ಸ್ ಅಂತ ಹೇಳಿ ಕರಿತೇವೆ. ಅದು ಕಾರ್ಬೋನೇಟ್ ಮಿನರಲ್ಸ್ ಇರುತ್ತೆ, ಆಕ್ಸೈಡ್ ಮಿನರಲ್ಸ್ ಇರುತ್ತೆ, ಸಲ್ಫೈಡ್ ಮಿನರಲ್ಸ್ ಇರುತ್ತೆ. ಸೊ ಈ ಮಿನರಲ್ಸ್ಗಳಿಂದ ಸಿಗುವಂತಹ ಕೆಲವೊಂದು ಆಸಿಡ್ಸ್ಗಳಿಗೆ ಮಿನರಲ್ ಆಸಿಡ್ಸ್ ಅಂತ ಹೇಳಿ ಕರಿತೇವೆ. ಕ್ಲಿಯರ್? ನೌ ನೆಕ್ಸ್ಟ್ ಗೆಟ್ ಇನ್ ಟು ದ ಸೆಕೆಂಡ್ ಸೆಟ್ ಆಫ್ ಎಕ್ಸಾಂಪಲ್, ದಟ್ ಇಸ್ ಆರ್ಗ್ಯಾನಿಕ್ ಆಸಿಡ್ಸ್. ಬಿಫೋರ್ ದ್ಯಾಟ್ ವಿ ಶುಡ್ ಡಿಫೈನ್ ಆರ್ಗ್ಯಾನಿಕ್ ಆಸಿಡ್ಸ್ ಡೆಫಿನಿಷನ್ ಅಲ್ವಾ? ಹಾ, ಇದು ಮಾಡಿ ಆಮೇಲೆ ಆಚೆಗೆ ಹೋಗೋಣ. ಆರ್ಗ್ಯಾನಿಕ್ ಆಸಿಡ್ಸ್ ಅಂತ ಹೇಳಿದ್ರೆ ಏನು? ಆರ್ಗ್ಯಾನಿಕ್, ಆರ್ಗ್ಯಾನಿಸಮ್. ನಿಮಗೆ ನೆನಪಿದೆ
ಆರ್ಗ್ಯಾನಿಸಮ್ ವರ್ಡ್ ಮೀನಿಂಗ್ ಆಕ್ಚುಲಿ ಇವಾಗ ಆಲ್ರೆಡಿ ಸೈನ್ಸ್ ಇದು ಫಸ್ಟ್ ಲೆಸನ್ಸ್ ಎಲ್ಲ ಕಲ್ತಿರ್ತಾರೆ, ನಿಮಗೆ ಬೇಸಿಕ್ಸ್ ಗೊತ್ತಿದೆ ವಾಟ್ ಯು ಮೀನ್ ಬೈ ಆರ್ಗ್ಯಾನಿಸಮ್ ಅಂತ ಹೇಳಿ. ಸೊ ಆಸಿಡ್ಸ್ ದಟ್ ಆರ್ ಒಬ್ಟೈನ್ ಫ್ರಮ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಆಸ್ ಆರ್ಗ್ಯಾನಿಕ್ ಆಸಿಡ್ಸ್. ಯಾವ ಆಸಿಡ್ಸ್ ನ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂದ ತಗೊಳ್ತಿರೋ, ಇಟ್ ಕುಡ್ ಬಿ ಪ್ಲಾಂಟ್ ಆರ್ ಆನಿಮಲ್ಸ್ ಆಲ್ಸೋ. ಬಟ್ ಯಾರು ಕೂಡ ಆನಿಮಲ್ಸ್ ನ ಕಿತ್ಕೊಂಡು ಅದರಿಂದ ಆಸಿಡ್ಸ್ ನ ತಗೊಳ್ಳಲ್ಲ, ಬಟ್ they do carry this acids. Acids the source bandu animals or plants idre you call generally them as organic acids. Aita, organic acids are weak acids as they do not ionize completely in solution and give less number of H plus ions. So ivaga ಒಂದು ವರ್ಡ್ ಅನ್ನ ಯೂಸ್ ಮಾಡಿದೆ ನಾನು, ವೀಕ್ ಆಸಿಡ್ಸ್ ಅಂತ ಹೇಳಿ. ಇದನ್ನ ಈ ಒಂದು ಕಂಪ್ಲೀಟ್ ಸ್ಟೇಟ್ಮೆಂಟ್ ಅನ್ನ ಐ ವಿಲ್ ಎಕ್ಸ್ಪ್ಲೇನ್ ಲೇಟರ್. ಸ್ಟ್ರಾಂಗ್ ಮತ್ತೆ ವೀಕ್ ಅಂತ ಹೇಳೋ ಕಾನ್ಸೆಪ್ಟ್ ಕೆಳಗಡೆ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಯಾವುದೇ ಆರ್ಗ್ಯಾನಿಕ್ ಆಸಿಡ್ಸ್ಗಳಾಗಿರ್ಬಹುದು ಅವುಗಳು ವೀಕ್ ಆಸಿಡ್ಸ್ಗಳಾಗಿರುತ್ತೆ. ಯು ಕ್ಯಾನ್ ಆಸ್ಕ್ ಮಿ ಅ ಕ್ವೆಶನ್, ಮ್ಯಾಮ್ ಹಾಗಾದ್ರೆ ಮಿನರಲ್ ಆಸಿಡ್ಸ್ಗಳು ವೀಕ್ ಅಲ್ವಾ ಅಂತ ಹೇಳಿ. ಹೌದು, ಸರ್ಟನ್ ಮಿನರಲ್ ಆಸಿಡ್ಸ್ಗಳು ಕೂಡ ವೀಕ್ ಆಸಿಡ್ಸ್ಗಳಾಗಿರುತ್ತೆ. ಯಾವುದದು ಎಕ್ಸಾಂಪಲ್ಸ್ ಹೇಳಿ ಅಂತ ಹೇಳೋದಕ್ಕೆ ಐ ವುಡ್ ಆಸ್ಕ್ ಯು ಟು ವೇಟ್ ಫಾರ್ 2 more minutes ಬಿಕಾಸ್ ದ ಸೇಮ್ ಥಿಂಗ್ ಐ ಹ್ಯಾವ್ ಎಕ್ಸ್ಪ್ಲೇನ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಅಲ್ಲಿ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕವರ್ ಮಾಡೋಣ ಇವಾಗ ಯಾವುದೆಲ್ಲ ಡಿಫ್ರೆಂಟ್ ಆರ್ಗ್ಯಾನಿಕ್ ಆಸಿಡ್ಸ್ಗಳಿದೆ ಅಂತ ಹೇಳಿ. ಸೊ ಇದಕ್ಕೆ ನಾವೇನು ಮಾಡೋಣ, ಒಂದು ಫ್ಲೋ ಚಾರ್ಟ್ನ ಯೂಸ್ ಮಾಡ್ಕೊಳ್ಳೋಣ. ಬಿಕಾಸ್ ನಿಮ್ಮ ಎಕ್ಸಾಮಿನೇಷನಲ್ಲೂ ಕೂಡ ಇದೇ ಥರ ಕ್ವೆಶನ್ಸ್ ಕೇಳ್ತಾರೆ. ವಿನೇಗರ್ ಅಂತ ಹೇಳುವಂತಹ ಒಂದು ಸಬ್ಸ್ಟೆನ್ಸ್ ಅನ್ನ ನೀವು ಮನೇಲಿ ಯೂಸ್ ಮಾಡಿರ್ತಾರೆ ಫಾರ್ ಡಿಫ್ರೆಂಟ್ ಪರ್ಪಸ್. ಅದನ್ನ ಯೂಸ್ ಮಾಡ್ತಾ ಹೋಗ್ತಾರೆ ಟು ವಾಶ್ ಸರ್ಟನ್ ವೆಜಿಟೇಬಲ್ಸ್, ಮೀಟ್ಸ್, ಎಸ್ಪೆಷಲಿ ಫಿಶನ್ನೆಲ್ಲ ವಾಶ್ ಮಾಡಲಿಕ್ಕೆ ವಿನೇಗರ್ನ ಬಳಸ್ತಾರೆ. ಮತ್ತು ಈ ಹೇಳುವಂತಹ ಕೆಲವೊಂದು ಸರ್ಟನ್ ಕ್ಯೂಸನ್ಸ್ ಏನು ಹೇಳ್ಬೋದು ನಾವು, ಬಿರಿಯಾನೀಸ್, ವೆಜ್ ಬಿರಿಯಾನಿ ಆರ್ ಡಿಫ್ರೆಂಟ್ ಬಿರಿಯಾನೀಸ್ನಲ್ಲಿ ಅನ್ನದ ಹರಳು ಅಂಟ್ಕೊಳ್ಳದೆ ಇರಲಿಕ್ಕೆ ವಿ ಯೂಸ್ ಈದರ್ ಲೆಮನ್ ಜ್ಯೂಸ್ನ ಸ್ಕ್ವೀಸ್ ಮಾಡಿ ಹಾಕ್ತೀವಿ, ಅಥವಾ ದೆರ್ ಆರ್ ಪೀಪಲ್ ಹೂ ಯೂಸ್ ಆಸಿಟಿಕ್ ಆಸಿಡ್. ಮತ್ತು ಅವುಗಳ ಸ್ಮೆಲ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರಲಿ, ಆರೋಮಾವನ್ನು ಇಂಟೆನ್ಸಿಟಿ ಆಫ್ ಆರೋಮಾವನ್ನು ಇನ್ಕ್ರೀಸ್ ಮಾಡಲಿಕ್ಕೂ ಕೂಡ ದೇ ಆ್ಯಡ್ ಆಸಿಡ್ಸ್. ಇದೊಂದು ಎಡಿಬಲ್ ಆಸಿಡ್ ಆಗಿರುತ್ತೆ, ಎಡಿಬಲ್ ಫುಡಲ್ಲಿ ಇರುವಂತಹ ಆಸಿಡ್ ಆಗಿರುತ್ತೆ. ಎಲ್ಲವುಗಳು ಕೂಡ ಎಡಿಬಲ್ ಇಲ್ಲಿ ಬಂದಿರುವಂಥದ್ದು ಮ್ಯಾಕ್ಸಿಮಮ್. ಬಟ್ ಇದನ್ನು ಕಿಚನ್ನಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ ಅಂತಷ್ಟೇ. ವಿನೇಗರ್ ಅಂತ ಹೇಳೋದು. ವಿನೇಗರ್ನಲ್ಲಿ ಯಾವ ಆಸಿಡ್ ಇದೆ? ಆಸಿಟಿಕ್ ಆಸಿಡ್ ಇದೆ. ಎಸಿಟಿಕ್ ಆಸಿಡ್ ಎಷ್ಟಿದೆ? ಆಸಿಟಿಕ್ ಆಸಿಡ್ ಅಂತ ಹೇಳಿದ್ರೆ ಬರೀ 5 to 8%. ಅಂದರೆ 100 ml ನೀವು ಆಸಿಡ್ ತಗೊಂಡ್ರೆ ಅದರಲ್ಲಿ 5ರಿಂದ 8 ml ಅಷ್ಟು ಈ ಆಸಿಡ್ ಇದೆ. ಮಿಕ್ಕಿದ್ದು 95ರಿಂದ 98 ml ವಾಟರ್ ಇರುತ್ತೆ. ಬಟ್ ಸ್ಟಿಲ್ ಇಫ್ ಯು ಸ್ಮೆಲ್ ದಿಸ್ ಆಸಿಟಿಕ್ ಆಸಿಡ್, ಅದ್ರದ್ದು ಓಡರ್ ಬಂದು ಅಥವಾ ಸ್ಮೆಲ್ ಬಂದು ತುಂಬ ಸ್ಟ್ರಾಂಗ್ ಇರುತ್ತೆ ಮಕ್ಕಳೇ. ಐ ಡೋಂಟ್ ನೋ ವೆದರ್ ಯು ಹ್ಯಾವ್ ಟ್ರೈಡ್, ಬಟ್ ಟ್ರೈ ಒನ್ಸ್. ಓಕೆ, ಸೊ ಆಸಿಟಿಕ್ ಆಸಿಡ್ ಅಂತ ಹೇಳುವಂತಹ ಆಸಿಡ್ ವಿನೇಗರ್ನಲ್ಲಿರುತ್ತೆ. ಅವ್ರು ಕೇಳ್ತಾರೆ ವಾಟ್ ಇಸ್ ವಿನೇಗರ್ ಮೇಡ್ ಅಪ್ ಆಫ್ ಅಂತ ಹೇಳಿ. ಆವಾಗ ನೀವು ಆನ್ಸರ್ ಬರಿಬೇಕಾಗುತ್ತೆ. ಇಟ್ ಈಸ್ ಮೇಡ್ ಅಪ್ ಆಫ್ 5 to 8% ಆಫ್ ಆಸಿಟಿಕ್ ಆಸಿಡ್ ಇನ್ ವಾಟರ್. ಇನ್ ಯಾವುದ್ರಲ್ಲಿ? ವಾಟರ್ನಲ್ಲಿ ಅಂತ ಹೇಳಿ. ಸೊ ರಿಮೆಂಬರ್, ವಿನೆಗರ್ ಹ್ಯಾಸ್ ವಿಚ್ ಆರ್ಗ್ಯಾನಿಕ್ ಆಸಿಡ್ಸ್? ಆಸಿಟಿಕ್ ಆಸಿಡ್. ನೆಕ್ಸ್ಟ್, ಲೆಮನ್ ಆರ್ ಆರೆಂಜ್, ಸಿಟ್ರಸ್ ಪ್ಲಾಂಟ್ ಸ್ಪೀಶೀಸ್ನಲ್ಲಿ ಬರುವಂತಹ ಯಾವುದೇ ಫ್ರೂಟ್ನಲ್ಲಾದರೂ ಯು ಕ್ಯಾನ್ ಫೈಂಡ್ ಸಿಟ್ರಿಕ್ ಆಸಿಡ್. ಯಾವ ಆಸಿಡ್ ಅದು? ಸಿಟ್ರಿಕ್ ಆಸಿಡ್. ಆಯ್ತಾ? ನೆಕ್ಸ್ಟ್, ಬಟರ್. ಈ ರ್ಯಾನ್ಸಿಡ್ ಬಟರ್ ಇರುತ್ತಲ್ಲ, ಸ್ವಲ್ಪ ಸ್ಮೆಲ್ ಬಂದು ಹುಳಿ ಆಗಿರುವಂತಹ ಬಟರ್ನಲ್ಲಿ ಅಲ್ಲಿ ಬ್ಯೂಟಿರಿಕ್ ಆಸಿಡ್ ಇರುತ್ತೆ. ಯಾವ ಆಸಿಡ್ ಇರುತ್ತೆ? ಬ್ಯೂಟಿರಿಕ್ ಆಸಿಡ್. ಬ್ಯೂಟಿರಿಕ್ ಆಸಿಡ್. ಗ್ಯಾಸ್ಟ್ರಿಕ್ ಜ್ಯೂಸ್ ನಲ್ಲಿ ಯಾವ ಆಸಿಡ್ ಇರುತ್ತೆ? ಮೇನ್ ಆಗಿ HCl, ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಇಟ್ ಇಸ್ ಜಸ್ಟ್ ಐಲ್ ರೈಟ್ ದ ಫಾರ್ಮುಲಾ, HCl, ಹೈಡ್ರೋಕ್ಲೋರಿಕ್ ಆಸಿಡ್. ಅದೇ ತರ ಸ್ಟಿಂಗ್ಸ್ ಆಫ್ ಬಿ ಆರ್ ಆಂಟ್, ಇರುವೆಗಳು ಚುಚ್ಚಬೇಕಾದ್ರೆ, ಇರುವೆಗಳನ್ನ ಜೊತೆಯಿಂದ ಕಚ್ಚಿಸ್ಕೋಬೇಕಾದ್ರೆ ನಮ್ಗೆ ಸ್ವಲ್ಪ ಒಂಥರ ಉರಿಯುತ್ತಲ್ವ, ಒಂಥರ ಫಸ್ಟ್ ಇಟ್ ವಿಲ್ ಬರ್ನ್ ಅಂಡ್ ದೆನ್ ವಿ ಫೀಲ್ ಲೈಕ್ ಕೆರ್ಕೊಳ್ಳೋ ಥರ ಫೀಲ್ ಆಗುತ್ತಲ್ವ. ಯಾಕೆ? ಬಿಕಾಸ್ ಅವುಗಳ ಸ್ಟಿಂಗ್ನಲ್ಲಿ ಒಂದು ಆಸಿಡ್ ಪ್ರೆಸೆಂಟ್ ಇದೆ. ಅದನ್ನು 2 ನೇಮಿಂದ ಕರೀತಾರೆ. ಒಂದು ಕಾಮನ್ ಆಗಿ ಅದನ್ನು ಫಾರ್ಮಿಕ್ ಆಸಿಡ್ ಅಂತ ಹೇಳಿ ಕರೀತಾರೆ. ಕಾಮನ್ ವರ್ಡ್ನಲ್ಲಿ ಫಾರ್ಮಿಕ್ ಆಸಿಡ್ ಅಂತ ಹೇಳಿ ಕರೀತಾರೆ. ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಇದೆ ಆಯ್ತಾ ಮಕ್ಕಳೇ. ಪ್ರತಿ ಕೆಮಿಕಲ್ ಕಾಂಪೌಂಡ್ ಅನ್ನ ಸಿಸ್ಟಮ್ಯಾಟಿಕ್ ಆಗಿ ಹೀಗೆ ನೇಮ್ ಮಾಡಬೇಕು ಅಂತ ಹೇಳುವಂತಹ ಸಿಸ್ಟಮ್ ಇದೆ. ಅದನ್ನ 4th ಚಾಪ್ಟರ್, ದಟ್ ಇಸ್ ಕಾರ್ಬನ್ ಅಂಡ್ ಕಂಪೌಂಡ್ಸ್ ಚಾಪ್ಟರ್ ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನೆನ್ಪಿಟ್ಕೊಳ್ಳಿ, ಸಿಸ್ಟಮ್ಯಾಟಿಕ್ ಆಗಿ ಈ ಫಾರ್ಮಿಕ್ ಆಸಿಡ್ ಅನ್ನ ಯಾವ ತರ ಕರೀತಾರೆ. ರಿಸರ್ಚ್ ಪೇಪರ್ನಲ್ಲೆಲ್ಲ
ಆ ಒಂದು ಆಸಿಡ್ ಅನ್ನ ನಾವು ಮೆಥನೋಯಿಕ್ ಆಸಿಡ್ ಅಂತ ಹೇಳಿ ಕರೀತಾರೆ. ಮೆತ್ ಅದನ್ನ ವರ್ಡ್ ಸ್ಪ್ಲಿಟ್ ಮಾಡಿ METH ಮೆತ್. ಮೆತ್ ಅಂತ ಹೇಳಿದ್ರೆ ಒಂದು ಕಾರ್ಬನ್ ಆಟಮ್ ಆಯ್ತಾ. ಓಯಿಕ್ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಈ ತರ ಬರುತ್ತೆ ನೋಡಿ. ಆರ್ಗ್ಯಾನಿಕ್ ಆಸಿಡ್ಸ್ ನಲ್ಲಿ ಇದೊಂದು ಕಾಮನ್ ಆಗಿರುತ್ತೆ. ಕಾರ್ಬನ್ ಅಪ್ಪ, ಹೈಡ್ರೋಜನ್ ಅಮ್ಮ, ಇಬ್ರು ಟ್ವಿನ್ಸ್ ಆಕ್ಸಿಜನ್ ಮಕ್ಕಳು. ಓಕೆ, ದಿಸ್ ಇಸ್ ದ ಜನರಲ್ ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಆಸಿಡ್ಸ್. ಇದರಲ್ಲಿ ಯಾವುದೇ ರಿಲೇಟಿವ್ಸ್ ಬಂದ್ರು ಅವುಗಳನ್ನ ಆರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ RCOOH ಅಂತ ಹೇಳುವಂಥದ್ದು ಇಸ್ ಅ ಜನರಲ್ ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಆಸಿಡ್ಸ್ ಆಗಿರುತ್ತೆ. ಸೊ ಇದನ್ನ ಸಿಸ್ಟಮ್ಯಾಟಿಕ್ ಆಗಿ ಮೆತ್ ಓಯಿಕ್, ಅಲ್ಲಿ ಏನ್ ಬರುತ್ತೆ ಮಕ್ಕಳೇ, ಮೆತ್ ಏನ್ ಓಯಿಕ್ ಆಸಿಡ್. ನೀವು ಅನ್ಕೊಳ್ಬೋದು ಈ ಏನ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ. ಇಟ್ ಟಾಕ್ಸ್ ಅಬೌಟ್ ದ ಬಾಂಡ್. ಓಕೆ, ಅದನ್ನ ನಾನು ಮತ್ತೆ ಕೂಡ ಕಾರ್ಬನ್ ಅಂಡ್ ಕಂಪೌಂಡ್ ಚಾಪ್ಟರ್ ನಲ್ಲೇ ಹೇಳ್ಕೊಡ್ಬೇಕಾಗುತ್ತೆ. ಬಿಕಾಸ್ ನಾವು ಇಲ್ಲೆಲ್ಲೂ ಕೂಡ ಬಾಂಡ್ ಸ್ಟ್ರಕ್ಚರ್ ಎಲ್ಲ ಬರೆಯಲ್ಲ, ಅದನ್ನ ಆ ಚಾಪ್ಟರ್ ನಲ್ಲಿ ಬರಿತೀವಿ. ಸೊ ಅಲ್ಲಿ ಡೀಟೇಲ್ ಆಗಿ ಕಲಿಯೋಣ. ಜಸ್ಟ್ ನೋ ನಾವ್ ದಟ್ ಫಾರ್ಮಿಕ್ ಆಸಿಡ್ ಅನ್ನ ಸಿಸ್ಟಮ್ಯಾಟಿಕ್ ಆಗಿ ಅಥವಾ ಇನ್ನೊಂದು ಹೆಸರಿಂದ ಮೆಥನೋಯಿಕ್ ಆಸಿಡ್ ಅಂತ ಹೇಳಿ ಕೂಡ ಕರೀತಾರೆ. ನಾವು ನೆಕ್ಸ್ಟ್ ಒನ್ ಇಸ್ ಸಾರ್ ಮಿಲ್ಕ್ ಆರ್ ಕರ್ಡ್. ಈ ಹಾಲು ಹುಳಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಏನು? ದ ಮಿಲ್ಕ್ ಈಸ್ ಗೆಟಿಂಗ್ ಇನ್ ಟು ಕರ್ಡ್, ಕರ್ಡ್ಲಿಂಗ್ ಆಗ್ತಾ ಇದೆ. ಅಥವಾ ಕರ್ಡ್ ನಲ್ಲೂ ಕೂಡ ತುಂಬಾ ಹುಳಿ ಬರುವಂತಹ ಕರ್ಡ್ ನಲ್ಲಿ ಅಥವಾ ಕರ್ಡ್ ಜನರಲ್ ಆಗಿರುವಂತಹ ಕರ್ಡ್ ನಲ್ಲೂ ಕೂಡ ಒಂದು ಆಸಿಡ್ ಇದೆ. ಯಾವ ಆಸಿಡ್ ಅದು? ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್ ಅಂತ ಹೇಳಿ ಕರಿತೇವೆ. ಆಪಲ್ ನಲ್ಲಿ ಯಾವ ಆಸಿಡ್ ಇದೆ? ಆಪಲ್ ಅಲ್ಲೂ ಕೂಡ ಸ್ಲೈಟ್ ಆಗಿ ಹುಳಿ ಇರುತ್ತಲ್ವಾ, ಮ್ಯಾಲಿಕ್ ಆಸಿಡ್ ಇರುತ್ತೆ. ವಿಚ್ ಆಸಿಡ್ ಇಸ್ ಪ್ರೆಸೆಂಟ್ ಇನ್ ಆಪಲ್? ಮ್ಯಾಲಿಕ್ ಆಸಿಡ್. ನೆಕ್ಸ್ಟ್ ಟೊಮ್ಯಾಟೋಸ್ ನಲ್ಲಿ ಯಾವ ಆಸಿಡ್ಸ್ ಇರುತ್ತೆ? ಆಕ್ಸಾಲಿಕ್ ಆಸಿಡ್. ಯಾವುದು? ಆಕ್ಸಾಲಿಕ್ ಆಸಿಡ್. ಫ್ಯಾಟ್ ಅಲ್ಲಿ there are 2 types of acids. ಅದನ್ನ ಪಾಲ್ಮಿಟಿಕ್ ಆಸಿಡ್, ಸ್ಟೆರಿಕ್ ಆಸಿಡ್ಸ್ ಅಂತ ಹೇಳಿ ಕರಿತೀವಿ. ಬಟ್ ಫಾರ್ ಯು ನಿಮ್ಮ ಒಂದು ನಾಲೆಜಿಗೋಸ್ಕರ ಸ್ಟೆರಿಕ್ ಆಸಿಡ್ ಅಂತ ಹೇಳುವ ಒಂದನ್ನು ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ಸ್ಟೆರಿಕ್ ಆಸಿಡ್ಸ್ ಆರ್ ಪ್ರೆಸೆಂಟ್ ಇನ್ ಲಿಪಿಡ್ಸ್ ಆರ್ ಫ್ಯಾಟ್ ಆಫ್ ವೇರಿಯಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಗ್ರೇಪ್ಸ್ ನಲ್ಲಿ ಯಾವ ಆಸಿಡ್ ಇದೆ? ಗ್ರೇಪ್ ಅಲ್ಲಿ ಹುಳಿ ಇರುತ್ತಲ್ವಾ, ಗ್ರೇಪ್ ಅಲ್ಲಿ ಆಗಿರ್ಬೋದು, ಟ್ಯಾಮರಿಂಡ್ ಆಗಿರ್ಬೋದು, ಹುಳಿಗಳಲ್ಲಿ ಆಗಿರ್ಬೋದು, ಈ ಎರಡರಲ್ಲೂ ಕೂಡ ಇರುವಂತಹ ಆಸಿಡ್ ಇಸ್ ಕಾಲ್ಡ್ ಆಸ್, ಏನ್ ಮಾಡ್ತೀರಿ ಇದಕ್ಕೆ? ಟಾರಿಕ್ ಆಸಿಡ್. ಬಟ್ ಅಲ್ಲೊಂದು ಆರ್ ಬರುತ್ತೆ, ಟಾರ್ಟರಿಕ್ ಆಸಿಡ್. ಅಯ್ಯೋ ಟಾರ್ಟರಿಕ್ ಆಸಿಡ್. ಈಗ ಇವನ್ ಟ್ಯಾಮರಿನ್ ನಲ್ಲೂ ಕೂಡ ಯಾವ್ದಿದೆ? ಟ್ಯಾಮರಿನ್ ನಲ್ಲೂ ಕೂಡ ಟಾರ್ಟರಿಕ್ ಆಸಿಡ್ಸ್ ಇರುತ್ತೆ. ಸೊ ಇಲ್ಲೂ ಕೂಡ ನಾನು ಟಾರ್ಟರಿಕ್ ಆಸಿಡ್ ಅಂತ ಹೇಳಿ ಕರಿತೇನೆ, ಟಾರ್ಟರಿಕ್ ಆಸಿಡ್. ಅಂಡ್ ದ ಲಾಸ್ಟ್ ಒನ್ ಯೂರಿನ್. ಹ್ಯೂಮನ್ ಯೂರಿನ್ಸ್ ನಲ್ಲಿ ಆಗಿರ್ಬೋದು, ಡಿಫ್ರೆಂಟ್ ಯೂರಿನ್ ಅಂತ ಹೇಳುವಂತ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ನಲ್ಲಿ ಯೂರಿಕ್ ಆಸಿಡ್ ಇರುತ್ತೆ. ಜಾಸ್ತಿ ಯೂರಿಕ್ ಆಸಿಡ್ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಅಡ್ವರ್ಸ್ ಹೆಲ್ತ್ ಎಫೆಕ್ಟ್. ಸೊ ಯೂರಿಕ್ ಆಸಿಡ್ ಇಸ್ ಇಂಪಾರ್ಟೆಂಟ್. ಯೂರಿಕ್ ಆಸಿಡ್, ಯೂರಿನಲ್ಲೂ ಕೂಡ ಒಂದು ಆಸಿಡ್ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಯ್ತು, ರೈಟ್? ಸೊ ದೀಸ್ ಆರ್ ದ ಆಸಿಡ್ಸ್ ವಿಚ್ ಕಮ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ಆರ್ಗ್ಯಾನಿಕ್ ಆಸಿಡ್ಸ್. ಆರ್ಗ್ಯಾನಿಕ್ ಆಸಿಡ್ಸ್ ಅಂತ ಹೇಳಿ ನಾವು ಇದನ್ನ ಕರಿತೇವೆ. ಸೊ ಕ್ಲಿಯರ್ ಆಯ್ತಾ? ಇವಾಗ ನಿಮಗೆ ಒಂದು ಸೆಟ್ ಆಫ್ ಕ್ಲಾಸಿಫಿಕೇಶನ್ ಕ್ಲಿಯರ್ ಆಯ್ತಾ? ಯಾವುದದು ಆರ್ಗ್ಯಾನಿಕ್ ಆಸಿಡ್ಸ್ ಯಾವುದು, ಅದೇ ತರ ಮಿನರಲ್ ಆಸಿಡ್ಸ್ ಯಾವುದು ಅಂತ ಹೇಳಿ ಗೊತ್ತಾಯ್ತಲ್ವಾ? ಈಗ ಯಾರಿಗೆಲ್ಲ ಎಕ್ಸ್ಟ್ರಾ ಕಲಿಬೇಕು ಅಂತ ಹೇಳೋ ಇಂಟ್ರೆಸ್ಟ್ ಇದೆಯಲ್ಲ ಆ ಮಕ್ಕಳು ನೋಡ್ಕೊಳ್ಳಿ. ಇಲ್ಲಿ ಇದನ್ನ ಒಂದು ಫಾರ್ಮುಲಾ ಬರೀತೀನಿ ನೋಡಿ, CH3COOH. ಇಲ್ಲಿ ನೋಡಿ ಮಕ್ಕಳೇ, COOH ಅಂತ ಹೇಳುವಂಥದ್ದು ಇಸ್ ದ ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಆಸಿಡ್ಸ್. ಸೊ ಆಸ್ ಐ ಟೋಲ್ಡ್ ಯು, ದಿಸ್ ಇಸ್ ಅಪ್ಪ, ದಿಸ್ ಇಸ್ ಅಮ್ಮ, ಅಂಡ್ ದೇ ಹ್ಯಾವ್ 2 twins, ದಟ್ ಇಸ್ O and O. ಆ ಥರ ನೆನ್ಪಿಟ್ಕೊಳ್ಳಿ. ಇಲ್ಲಿ ರಿಲೇಟಿವ್ಸ್ ಯಾರು ಬರ್ತಾರೆ? ಒಂದು ಕಾರ್ಬನ್, ಅದ್ರ ಜೊತೆ 3 ಹೈಡ್ರೋಜನ್, ಇವರು ರಿಲೇಟಿವ್ಸ್. ಇದನ್ನ ಮಿಥೈಲ್ ಗ್ರೂಪ್ ಅಂತ ಹೇಳಿ ಕರಿತೇವೆ. ಸೊ ಮಿಥೈಲ್ ಮತ್ತೆ ಆಸಿಡ್ ಗ್ರೂಪ್ ಇದೆ, ಹಾಗಾಗಿ ಅದನ್ನ ಮೆಥನೋಯಿಕ್ ಆಸಿಡ್ ಆರ್ ಅಸಿಟಿಕ್ ಆಸಿಡ್. ದಿಸ್ ಇಸ್ ಅ ಫಾರ್ಮುಲಾ ಆಫ್ ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಫಾರ್ಮುಲಾ ಬರೀರಿ ಅಂತ ಹೇಳಿ ಕೇಳಿದ್ರೆ ಇದನ್ನ, ಈ ಆಸಿಡ್ ಫಾರ್ಮುಲಾ ಎಲ್ಲ ಬರ್ದು ನಾವು 4th ಚಾಪ್ಟರ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಪೇಷನ್ಸ್ ಇಂದ ವೆಯ್ಟ್ ಮಾಡಿ ಅಷ್ಟೇ, ಆಯ್ತಾ? ಈಗ ಇದಕ್ಕೆ ಬೇಕಾಗಿರೋದು ಇದನ್ನ ಕಲ್ತ್ಕೊಳ್ಳಿ. ಫಾರ್ಮಿಕ್ ಆಸಿಡ್ ಇದೆಯಲ್ವಾ ಮಕ್ಕಳೇ, ಫಾರ್ಮಿಕ್ ಆಸಿಡ್ ಹೇಗೆ ಬರೀತೀರಾ? ಅಟ್ ಇಸ್ ಅ ಆರ್ಗ್ಯಾನಿಕ್ ಆಸಿಡ್. ಹಾಗಾಗಿ ಇದಂತೂ ಕಂಪಲ್ಸರಿನಾ? ಅಪ್ಪ ಅಮ್ಮ ಇಬ್ರು ಮಕ್ಕಳು ಕಂಪಲ್ಸರಿ. ಇಲ್ಲಿ ರಿಲೇಟಿವ್ ಆಗಿ ಯಾರು ಬರ್ತಾರೆ?
ಬರೀ ಒಂದೇ ಒಂದು ಹೈಡ್ರೋಜನ್ ಬರ್ತಾನೆ, ಗುಡು 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 ಅಂತ ಹೇಳ್ಕೊಂಡು ನೋಡ್ಕೊಂಡು ಬರ್ತಾನೆ. ಸೊ ಈ ಒಂದು ಆ್ಯಸಿಡನ್ನು ನಾವೇನು ಅಂತ ಹೇಳಿ ಕರಿತೀವಿ, ಫಾರ್ಮಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಇದೆರಡಕ್ಕೂ ಕೂಡ ಸಿಸ್ಟಮ್ಯಾಟಿಕ್ ನೇಮ್ ಇದೆ. ಸಿಸ್ಟಮ್ಯಾಟಿಕ್ ಆಗಿ ಆಸಿಟಿಕ್ ಆ್ಯಸಿಡಿಗೆ ಎಥನೋಯಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಬಿಕಾಸ್ ಈ ಒಂದು ಕಂಪೌಂಡ್ನಲ್ಲಿ 2 ಕಾರ್ಬನ್ ಇದೆ, ಹಾಗಾಗಿ ಈತ್ ಅಂತ ಹೇಳೋ ವರ್ಡ್, ಎಥ್ ಅಂತ ಹೇಳೋ ವರ್ಡ್ ಯೂಸ್ ಮಾಡ್ತೀವಿ, ಎಥನೋಯಿಕ್ ಆ್ಯಸಿಡ್. ಫಾರ್ಮಿಕ್ ಆ್ಯಸಿಡ್ನಲ್ಲಿ ಒಂದೇ ಒಂದು ಕಾರ್ಬನ್ ಇರೋ ಕಾರಣಕ್ಕೋಸ್ಕರ ಆಸ್ ಐ ಟೋಲ್ಡ್ ಯು ಆಲ್ರೆಡಿ ಇದನ್ನು ಮೆಥನೋಯಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೇವೆ. ಈಗ ನಿಮಗೆ ಎಲ್ಲವುಗಳನ್ನ ಕೂಡ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತಾ? ಹಾಗಾದರೆ ಈ ಪಾಠನ ಬಿಟ್ಬಿಡಿ. ಹೇಗೂ ಇದನ್ನು ನಾವೇನು ಮಾಡ್ತೀವಿ, 4th ಚಾಪ್ಟರ್ನಲ್ಲಿ ಕಲಿತೀವಿ. ಬಟ್ ಕೆಲವೊಂದು ಕಡೆ ಈ ಒಂದು MCQsನಲ್ಲಿ ಅವ್ರೇನು ಮಾಡ್ತಾರೆ, ಕ್ವೆಶ್ಚನ್ಸನ್ನು ಫಾರ್ಮಿಕ್ ಆ್ಯಸಿಡ್ ಅಂತ ಹೇಳಿ ಕೊಡೋ ಬದಲು ಆಪ್ಷನ್ಸ್ನಲ್ಲಿ ಮೆಥನೋಯಿಕ್ ಆ್ಯಸಿಡ್ ಅಂತ ಹೇಳಿ ಕೊಟ್ಬಿಡ್ತಾರೆ. ಅವಾಗ ನಿಮಗೆ ಗೊತ್ತಿರಬೇಕು, ಫಾರ್ ಎಕ್ಸಾಂಪಲ್ ಈ ಆ್ಯಂಟ್ ಅಥವಾ ಅದು ಬೀಸ್ದು ಸ್ಟಿಂಗ್ನಲ್ಲಿರುವಂತಹ ಆ್ಯಸಿಡ್ ಯಾವುದು, ನೀವೇನು ಮಾಡ್ತೀರಾ, ಬರೀ ಫಾರ್ಮಿಕ್ ಆ್ಯಸಿಡ್ಸ್ ಅಂತ ಹೇಳಿ ಅಷ್ಟೇ ಕಲ್ತಿರ್ತೀರ, ಯಾಕೆಂದರೆ ನಿಮಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ. ಆಪ್ಷನ್ನಲ್ಲಿ ಅವ್ರು ಫಾರ್ಮಿಕ್ ಆ್ಯಸಿಡ್ ಅಂತ ಹೇಳಿ ಕೊಡದೆ ಮೆಥನೋಯಿಕ್ ಆ್ಯಸಿಡ್ ಅಂತ ಹೇಳಿ ಆಪ್ಷನಲ್ಲಿ ಕೊಟ್ಟರೆ ಆವಾಗ ನಿಮ್ಗೆ ಏನಾಗುತ್ತೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಟ್ರೈ ಟು ರಿಮೆಂಬರ್ ಬಟ್ ಟೇಕ್ ಟೈಮ್, ಆಯ್ತಾ? ಸೊ ದೀಸ್ ಆರ್ ಅಬೌಟ್ ಆರ್ಗ್ಯಾನಿಕ್ ಆ್ಯಸಿಡ್ಸ್. ಅದರ ಜೊತೆಗೆ ಎಕ್ಸ್ಟ್ರಾ ಆಕ್ಸಾಲಿಕ್ ಆ್ಯಸಿಡ್ ಕೇಳಿದ್ದೀರಲ್ವಾ? ಎಲ್ಲಿದೆ ಆಕ್ಸಾಲಿಕ್ ಆ್ಯಸಿಡ್? ಟೊಮ್ಯಾಟೋದಲ್ಲಿ ಇದೆಯಾ? ಆಕ್ಸಾಲಿಕ್ ಆ್ಯಸಿಡನ್ನು ಸಿಂಪಲ್ ಆಗಿ ಎಷ್ಟು ಈಸಿಯಾಗಿ ರೆಪ್ರೆಸೆಂಟ್ ಮಾಡ್ಬೋದು ಅಂದರೆ, ಇದು ಆ್ಯಸಿಡ್, ಇದು ಜನರಲ್ ರೆಪ್ರೆಸೆಂಟೇಷನ್. ಇಲ್ಲೂ ಅದೇ ಥರ ಬರೆದು ಇಲ್ಲೊಂದು ಹ್ಯಾಂಗ್ ಮಾಡಿ ಇಬ್ಬರು ಕೂಡ ನೇತಾಡೋ ಹಾಗೆ, ಅಥವಾ ಫ್ರೆಂಡ್ಸ್ ಹಾಗೆ, ಅಥವಾ ಕನೆಕ್ಟಿವಿಟಿ ಹಾಗೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಆಕ್ಸಾಲಿಕ್ ಆ್ಯಸಿಡ್. ಇದನ್ನು ಶಾರ್ಟಾಗಿ ಹೇಗೆ ಬರೀತಾರೆ ಗೊತ್ತಾ? 2 ಕಾರ್ಬನ್ ಇದೆ ಅಲ್ವಾ, C2 ಬರೀತಾರೆ. ಒಟ್ಟು ಎಷ್ಟು ಆಕ್ಸಿಜನ್ ಇದೆ? 1 2 3 4. ಆಕ್ಸಿಜನ್ ಬಂದು 4. ಎಷ್ಟು ಹೈಡ್ರೋಜನ್ ಇದೆ? 2. ಹಾಗಾಗಿ H2C2O4 ಅಂತ ಹೇಳು ಕೂಡ ಇದನ್ನು ಕರೀತಾರೆ ಆಕ್ಸಾಲಿಕ್ ಆ್ಯಸಿಡ್. ಹೈಡ್ರೋಜನ್ ಫಸ್ಟೇ ಬರೀತಾರೆ. I hope now that set of classification is clear. ಈಗ ಬರೋಣ ವೆರಿ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್, ದಟ್ ಇಸ್ ಬೇಸ್ಡ್ ಆನ್ ದಿಯರ್ ಸ್ಟ್ರೆಂತ್. ನಾನು ಏನು ಹೇಳಿದೆ ನಿಮಗೆ, ಸ್ಟ್ರೆಂತ್ ಅಂತ ಹೇಳಿದ್ರೆ ದೇ ಆರ್ ಟಾಕಿಂಗ್ ಅಬೌಟ್ ಎಷ್ಟು H+ ಅಯಾನ್ಸ್ ಅನ್ನ ಆ ಪರ್ಟಿಕ್ಯುಲರ್ ಆಸಿಡ್ ಇನ್ ಅಕ್ವಿಯಸ್ ಮೀಡಿಯಂ ಕೊಡಬಹುದು ಅಂತ ಹೇಳ್ಕೊಂಡು. ಸೊ ಸ್ಟ್ರೆಂತ್ ಬೇಸಿಸ್ ಮೇಲೆ ಆಸಿಡ್ಸ್ ಅನ್ನ ಸ್ಟ್ರಾಂಗ್ ಆಸಿಡ್ಸ್ ಅಂಡ್ ವೀಕ್ ಆಸಿಡ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ತಾರೆ. ನೋಡಿ ಮಕ್ಕಳೇ, ಈ ಡೆಫಿನೇಷನ್ಸ್ ಎಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲ, ಬಟ್ ಕಂಪಲ್ಸರಿ ಆಗಿ ಅವರು ಕ್ವೆಶ್ಚನ್ ಕೇಳ್ತಾರೆ. ಹೇಗೆ ಗೊತ್ತಾ? ಡಿಫೈನ್ ಸ್ಟ್ರಾಂಗ್ ಆಸಿಡ್, ಡಿಫೈನ್ ವೀಕ್ ಆಸಿಡ್ ವಿತ್ 2 ಎಕ್ಸಾಂಪಲ್, ಡಿಫೈನ್ ಸ್ಟ್ರಾಂಗ್ ಆಸಿಡ್ ವಿತ್ 2 ಎಕ್ಸಾಂಪಲ್. ಪಕ್ಕಾ 2 ಮಾರ್ಕ್ ಕ್ವೆಶ್ಚನ್ ಇದು, ಹಾಗಾಗಿ ಪೇ ಅಟೆನ್ಷನ್ ಹಿಯರ್. ಸೊ ಸ್ಟ್ರಾಂಗ್ ಆಸಿಡ್ ಡೆಫಿನೇಷನ್ ಹೇಗೆ ಬರೀಬಹುದು? ಆಸಿಡ್ಸ್ ದಟ್ ಅಯೋನೈಸ್, ಅಯೋನೈಸ್ ಅಂದ್ರೆ ಸ್ಪ್ಲಿಟ್, ಆಯ್ತಾ? ಆಸಿಡ್ಸ್ ದಟ್ ಅಯೋನೈಸ್ ಕಂಪ್ಲೀಟ್ಲಿ ಇನ್ ಸೊಲ್ಯೂಷನ್, ಅಥವಾ ಇಲ್ಲಿ ವಾಟರ್ ಅಂತ ಹೇಳಿ ಕೂಡ ಆಡ್ ಮಾಡಬಹುದು. ವಾಟರ್ ಆರ್ aqueous solution. Acids that ionize completely in aqueous solution ಪ್ರೊಡ್ಯೂಸಿಂಗ್ ಮೋರ್ H+ ಅಯಾನ್. ಯಾವ ಆಸಿಡ್ಸ್ಗಳು ಕಂಪ್ಲೀಟ್ ಆಗಿ ಅಯೋನೈಸ್ ಆಗಿ ತುಂಬಾ H+ ಅಯಾನ್ಸ್ ಅನ್ನ ಕೊಡುತ್ತೋ, ಇಲ್ಲಿ ನಾನು ಇನ್ನೊಂದು ರೆಪ್ರೆಸೆಂಟೇಷನ್ ಹಾಕಿದ್ದೀನಿ, H3O+ ಅಂತ ಹೇಳಿ. ಅಂದ್ರೆ ಈ H+ ಇಸ್ ಅ ವೆರಿ ಸ್ಮಾಲ್ ಅಯಾನ್. ಸೊ ಇಂಡಿಪೆಂಡೆಂಟ್ ಆಗಿ ಇದು ಕೆಲವೊಂದ್ಸಲ ಎಕ್ಸಿಸ್ಟ್ ಆಗಲ್ಲ, ಹೇಳುತ್ತೆ ಅಯ್ಯೋ ನಾನು ಈಗ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ನೋಡಿ ಒಬ್ಬರೇ ಇರೋಕ್ಕೆ ಭಯ ಆಗುತ್ತಲ್ಲ, ಹಾಗೆ H+ ಒಂದು ಸಣ್ಣ ಮಗು ಥರ. ಅದಕ್ಕೆ ವಾಟರ್ ಏನು ಮಾಡ್ತಾನೆ, ಈ H2O ಮಾಲಿಕ್ಯೂಲ್ ಬಂದು ಇದ್ರ ಜೊತೆ ಮಾತಾಡುತ್ತೆ, ನೀನು ಹೆದರ್ಕೋಬೇಡ, ನನ್ನ ಜೊತೆ ಬಂದ್ಬಿಡು ಅಂತ ಹೇಳಿ. ಸೊ ಇವಾಗ ನೋಡಿ H2 ಎಷ್ಟಾಯ್ತು? H3 ಆಯ್ತಾ, ಇಲ್ಲೊಂದು H, ಇಲ್ಲೊಂದು 2, 3 ಆಯ್ತು. ಆಕ್ಸಿಜನ್ ಹಾಗೆ ಬರೀತೀರಾ, ಪಾಸಿಟಿವ್ ಚಾರ್ಜ್ ಈಚೆ ತಗೊಳ್ತೀರಾ, H3O+ ಆಯ್ತು. ಇವಾಗ ಅದಕ್ಕೆ ಏನು ಅಂತ ಹೇಳಿ ಕರಿತೀರಾ? H+ ಆದ್ರೂ H3O+ ಆದ್ರೂ ಕಾಮನ್ ಆಗಿ ಯು ವುಡ್ ಕಾಲ್ ದಿಸ್ ಆಸ್ ಹೈಡ್ರೋನಿಯಂ ಅಯಾನ್. ಹೈಡ್ರೋನಿಯಂ ಅಯಾನ್ ಇದನ್ನ ಹೇಗೆ ಅಡ್ರೆಸ್ ಮಾಡ್ತೀರಾ? ಹೈಡ್ರೋನಿಯಂ ಅಯಾನ್. ಯಾವ ಆಸಿಡ್ಸ್ಗಳು ಜಾಸ್ತಿ ಹೈಡ್ರೋನಿಯಂ ಅಯಾನ್ ಆರ್ H+ ಅಯಾನ್ ಆರ್ H3O+ ಅಯಾನ್ಸ್ ಅನ್ನ ಅಕ್ವಿಯಸ್ ಸೊಲ್ಯೂಷನ್ಸ್ ನಲ್ಲಿ ಕೊಡ್ತಾರೋ ಅಥವಾ ರಿಲೀಸ್ ಮಾಡ್ತಾರೋ ಅಥವಾ ಸ್ಪ್ಲಿಟ್ ಮಾಡ್ತಾರೋ ಅವುಗಳನ್ನ ಸ್ಟ್ರಾಂಗ್ ಆಸಿಡ್ಸ್ ಅಂತ ಹೇಳಿ ಕರಿತೇವೆ. ಈ ಲ್ಯಾಬೊರೇಟರೀಸ್ ನಲ್ಲಿ ಸ್ಟ್ರಾಂಗ್ ಆಸಿಡ್ಸ್ ಬಾಟಲ್ ಹಿಂದೆ ಯು ಕ್ಯಾನ್ ಸಿ ದಿಸ್
ಮಾರ್ಕ್. ಈ ಮಾರ್ಕ್ನಲ್ಲಿ ನೋಡ್ತಾ ಇದ್ದೀರಾ, ವೆನ್ ಆಸಿಡ್ಸ್ ಫಾಲಿಂಗ್ ಡೌನ್ ಆನ್ ದ ಸ್ಕಿನ್ ಏನಾಗ್ತಾ ಇದೆ ಇಲ್ಲಿ, ಸ್ಕಿನ್ ಇಸ್ ಕೊರೋಡಿಂಗ್. ಇಲ್ಲಿ ಸ್ಲ್ಯಾಬ್ ಮೇಲೆ ಸರ್ಫೇಸ್ ಮೇಲೂ ಕೂಡ ಆಸಿಡ್ ಡ್ರಾಪ್ ಬಿದ್ದ ಜಾಗದಲ್ಲಿ ದರ್ ಇಸ್ ಅ ಸ್ಲೈಟ್ ಎಂತ ಹೇಳ್ಬೋದು, ಒಂದು ಗುಳಿ ಇದೆ ಅಥವಾ ಒಂದು ಹೋಲ್ ಇದೆ. ದಟ್ ರೆಪ್ರೆಸೆಂಟ್ಸ್ ಕೊರೋಷನ್. ದೇ ಆರ್ ವೆರಿ ಕೊರೋಸಿವ್ ಇನ್ ನೇಚರ್. ಯಾರು? ಆಸಿಡ್ಸ್. ಅಂಡ್ ದೇ ಆಲ್ಸೋ ಕ್ರಿಯೇಟ್ ಬರ್ನ್ಸ್ ಆನ್ ಯುವರ್ ಸ್ಕಿನ್. ಯಾವ ಆಸಿಡ್ಸ್ಗಳು ಸ್ಪೆಸಿಫಿಕ್ ಆಗಿ ಸ್ಟ್ರಾಂಗ್ ಆಸಿಡ್ಸ್ಗಳು ಆರ್ ವೆರಿ ಕೊರೋಸಿವ್ ಇನ್ ನೇಚರ್ ಅಂತ ಹೇಳಿ ನಿಮಗೆ ಗೊತ್ತಾಯ್ತು. ಸೊ ವೆನೆವರ್ ಯು ಹ್ಯಾಂಡಲ್ ಸ್ಟ್ರಾಂಗ್ ಆಸಿಡ್ಸ್ ಇನ್ ಯುವರ್ ಲ್ಯಾಬೋರೇಟರಿ, ಡು ನಾಟ್ ಟ್ರಾನ್ಸ್ಫರ್ ದೆಮ್ ಯೂಸಿಂಗ್ ಯುವರ್ ಬೇರ್ ಹ್ಯಾಂಡ್ಸ್. ಆಲ್ವೇಸ್ ಮೇಕ್ ಶೂರ್ ದಟ್ ಯು ಹೋಲ್ಡ್ ಅ ಟೆಸ್ಟ್ ಟ್ಯೂಬ್. ಅಥವಾ ನೀವು ನಿಮ್ಮ ಯಾವುದಾದ್ರು ಒಂದು ಟೀಚರ್ಸ್ದು ಒಂದು ಸೂಪರ್ವಿಷನ್ನಲ್ಲಿ ಯು ಹ್ಯಾವ್ ಟು ಡೀಲ್ ವಿತ್ ಸ್ಟ್ರಾಂಗ್ ಆಸಿಡ್ಸ್. ಬಿ ವೆರಿ ಕೇರ್ಫುಲ್ ಎಕ್ಸ್ಪೆರಿಮೆಂಟ್ಸ್ನ ಲ್ಯಾಬೋರೇಟರಿಲಿ ಮಾಡಬೇಕಾದ್ರೆ. ಆಲ್ ರೈಟ್, ನೆಕ್ಸ್ಟ್ ಬಂದು ಎಕ್ಸಾಂಪಲ್ಸ್ ಯಾವುದು ಸ್ಟ್ರಾಂಗ್ ಆಸಿಡ್ಸ್ಗೆ ಅಂತ ಹೇಳಿ ನೋಡೋಣ. ಸ್ಟ್ರಾಂಗ್ ಆಸಿಡ್ಸ್ಗೆ ಎಕ್ಸಾಂಪಲ್ HCl, HNO3, H2SO4. ಈ ಮೂರು ಆಸಿಡ್ಸ್ ಅನ್ನ ಎಕ್ಸಾಂಪಲ್ಸ್ ಫಾರ್ ಸ್ಟ್ರಾಂಗ್ ಆಸಿಡ್ಸ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ ಸಾಕು. ಜಾಸ್ತಿ ಹೇಳಲಿಕ್ಕೆ ಬಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಅದೇ ತರ ನೆನ್ಪಿಟ್ಕೊಳ್ಳಿ, HF ಅಂತ ಹೇಳುವಂತಹದ್ದು, ಇದನ್ನ ಇಲ್ಲಿ ನೋಡಿ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳಿ ಹೇಳ್ತಿರಲ್ಲ HCl ಅನ್ನ, ಹಾಗೆ HF ಅನ್ನ ಯು ಕಾಲ್ ಇಟ್ ಆಸ್ ಹೈಡ್ರೋಫ್ಲೂರಿಕ್ ಆಸಿಡ್. ದಸ್ ಹೈಡ್ರೋಫ್ಲೂರಿಕ್ ಆಸಿಡ್ ಕೆನ್ ಡಿಸಾಲ್ವ್ ಗ್ಲಾಸ್ ಆಲ್ಸೋ. ಹಾಗಾಗಿ ಅದನ್ನ ಪೆಟ್ ಬಾಟಲ್ಸ್ನಲ್ಲಿ ಟೆರಿಫ್ಥಾಲಿಟ್ ಅಂತ ಹೇಳುವಂತಹ ಒಂದು ಪಾಲಿಮರ್ ಬಾಟಲ್ನಲ್ಲಿ ನಾವು ಸ್ಟೋರ್ ಮಾಡ್ತೀವಿ, ಅಥವಾ ಅದನ್ನ ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡ್ತೀವಿ, ನಾಟ್ ಇನ್ ದ ಗ್ಲಾಸ್. ಬಟ್ ದೀಸ್ ಆರ್ ನಾಟ್ ರಿಯಾಕ್ಟಿವ್, ದೇ ಡು ನಾಟ್ ಶೋ ಎನಿ ರಿಯಾಕ್ಟಿವಿಟಿ ವಿತ್ ದ ಗ್ಲಾಸ್. ಹಾಗಾಗಿ ಇವುಗಳನ್ನ ನೀವು ನಿಮ್ಮ ನಾರ್ಮಲ್ ಲ್ಯಾಬೋರೇಟರಿನಲ್ಲಿ ಗ್ಲಾಸ್ ಕಂಟೈನರ್ನಲ್ಲೂ ಕೂಡ ನೋಡ್ತೀರಾ. ವಿ ಸ್ಟೋರ್ ದಮ್ ಇನ್ ದ ಪ್ಲಾಸ್ಟಿಕ್ ಬಾಟಲ್ ಆಫ್ ಹೈ ಕ್ವಾಲಿಟಿ. ಓಕೆ, ಇದನ್ನ ಮಾತ್ರ ದೇ ಆರ್ it solubilize glass or it reacts with glass. ಇದು ಗ್ಲಾಸ್ ಅಲ್ಲಿರುವಂತಹ ಸಿಲಿಕಾನ್ ಡೈಆಕ್ಸೈಡ್ ಬಾಂಡಿಂಗ್ ಜೊತೆ ರಿಯಾಕ್ಟ್ ಆಗಿ ಅದನ್ನ ಬ್ರೇಕ್ ಮಾಡಿ ಆ ಗ್ಲಾಸ್ ಅಲ್ಲಿರುವಂತಹ ಕಂಟೈನರ್ ಜೊತೆ, ಗ್ಲಾಸ್ ಅಲ್ಲಿರುವಂತಹ ಒಂದು ಕೆಮಿಕಲ್ ಕಾಂಪೋಸಿಷನ್ ಜೊತೆ ರಿಯಾಕ್ಟ್ ಆಗುತ್ತೆ. ಓಕೆ, ಸೊ ದಟ್ಸ್ ಆಲ್ ಅಬೌಟ್ ಸ್ಟ್ರಾಂಗ್ ಆಸಿಡ್ಸ್. ಇದ್ರದ್ದು ಹೆಸರು ನಿಮಗೆ ಗೊತ್ತಿರಬೇಕು. HCl is hydrochloric acid, HNO3 is nitric acid, H2SO4 ಅಂತ ಹೇಳುವಂಥದ್ದು ಏನು ಸಲ್ಫ್ಯೂರಿಕ್ ಆಸಿಡ್, ಜೊತೆಗೆ HF is hydrofluoric acid. ಆಸಿಡ್. ಇನ್ನ ಜಾಸ್ತಿ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ಬೋದು, ಬಟ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ನೆನ್ಪಿಟ್ಕೊಳ್ಳಿಕ್ಕೆ. ಸೊ ರಿಮೆಂಬರ್ ದಟ್ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಸ್ಟ್ರಾಂಗ್ ಆಸಿಡ್ಸ್. ಈಗ ವೀಕ್ ಆಸಿಡ್ಗೆ ಡೆಫಿನಿಷನ್ ಏನು ಅಂತ ಹೇಳಿ ಕೇಳಿದ್ರೆ, ಆಸಿಡ್ಸ್ ದಟ್ ಅಯೋನೈಸ್ ಪಾರ್ಷಿಯಲಿ ಆರ್ ಇನ್ಕಂಪ್ಲೀಟ್ ಆಗಿ, ಪಾರ್ಷಿಯಲಿ ಅಥವಾ ಏನು ಹೇಳ್ಬೋದು, ನಾಟ್ ಟು 100%. ಸೊ ಆಸಿಡ್ಸ್ ದಟ್ ಅಯೋನೈಸ್ ಇನ್ ಅ ವೆರಿ ಸ್ಮಾಲ್ ಕ್ವಾಂಟಿಟಿ ಆರ್ ಪಾರ್ಷಿಯಲಿ in solution produce fewer H plus ion or H3O plus ion are called as weak acids. So here it should be weak acids. ಯಾವ ಆಸಿಡ್ಸ್ಗಳು ಕಡಿಮೆ H plus ions ಅನ್ನ aqueous medium ನಲ್ಲಿ ಕೊಡ್ತಾರೋ, so acids that ionize partially in aqueous ಸೊಲ್ಯೂಷನ್. ಸೊ ಯಾವ ಆಸಿಡ್ಸ್ಗಳು ಕಡಿಮೆ H plus ions ಅನ್ನ aqueous ಸೊಲ್ಯೂಷನ್ಸ್ ನಲ್ಲಿ ಕೊಡ್ತಾರೋ ಅವುಗಳನ್ನ ನೀವು ವೀಕ್ ಆಸಿಡ್ಸ್ ಅಂತ ಹೇಳಿ ಡಿಫೈನ್ ಮಾಡ್ತೀರಾ. ಎಕ್ಸಾಂಪಲ್ಸ್ ಯಾವುದು ವೀಕ್ ಆಸಿಡ್ಸ್ಗೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಎರಡೂ ಕಡೆಯಿಂದ ನೀವು ಎಕ್ಸಾಂಪಲ್ಸ್ ತಗೊಳ್ಬೋದು. ಯಾವುದೆಲ್ಲ, ಎಲ್ಲ ಆರ್ಗ್ಯಾನಿಕ್ ಆಸಿಡ್ಸ್ಗಳನ್ನ ವೀಕ್ ಆಸಿಡ್ಸ್ ಅಂತ ಹೇಳಿ ಕರಿತೇವೆ ಜನರಲ್ ಆಗಿ. ಕಂಪ್ಯಾರಬಿಲಿಟಿ ಯಾವಾಗಲೂ ಕೂಡ ಮಿನರಲ್ ಆಸಿಡ್ಸ್ ಜೊತೆ ಇರುತ್ತೆ. ಅವುಗಳಿಗೆ ಕಂಪೇರ್ ಮಾಡಿದ್ರೆ ಆರ್ಗ್ಯಾನಿಕ್ ಆಸಿಡ್ಸ್ ಆರ್ ಇನ್ ಜನರಲ್ ವೀಕ್ ಅಂತ ಹೇಳಿ. ಮಿನರಲ್ ಆಸಿಡ್ಸ್ ನಲ್ಲೂ ಕೂಡ ವೀಕ್ ಆಸಿಡ್ಸ್ ಇದೆ. ಯಾವುದದು? ಫ್ರಮ್ ಮಿನರಲ್ ಆಸಿಡ್ಸ್ ನೋಡಿ, ಇದನ್ನು ನೆನ್ಪಿಟ್ಕೊಳ್ಳಿ. H2CO3 ಅಂತ ಹೇಳಿದ್ರೆ ಏನು? ಕಾರ್ಬೋನಿಕ್ ಆಸಿಡ್ಸ್. ಯು ಕಾಲ್ ಇಟ್ ಆಸ್ ಕಾರ್ಬೋನಿಕ್ ಆಸಿಡ್ಸ್. H2CO3 ಇಸ್ ಕಾರ್ಬೋನಿಕ್ ಆಸಿಡ್. ಜೊತೆಗೆ H3PO4 ಫಾಸ್ಫೋರಿಕ್ ಆಸಿಡ್.
ಈ ಫರ್ಟಿಲೈಸರ್ಸ್ನೆಲ್ಲ ಇದನ್ನ ಯೂಸ್ ಮಾಡ್ತಾರೆ, ನೈಟ್ರೇಟ್ ಆಸಿಡ್ಸ್, ಫಾಸ್ಫೋರಿಕ್ ಆಸಿಡ್ಸ್ನ ಯೂಸ್ ಮಾಡ್ತಾರೆ. ಅದೇ ಥರ ಬೇಕು ಅಂತ ಹೇಳಿದ್ರೆ ಒನ್ ಮೋರ್ ಎಕ್ಸಾಂಪಲ್, ಬೋರಿಕ್ ಆಸಿಡ್ H3BO3 ನಿಮ್ಮ ಐ ಸೊಲ್ಯೂಷನ್ಸ್ನಲ್ಲಿ, ಸೆಪ್ಟಿಕ್ ಪೌಡರ್ನಲ್ಲಿ ಕೂಡ ಈ ಬೋರಿಕ್ ಆಸಿಡ್ಸನ್ನ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಎಕ್ಸಾಂಪಲ್, ಒನ್ ಮೋರ್ ಎಕ್ಸಾಂಪಲ್ ಫಾರ್ ಬೋರಿಕ್ ಆಸಿಡ್ಸ್. ಆರ್ಗ್ಯಾನಿಕ್ ಆಸಿಡ್ಸ್ನಲ್ಲಿ ಜನರಲ್ ಆಗಿ ಇದನ್ನು ನೆನ್ಪಿಟ್ಕೊಳ್ಳಿ, ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಫಾರ್ಮುಲಾ ಏನು? CH3COOH. ಅದೇ ಥರ ಫಾರ್ಮಿಕ್ ಆಸಿಡ್, ಫಾರ್ಮಿಕ್ ಆಸಿಡ್ದು ಫಾರ್ಮುಲಾ ಏನು? HCOOH. ಸೊ ಈ ಎಲ್ಲ ಆಸಿಡ್ಸ್ಗಳನ್ನ ನಾವು ವೀಕ್ ಆಸಿಡ್ಸ್ ಅಂತ ಹೇಳ್ತೀವಿ, ಬಿಕಾಸ್ ದ ಮೂಮೆಂಟ್ ಯು ಪುಟ್ ದೆಮ್ ಇನ್ ವಾಟರ್ ದೇ ಡು ನಾಟ್ ಗಿವ್ ಮೋರ್ ಅಮೌಂಟ್ ಆಫ್ H+ ions. So I hope this classification is clear. Next, depending on the amount of water, andre concentration mele, now again it is classified into concentrated acid and dilute acid. Concentrated acid nalli ಏನಿರುತ್ತೆ? ಮೋರ್ ಆಸಿಡ್ ಇರುತ್ತೆ, ಲೆಸ್ ವಾಟರ್. ಯಾವುದೇ ಮಿನರಲ್ ಆಸಿಡ್ಸ್ ಆಗಿರ್ಬೋದು, ಯಾವುದೇ ಆರ್ಗ್ಯಾನಿಕ್ ಆಸಿಡ್ಸ್ ಆಗಿರ್ಬೋದು, ಯು ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್ಸ್. ಇಫ್ ಯು ಡೋಂಟ್ ಆಡ್ ವಾಟರ್, then all of them are called as concentrated acid. The moment you take them and mix it with water, you call them as dilute acids. ಇಲ್ಲಿ ಆಸಿಡ್ಸ್ ಬಂದಾಗ, ಡೈಲ್ಯೂಟ್ ಆಸಿಡ್ ಬಂದಾಗ ಲೆಸ್ ಆಸಿಡ್ ಬಟ್ ಮೋರ್ ವಾಟರ್. ಜಾಸ್ತಿ ವಾಟರ್ ಇರುತ್ತೆ ಬಟ್ ಕಡಿಮೆ ಆಸಿಡ್ಸ್ ಇರುತ್ತೆ. ಸೊ ದಿಸ್ ಇಸ್ ಯೋರ್ ಥರ್ಡ್ ಕ್ಲಾಸಿಫಿಕೇಶನ್. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಯಾವುದೆಲ್ಲ ಅಂತ ಹೇಳಿ ನೋಡೋಣ. ಸೊ taste wise, acids have sour taste, but do not test the acids which are present in the laboratory. If you really want to taste, then you can taste grapes, you can taste apple, you can taste tamarind, you can taste lemon. All these contains acids, right? And by then you can, by tasting them, you can come to a conclusion that yes, they are acids. They do have acids in them anta heli. Now, corrosive nature. Acids are, all the mineral acids for that sake are corrosive in nature. H2SO4 ಆಗಿರ್ಬೋದು, HNO3 ಆಗಿರ್ಬೋದು, the moment they fall on the paper or skin or desk, they try to corrode, provided they have a high concentration. ಆಯ್ತಾ? H2SO4, ಈ H2SO4 ಅಂತ ಹೇಳುವಂಥದ್ದು starts the skin. ನಮ್ಮ ಸ್ಕಿನ್ ಮೇಲೆ ಬಿದ್ದಾಗ ಸ್ಕಿನ್ ಮೇಲಿರುವಂತಹ ಕಾರ್ಬನ್ ಜೊತೆ ರಿಯಾಕ್ಟ್ ಆಗುತ್ತೆ, ಪ್ಲಸ್ ಇಟ್ ವಿಲ್ ಟೇಕ್ ಅವೇ ದ ವಾಟರ್ ಮಾಲಿಕ್ಯೂಲ್ಸ್. ಆ ಕಾರ್ಬನ್ ಜೊತೆ ರಿಯಾಕ್ಟ್ ಆಗಿ ಅದೇನ್ ಮಾಡುತ್ತೆ? ಸ್ಕಿನ್ ಅನ್ನ ಬ್ಲ್ಯಾಕ್ ಕಲರ್ ಆಗಿ ಮಾಡುತ್ತೆ. ಸೊ ಅದನ್ನ ಚಾರಿಂಗ್ ಅಂತ ಹೇಳಿ ಕರಿತೇವೆ. ಅದೇ ತರ HNO3 ಏನಾದ್ರೂ ನಮ್ಮ ಸ್ಕಿನ್ ಮೇಲೆ ಬಿದ್ದಾಗ ಅದು ಯೆಲ್ಲೋ ಆಗುತ್ತೆ, ಬಿಕಾಸ್ ಇಟ್ ವಿಲ್ ರಿಯಾಕ್ಟ್ ಆನ್ ದ ಪ್ರೋಟೀನ್ ಪಾರ್ಟ್ ಆಫ್ ಅ ಸ್ಕಿನ್ ಅಂತ ಹೇಳ್ಬೋದು. ಕಾರ್ಬೋನಿಕ್ ಆಸಿಡ್ ಅಂಡ್ ಆರ್ಗ್ಯಾನಿಕ್ ಆಸಿಡ್ಸ್ ಆರ್ ನಾಟ್ ಕೊರೋಸಿವ್. ಕೊರೋಸಿವ್ ಅಲ್ಲದೆ ಇರುವಂತಹ ಎರಡು ಆಸಿಡ್ಸ್ ಯಾವುದು? ಕಾರ್ಬೋನಿಕ್ ಅಂಡ್ ಆರ್ಗ್ಯಾನಿಕ್ ಆಸಿಡ್ಸ್. ಬಟ್ ಇದು ಸುಳ್ಳು. ನೀವು ಲೈಮ್ ಅನ್ನ ಸ್ಕ್ವೀಸ್ ಮಾಡಿ, ಕೆಲವರು ಅಲರ್ಜಿಕ್ ಇರ್ತಾರೆ, ಆ ಲೈಮ್ ವಾಟರ್, ಕಾನ್ಸಂಟ್ರೇಟೆಡ್ ಲೈಮ್ ವಾಟರ್ ಆಯ್ತಾ, ನೀವು ಕೈ ಹಾಕಿಟ್ರೆ ಕೈ ತುರ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಅಗೇನ್ ವಿನೆಗರ್ ಅಲ್ಲೂ ಕೂಡ ಇಫ್ ಯು ಡಿಪ್ ಯೋರ್ ಹ್ಯಾಂಡ್, it starts itching, it starts burning. It shows that there is some chemical reactions happening, but corrosive ಅಲ್ಲ. ಸ್ಕಿನ್ ತೂದಾಗಿ ಜಾಸ್ತಿ ಡ್ಯಾಮೇಜ್ ಆಗಲ್ಲ ಅಂತ ಹೇಳ್ತಾರೆ, ಬಟ್ ಇಟ್ ಇಸ್ ರಿಯಾಕ್ಟಿವ್. ನೆಕ್ಸ್ಟ್, ಫಿಸಿಕಲ್ ಸ್ಟೇಟ್ ಬಂದಾಗ ನಿಮ್ಗೇನು ನೆನಪಿರುತ್ತೆ? ಓ, ಆಸಿಡ್ಸ್ ಎಲ್ಲ ಲಿಕ್ವಿಡ್ ಆಗಿರುತ್ತೆ. ಯಾಕೆಂದರೆ ಮೂವೀಸಲ್ಲೆಲ್ಲ ನೋಡ್ತಿರಲ್ಲ ಆಸಿಡ್ ಅಟ್ಯಾಕ್ ಆಗುವಂಥದ್ದು. ಇಟ್ಸ್ ವೆರಿ ಸ್ಕೇರಿ ಟು ಟೆಲ್, ಬಟ್ ಇದೆಲ್ಲ ಲಿಕ್ವಿಡ್ ಫಾರ್ಮಲ್ ಇರುತ್ತೆ ಅಂತ ಹೇಳೋ ಐಡಿಯಾ ಇರುತ್ತೆ. ದಟ್ ಈಸ್ ರಾಂಗ್. ನೋಡಿ, ಇಲ್ಲಿ ಸಮ್ ಆಸಿಡ್ಸ್ ಆರ್ ಸಾಲಿಡ್ಸ್ ಆ್ಯಂಡ್ ಸಮ್ ಆರ್ ಲಿಕ್ವಿಡ್. ಯಾವುದೆಲ್ಲ ಸಾಲಿಡ್, ಯಾವುದೆಲ್ಲ ಲಿಕ್ವಿಡ್ ಅಂತ ಹೇಳೋ ಐಡಿಯಾಸ್ ಬೇಕಂದ್ರೆ ಹಿಯರ್ ಐ ಹ್ಯಾವ್ ದಿ ಎಕ್ಸಾಂಪಲ್. ಈ ನಾರ್ಮಲ್ ಆಗಿರುವ ಆರ್ಗ್ಯಾನಿಕ್ ಆಸಿಡ್, ಬೋರಿಕ್ ಆಸಿಡ್, ಟಾರ್ಟರಿಕ್ ಆಸಿಡ್, ಆಕ್ಸಾಲಿಕ್, ಸಿಟ್ರಿಕ್, ಅದೇ ಥರ ಮಿನರಲ್ ಆಸಿಡ್ ಕಾಲ್ಡ್ ಆಸ್ ಫಾಸ್ಫೋರಿಕ್ ಆಸಿಡ್, ಇವುಗಳೆಲ್ಲವುಗಳು ಕೂಡ ಸಾಲಿಡ್ ಸ್ಟೇಟ್ನಲ್ಲಿರುತ್ತೆ. ಅದೇ ಥರ ಆಸಿಟಿಕ್, ಫಾರ್ಮಿಕ್, ಕಾರ್ಬೋನಿಕ್, ಹೈಡ್ರೋಕ್ಲೋರಿಕ್, ನೈಟ್ರಿಕ್, ಸಲ್ಫ್ಯೂರಿಕ್ ಆಸಿಡ್. ಸೊ ಇದೆರಡು ಆರ್ಗ್ಯಾನಿಕ್, ಮಿಕ್ಕಿದೆಲ್ಲವುಗಳು ಕೂಡ ಮಿನರಲ್. ಇವುಗಳ ಫಿಸಿಕಲ್ ಸ್ಟೇಟ್ ನೀವು ಅಬ್ಸರ್ವ್ ಮಾಡಿದ್ರೆ ಇಟ್ ವಿಲ್ ಬಿ ಇನ್ ಲಿಕ್ವಿಡ್ ಸ್ಟೇಟ್. ಸೊ ಸಾಲಿಡ್ ಸ್ಟೇಟ್ ಅಂಡ್ ಲಿಕ್ವಿಡ್ ಸ್ಟೇಟ್ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಯಾವುದು? ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್. ಆಸಿಡ್ಸ್ ಯಾವ ಥರ ಕೆಮಿಕಲಿ ರಿಯಾಕ್ಟ್ ಆಗುತ್ತೆ ಅಂತ ಹೇಳೋದನ್ನ ನೋಡ್ತಾ ಹೋಗೋಣ. ಸೊ ಡಿಫ್ರೆಂಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಯಾವುದೆಲ್ಲ ಇದೆ ಅಂತ ಹೇಳೋದಕ್ಕೆ ಒಂದು ಫ್ಲೋ ಚಾರ್ಟ್ ನಾನು ಮಾಡಿದ್ದೀನಿ. ಫಸ್ಟಿಗೆ ನೀವೇನು ಓದ್ತೀರಾ ಅಂತ ಹೇಳಿದ್ರೆ, ಆಸಿಡ್ಸ್ ಯಾವ ಥರ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ, ಯಾವ ಆಸಿಡ್ ಯಾವ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗಲ್ಲ ಅಂತ ಹೇಳೋದನ್ನು ಕೂಡ ಎಕ್ಸೆಪ್ಷನಲ್ ಕೇಸಸ್ನ ನೀವು ಇಲ್ಲಿ ಕಲಿತಾ ಹೋಗ್ತಾರೆ. ಓಕೆ,
ಫಾಲೋಡ್ ಬೈ ಮೆಟಾಲಿಕ್ ಆಕ್ಸೈಡ್ಸ್ಗಳು. ಅಂದರೆ ಮೆಟಲ್ ಅಂತ ಹೇಳಿದ್ರೆ, ಸಪೋಸ್ ಜಿಂಕ್ ಅಂದರೆ ಮೆಟಲ್ ಅಂದ್ಕೊಳ್ಳಿ. ಯಾವ ಥರ ಆಸಿಡ್ಸ್ಗಳು ಮೆಟಾಲಿಕ್ ಆಕ್ಸೈಡ್, ಜಿಂಕ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಅಥವಾ ಸೋಡಿಯಂ ಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಸೆಕೆಂಡ್ ಒಂದು ಕಾನ್ಸೆಪ್ಟ್ನಲ್ಲಿ ಕಲಿತೀರಾ. ಅದೇ ಥರ ಥರ್ಡ್ ಕಾನ್ಸೆಪ್ಟ್ನಲ್ಲಿ ಮೆಟಲ್ ಕಾರ್ಬೋನೇಟ್. ಬೆಸ್ಟ್ ಎಕ್ಸಾಂಪಲ್ ಏನು? ಕ್ಯಾಲ್ಶಿಯಂ ಕಾರ್ಬೋನೇಟ್. ಚಾಕ್ ಪೀಸಲ್ಲಿ ಏನಿದೆ ಅದು. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್, ಮೆಟಲ್ ಕಾರ್ಬೋನೇಟ್ ಆಗಿರ್ಬೋದು, ಸೋಡಿಯಂ ಕಾರ್ಬೋನೇಟ್. ಅದೇ ಥರ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್, ನಿಮ್ಮದು ಬೇಕಿಂಗ್ ಸೋಡಾ ಇದೆಯಲ್ವಾ, NaHCO3, ಇವುಗಳ ಜೊತೆ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ಯಾವ ಥರ ರಿಯಾಕ್ಟ್ ಆಗುತ್ತೆ, ಮೆಟಲ್ ಆಕ್ಸೈಡ್ಸ್ ಜೊತೆ ಯಾವ ಥರ ರಿಯಾಕ್ಟ್ ಆಗುತ್ತೆ, ಮೆಟಲ್ಸ್ ಜೊತೆ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಈ ಒಂದು ಡಯಾಗ್ರಾಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಆ್ಯಸಿಡ್ ಯಾವಾಗೆಲ್ಲ ಮೆಟಲ್ ಜೊತೆ ರಿಯಾಕ್ಟ್ ಮಾಡುತ್ತೋ ಬೇಸಿಕಲಿ ನಮಗೆ ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಅಂತ ಹೇಳುವಂಥ ಪ್ರಾಡಕ್ಟ್ ಅನ್ನೋದು ಕೊಡಬೇಕು. ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ, ಸಿಂಪಲ್ ಆಗಿರೋ ಆ್ಯಸಿಡ್ HCl ಜೊತೆ ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ನೆನ್ಪಿಡಿ, ಇದು ಬಂದು ಮೆಟಲ್. ಮೆಟಲಿಗೆ ಯಾವಾಗಲೂ ಯಾವ ಚಾರ್ಜ್ ಇರುತ್ತೆ? ಪಾಸಿಟಿವ್ ಚಾರ್ಜ್ ಇರುತ್ತೆ. ಇಲ್ಲಿ HCl ಇದು ನೀವು ಈ ಥರ ಡಿವೈಡ್ ಮಾಡಿ, ಒಂದು ಪಾಸಿಟಿವ್ ಚಾರ್ಜ್, H ಬಂದು ಯಾವಾಗಲೂ ಪಾಸಿಟಿವ್ ಚಾರ್ಜ್, Cl ಬಂದು ಯಾವಾಗಲೂ ನೆಗೆಟಿವ್ ಚಾರ್ಜ್. ಸೊ ಮೆಟಲು ವಿಚ್ ಇಸ್ ಆಲ್ವೇಸ್ ಪಾಸಿಟಿವ್, ಟೆಂಡ್ ಟು ಬಿ ಪಾಸಿಟಿವ್, ಶುಡ್ ರಿಯಾಕ್ಟ್ ವಿತ್ ಕ್ಲೋರಿನ್. ಓಕೆ, ಸೊ ನಿಮ್ಗೆ ಇಲ್ಲಿ ಏನು ಪ್ರಾಡಕ್ಟ್ ಫಾರ್ಮ್ ಆಗಬೇಕು? ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ H2 ಗ್ಯಾಸ್. ಈಗ ನಿಮಗೆ Mg ಮತ್ತು Cl ಎರಡು ಪ್ರಾಡಕ್ಟ್ ಕೊಡಬೇಕು ಅಂತ ಹೇಳಿ ಗೊತ್ತಾಯಿತು. ಬಟ್ ಪ್ರಾಡಕ್ಟ್ ಬಂದು ಯಾಕೆ MgCl2 ಅಂತ ಹೇಳಿ ಬರೀತೀರಾ? ಬಿಕಾಸ್ ಚಾರ್ಜ್ ಆಫ್ ಮೆಗ್ನೀಷಿಯಂ ನಿಮಗೆ ಗೊತ್ತಿರಬೇಕು, +2, ಚಾರ್ಜ್ ಆಫ್ ಕ್ಲೋರೈಡ್ -1. ಇದೆರಡನ್ನ ಕ್ರಾಸ್ ಮಾಡಿದಾಗ ನಿಮ್ಗೇನು ಸಿಗುತ್ತೆ? ಮೆಗ್ನೀಷಿಯಂ ಕ್ಲೋರೈಡ್ ಸಿಗುತ್ತೆ, ಮೆಗ್ನೀಷಿಯಂ ಡೈಕ್ಲೋರೈಡ್ ಅಂತಲೂ ಹೇಳ್ಬೋದು. ಇದೇ ಥರ ನೀವು ಪ್ರತಿ ಮೆಟಲ್ಸಿಗೂ ಬರೀತಾ ಹೋಗಿ. ಸಪೋಸ್ ಜಿಂಕ್ ತಗೊಂಡ್ರೆ, ಜಿಂಕ್ HCl ಏನು ಸಿಗಬೇಕು ನಿಮಗೆ? ZnCl2 ಪ್ಲಸ್ H2 ಗ್ಯಾಸ್. ಈ ZnCl2 MgCl2 ಅಂತ ಹೇಳುವಂಥದ್ದೇನು? ಸಾಲ್ಟ್. ಪಕ್ಕದಲ್ಲಿ ರಿಲೀಸ್ ಆಗುವಂಥದ್ದು ಗ್ಯಾಸ್, ಹೈಡ್ರೋಜನ್ ಗ್ಯಾಸ್. ಸೇ ದಟ್ ಯು ಆರ್ ಟೇಕಿಂಗ್ ಅಲ್ಯೂಮಿನಿಯಂ ಆ್ಯಂಡ್ ದೇರ್ ಇಸ್ HCl. ಇಲ್ಲೇನಾಗಬೇಕು ನಿಮಗೆ? ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಇದು ಎರಡು ಪ್ರಾಡಕ್ಟ್ ಸಿಗಬೇಕು. ಆ್ಯಂಡ್ ದೆನ್ ಯು ಟ್ರೈ ಟು ಬ್ಯಾಲೆನ್ಸ್ ದ ಹೋಲ್ ಇಕ್ವೇಷನ್. ಯಾಕೆಂದರೆ ಇವಾಗ ನೀವು ಬ್ಯಾಲೆನ್ಸಿಂಗ್ ಅಂತ ಹೇಳುವಂಥದ್ದು ನೀವಾಗೆ ಟ್ರೈ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಇಕ್ವೇಷನಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ರೈಟಿಂಗ್ ಹಿಯರ್ 2, ಇಲ್ಲಿ 2. ಇವಾಗ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಹೈಡ್ರೋಜನ್ ಮತ್ತು ಕ್ಲೋರಿನ್ ನೋಡಿ ನಂಬರ್ಸ್ ಆಚೆ ಈಚೆ ಇದೆ. ಸೊ ಐ ರೈಟ್ ಹಿಯರ್ 6, ಇಲ್ಲಿ 2 ಇಂದ ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡ್ತೀನಿ, 2 ಇಂದ ಮಲ್ಟಿಪ್ಲೈ ಮಾಡಿ. ಸೊ ಸಿನ್ಸ್ ಐ ಬ್ಯಾಲೆನ್ಸ್ ಇಟ್ ಮೆನಿ ಟೈಮ್ಸ್ ರಿಪೀಟೆಡ್ಲಿ, ನನಗೆ ಗೊತ್ತಿದೆ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ. ಇಷ್ಟೇ ಅಲ್ಲ ಮಕ್ಕಳೇ, ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುವಂಥದ್ದು ಮೆಟಲ್, ಇದು ಬೇರೆ ಬೇರೆ ಆ್ಯಸಿಡ್ ನೀವು ತಗೊಳ್ಬೋದು. ಅಯನ್ Fe ತಗೊಳ್ಳಿ, ಆಯಿತಾ? H2SO4 ಯಾವ ಥರ Fe H2SO4 ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳೋದನ್ನ ಪ್ರಾಕ್ಟೀಸ್ ಮಾಡಿ. ಇಲ್ಲಿ FeSO4 ಫೆರಸ್ ಸಲ್ಫೇಟ್, ಇಲ್ಲೂ ನಿಮ್ಗೆ ಏನು ಸಿಗಬೇಕು? ಹೈಡ್ರೋಜನ್ ಗ್ಯಾಸ್ ಸಿಗಬೇಕು. ಅದೇ ಥರ ಅಯನ್ ಅಂತ ಹೇಳುವ ಮೆಟಲ್ HCl ಜೊತೆ ರಿಯಾಕ್ಟ್ ಆದಾಗ FeCl2 ಪ್ಲಸ್ H2 ಗ್ಯಾಸ್. ದೆನ್ ಟ್ರೈ ಟು ಬ್ಯಾಲೆನ್ಸ್ ಇಟ್. ಹೇಗೆ ಪ್ರಾಡಕ್ಟನ್ನು ಬರೀತೀರಾ? ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳುವಂಥದ್ದು ಹೇಗೂ ಗೇಷಿಯಸ್ ಸ್ಟೇಟ್ನಲ್ಲಿ ರಿಲೀಸ್ ಆಗೋಗುತ್ತೆ. ಮಿಕ್ಕಿದ್ದು ನೆಗೆಟಿವ್ ಅಯಾನ್ ಜೊತೆ ಈ ಮೆಟಲ್ಗಳು ರಿಯಾಕ್ಟ್ ಆಗಿ ನಮಗೆ ಸಾಲ್ಟನ್ನು ಕೊಡುತ್ತೆ ಅಂತ ಹೇಳೋದು ನಾವಿಲ್ಲಿ ಕಲಿತೀವಿ. ಕರೆಕ್ಟಾ? ಇನ್ನು ಎಕ್ಸಾಂಪಲ್ಸ್ ಕೊಡಿ ಮ್ಯಾಮ್, ಇದು ಸಾಕಾಗ್ತಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ವೆರೈಟಿ ಆಫ್ ಎಕ್ಸಾಂಪಲ್. ಸೋಡಿಯಂ ಮೆಟಲ್, ಹೇಗೆ ಸೋಡಿಯಂ ಮೆಟಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಬೇಕು? ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳುವಂಥದ್ದು ಬೈ ಪ್ರಾಡಕ್ಟ್ ಆಗಿ ರಿಲೀಸ್ ಆಗಬೇಕು. ಇಲ್ಲಿ H2 ಇದೆ ಅಲ್ವಾ, ಆ 2 ಅನ್ನು ನೀವು ಇಲ್ಲಿ ಹಾಕ್ತೀರಾ, ಆಯಿತಾ? 2 ಕ್ಲೋರಿನ್ ಆಗುತ್ತೆ, ಇಲ್ಲೂ ಕೂಡ 2 ಆಗುತ್ತೆ. ಸೊ ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಯಾವ ಗ್ಯಾಸ್ ರಿಲೀಸ್ ಆಗ್ತಾ ಇದೆ? ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ. ಆವಾಗ ನಿಮ್ಗೊಂದು ಡೌಟ್ ಬರುತ್ತೆ, ಎಲ್ಲ ಮೆಟಲ್ಸ್ಗಳು ಹೈಡ್ರೋಜನ್ ಗ್ಯಾಸ್ನ ರಿಲೀಸ್ ಮಾಡುತ್ತಾ? ಸೊ ದೇರ್ ಇಸ್ ಅ ಕ್ವೆಶನ್. ಆ ಕ್ವೆಶನಿಗೆ ಆನ್ಸರ್ ಏನು ಅಂತ ಹೇಳ್ತೀನಿ ನಾನು ನಿಮಗೆ. ರಿಯಾಕ್ಟಿವಿಟಿ ಸೀರೀಸಲ್ಲಿ ನಾನು ನಿಮ್ಗೊಂದು ಸೆಂಟೆನ್ಸ್ ಕೊಟ್ಟಿದ್ದೆ. ಏನು? ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಜಿಂಗರ್, ಇನ್ಸ್ಟೆಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಸೇವ್ಸ್ ಗೋಲ್ಡ್. ಪ್ಲೀಸಿಗೆ ಪೊಟ್ಯಾಷಿಯಂ, ಸ್ಟಾಪ್ ಸೋಡಿಯಂ, ಸ್ಟಾಪಿಗೆ
sodium, Ca, M, magnesium, A, aluminum, zinger, Zn, instead, iron, Fe, tri, tin, learning, lead. ಇಲ್ಲಿ ಹೈಡ್ರೋಜನ್ ಕೆಳಗಡೆ ಬರುವ ಎಲಿಮೆಂಟ್ ಯಾವುದು? ಕಾಪರ್. ಸೇವ್ಸ್ ಅಂದರೆ ಸಿಲ್ವರ್, ಗೋಲ್ಡ್. ಹೈಡ್ರೋಜನ್ ಕೆಳಗಡೆ ಕಾಪರ್, ಇಲ್ಲಿ ಬರುತ್ತೇನೆ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಹೈಡ್ರೋಜನ್ ಕೆಳಗಡೆ ಕಾಪರ್, ಸಿಲ್ವರ್, ಗೋಲ್ಡ್, ಈ 3 ಎಲಿಮೆಂಟ್ಸ್ಗಳು ಬರುತ್ತೆ. ಬರುತ್ತೆ, ಹೈಡ್ರೋಜನ್ ಕೆಳಗಡೆ ಬರುತ್ತೆ. ಈಗ ನೀವು ಕೇಳ್ಬೋದು ಯಾವುದೆಲ್ಲ ಎಲಿಮೆಂಟ್ಸ್ಗಳು ಹೈಡ್ರೋಜನ್ ಮೇಲೆ ಬರೆದಿರ್ತೀವಿ? ಆಲ್ ದೀಸ್ ಎಲಿಮೆಂಟ್ಸ್: ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, ಟಿನ್, ಲೆಡ್ ಇವಿಷ್ಟುಗಳು ಹೈಡ್ರೋಜನನ್ನು ಆ್ಯಸಿಡಿಂದ ಡಿಸ್ಪ್ಲೇಸ್ ಮಾಡುತ್ತೆ. ಆಯಿತಾ? ಯಾವ ಮೆಟಲ್ಸ್ಗಳನ್ನು ರಿಯಾಕ್ಟಿವಿಟಿ ಸೀರೀಸ್ ಇದು ಹೈಡ್ರೋಜನ್ ಕೆಳಗೆ ಬರುತ್ತವೆ, ಸಚ್ ಆಸ್ ಕಾಪರ್, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್, ಇವುಗಳು ದೇ ಡು ನಾಟ್ ರಿಯಾಕ್ಟ್ ವಿತ್ ಆ್ಯಸಿಡ್ ಫಸ್ಟ್ ಆಫ್ ಆಲ್, ಈವನ್ ದೋ ದೇ ರಿಯಾಕ್ಟ್. ಕೆಲವೊಂದ್ಸಲ ರಿಯಾಕ್ಟ್ ಮಾಡಿದ್ರೂ ಕೂಡ, ಮರ್ಕ್ಯುರಿ ಕೂಡ ಇದೆ ಹೈಡ್ರೋಜನ್ ಕೆಳಗಡೆ, ಈವನ್ ದೋ ದೇ ರಿಯಾಕ್ಟ್, ಅವುಗಳು ಹೈಡ್ರೋಜನ್ ಗ್ಯಾಸನ್ನು ರಿಲೀಸ್ ಮಾಡಲ್ಲ. ಯಾಕೆ? ಬಿಕಾಸ್ ದೀಸ್ metals which are placed below hydrogen cannot donate electrons to H plus ions present in the acid. ಆಯಿತಾ? H plus ion ಆಗಿ ಆ ಆ್ಯಸಿಡ್ನಲ್ಲಿ ಏನಿದೆ ಅವುಗಳಿಗೆ ಎಲೆಕ್ಟ್ರಾನ್ಸನ್ನು ಕೊಟ್ಟು H2 ಗ್ಯಾಸ್ ಆಗಿ ರಿಲೀಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ನಿಮಗೆ ಗೊತ್ತಾಗುತ್ತೆ ಇಲ್ಲಿ. ಸೊ ಇಲ್ಲಿ ಬರೆದ್ಬಿಡೋಣ. ಮೆಟಲ್ಸ್ which are placed below reactivity series. Metals which are placed below reactivity series, below hydrogen of reactivity series cannot displace hydrogen from acids. Metals which are placed below hydrogen of a reactivity series or in reactivity series cannot displace hydrogen anta ಹೇಳಿದ್ರು from the acid. ಯಾಕೆ? because these metals cannot donate electron to H plus ions present in the acid. ಇಷ್ಟು ನಿಮಗೆ ಗೊತ್ತಿರಬೇಕು. ಎಕ್ಸಾಂಪಲ್ಸ್ ಹೇಳ್ತೀನಿ. ನಾನೀಗ ಸೋಡಿಯಂ ತಗೊಂಡ್ರೆ ಸೋಡಿಯಂ ಇಸ್ ಹೈಲಿ ರಿಯಾಕ್ಟಿವ್. ಆಯಿತಾ? ಈ ಆ್ಯಸಿಡ್ನಲ್ಲಿ H ಪ್ಲಸ್ ಇದೆ, Cl ಮೈನಸ್ ಇದೆ. ಸೋಡಿಯಂ ಏನು ಮಾಡುತ್ತೆ? ಒಂದು ಎಲೆಕ್ಟ್ರಾನ್ಸನ್ನು ಸೋಡಿಯಂ ಹತ್ರ 2, 8, 1 ಈ ಲಾಸ್ಟ್ ಎಲೆಕ್ಟ್ರಾನ್ 1th ಎಲೆಕ್ಟ್ರಾನನ್ನು ಬಿಟ್ಕೊಡುತ್ತೆ. ಆಯಿತಾ? ಈ ಒಂದು ಎಲೆಕ್ಟ್ರಾನ್ ಏನಿದೆ ಇದನ್ನು ಹೈಡ್ರೋಜನಿಗೆ ಕೊಟ್ಟು ಸೋಡಿಯಂ ಏನಾಗುತ್ತೆ? Na ಪ್ಲಸ್ ಆಗುತ್ತೆ. ಆಗ Cl ಮೈನಸ್ ಇದ್ರ ಜೊತೆ ಕಂಬೈನ್ ಆಗಿ NaCl ಆಗುತ್ತೆ. H ಏನಾಯ್ತು? ಇವಾಗ H ಪ್ಲಸ್ ಇತ್ತು, ಅದಕ್ಕೆ ಸೋಡಿಯಂ ಮೆಟಲ್ ಒಂದು ಎಲೆಕ್ಟ್ರಾನ್ಸ್ ಕೊಟ್ಟಾಗ ಅದು ಜಸ್ಟ್ H ಆಯಿತು. ಬರೀ H ಅಂತ ಹೇಳುವಂಥದ್ದು ಅನ್ಸ್ಟೇಬಲ್, ಹಾಗಾಗಿ ಅದು ಡೈಅಟಾಮಿಕ್ ಫಾರ್ಮ್ನಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಇನ್ನೊಂದು H ಜೊತೆ ಕಂಬೈನ್ ಆಗಿ H2 ಮಾಲಿಕ್ಯೂಲ್ ಆಗಿ ಗೇಷಿಯಸ್ ಸ್ಟೇಟ್ನಲ್ಲಿ ರಿಲೀಸ್ ಆಗುತ್ತೆ. ಈ ಜಾಗದಲ್ಲಿ ನೀವಿವಾಗ ಸೋಡಿಯಂ ಜಾಗದಲ್ಲಿ ಕಾಪರ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು,
ಮರ್ಕ್ಯೂರಿ ಆಗಿರ್ಬೋದು, ಈ 4 ಎಲಿಮೆಂಟ್ಸ್ ಅಥವಾ ಪ್ಲಾಟಿನಮ್ ಕೂಡ ಆಗಿರ್ಬೋದು, 5 ಎಲಿಮೆಂಟ್ಸ್ನ ತಗೊಂಡ್ರೆ ಅವುಗಳು ಆ್ಯಸಿಡ್ನಲ್ಲಿರುವಂತಹ H+ ಅಯಾನ್ಸ್ಗಳಿಗೆ ಇಲೆಕ್ಟ್ರಾನ್ಸನ್ನು ಕೊಡೋಕ್ಕಾಗಲ್ಲ. ಬಿಕಾಸ್ ದೇ ಆರ್ ಸ್ಟೇಬಲ್ ವಿತ್ ದೇರ್ ಎಲೆಕ್ಟ್ರಾನಿಕ್ ಪ್ಯಾಟರ್ನ್. ಅಥವಾ ಎಲೆಕ್ಟ್ರಾನ್ಸ್ ಕೊಡಬೇಕು ಅಂದರೆ ವಿಪರೀತವಾದಂತಹ ಎನರ್ಜಿಯನ್ನು ಸಪ್ಲೈ ಮಾಡಬೇಕು, ಸ್ಟೆಬಿಲಿಟಿ ಮ್ಯಾಟರ್ ಆಗುತ್ತೆ. ಹಾಗಾಗಿ ಎಲಿಮೆಂಟ್ಸ್ ವಿಚ್ ಆರ್ ಪ್ಲೇಸ್ಡ್ ಬಿಲೋ ದ ರಿಯಾಕ್ಟಿವಿಟಿ ಸೀರೀಸ್. ಯಾವುದು ರಿಯಾಕ್ಟಿವಿಟಿ ಸೀರೀಸ್ ಅಂತ ಹೇಳಿದ್ರೆ ಪೊಟ್ಯಾಷಿಯಮ್, ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಜಿಂಗರ್, ಇನ್ಸ್ಟೀಡ್ ಟ್ರೈ learning how copper. So I want a statement, please stop calling me a zinger, instead try learning how copper saves silver. How copper save ಅಂತ ಹೇಳಿದ್ರೆ ನಾನು ಸಿಲ್ವರಿಗೆ ತಗೊಂಡಿದ್ದೀನಿ, how copper saves gold ಅಂತ. ಆ್ಯಕ್ಚುಲಿ AG ಆದಮೇಲೆ AU ಬರಬೇಕು. ಓಕೆ, ಈ ಒಂದು ಪ್ಯಾಟರ್ನ್ ನೆನ್ಪಿಟ್ಕೊಳ್ಳಿ. ಹೈಡ್ರೋಜನ್ ಮೇಲಿರುವಂತಹ ಎಲ್ಲ ಮೆಟಲ್ಸ್ಗಳು ಹೈಡ್ರೋಜನ್ ಗ್ಯಾಸನ್ನು ಕೊಡುತ್ತೆ ವೆನ್ ದೇ ರಿಯಾಕ್ಟ್ ವಿತ್ ಆ್ಯಸಿಡ್ ಅಂತ ಹೇಳೋದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೀವು ಇವಾಗ ಏನು ಕಲ್ತ್ರಿ ಅಂತ ಹೇಳಿ ಗೊತ್ತಾಯ್ತಲ್ವಾ. ಸೊ ಇವಾಗ ಗೆಟಿಂಗ್ ಬ್ಯಾಕ್ ಟು ದ ಪ್ರೀವಿಯಸ್ ಸ್ಲೈಡ್. ಈ ಸ್ಲೈಡ್ನಲ್ಲಿ ಅವ್ರಿಗೆ ಕ್ವೆಶನ್ ಕೇಳ್ತಾರೆ, ವಿಚ್ ಗ್ಯಾಸ್ ಈಸ್ ಯೂಶ್ವಲಿ ಲಿಬರೇಟೆಡ್ ವೆನ್ ಅನ್ ಆ್ಯಸಿಡ್ ರಿಯಾಕ್ಟ್ ವಿತ್ ಮೆಟಲ್. ಯಾವಾಗ ಆ್ಯಸಿಡು ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ, ಯಾವ ಗ್ಯಾಸ್ ನಿಮಗೆ ಕೊಡುತ್ತೆ? ಹೈಡ್ರೋಜನ್ ಗ್ಯಾಸ್. ಯಾಕೆಂದರೆ ಆ್ಯಸಿಡ್ನಲ್ಲಿ ಏನಿದೆ, H+ ಅಯಾನ್ಸ್ ಇದೆ. ಹಾಗಾಗಿ ಯಾವ ಗ್ಯಾಸ್ ಕೊಡಬೇಕು? ಅದು ಹೈಡ್ರೋಜನ್ ಗ್ಯಾಸನ್ನು ಕೊಡಬೇಕು. ಓಕೆ, ಆಮೇಲೆ ಇಲಸ್ಟ್ರೇಟ್, ಇದು ತುಂಬ ಇಂಪಾರ್ಟೆಂಟ್ ಫಾರ್ ಸ್ಟೇಟ್ ಬೋರ್ಡ್ ಆಸ್ ವೆಲ್ ಆಸ್ ಫಾರ್ CBSE ಬೋರ್ಡ್. ಸ್ಟೇಟ್ ಬೋರ್ಡ್ನಲ್ಲಿ ದೇ ವಿಲ್ ಆಸ್ಕ್ ದ ಎಂಟೈರ್ ಡಯಾಗ್ರಾಮ್ ಟು ಬಿ ಡ್ರಾನ್. And in CBSE board nalli, they will ask the same question, but by changing certain parameters. I'll tell you how it is. So let's concentrate on this concept. Illustrate with an example. How will you, the same thing, metal acid reaction, you're illustrating with an example. Here, metal you have taken as zinc granule. Metals and the ಹೇಳುವಂಥದ್ದು ಜಿಂಕ್ ಅಂತ ಹೇಳಿ ತಗೊಂಡಿದ್ದೀರಾ. ಆಸಿಡ್ ಜಾಗದಲ್ಲಿ ಇಲ್ಲಿ ಸಲ್ಫ್ಯೂರಿಕ್ ಆಸಿಡ್ H2SO4ನ ತಗೊಂಡಿದ್ದೀರಾ. ಡೈಲ್ಯೂಟ್, ಅದು ಕೂಡ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ನ ತಗೊಂಡಿದ್ದೀರಾ. ಈಗ ನೀವೇನು ಮಾಡ್ತೀರಾ, ಮೆಟಲನ್ನು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿಸ್ತಿದ್ದೀರಾ. ಹೈಡ್ರೋಜನ್ ಗ್ಯಾಸ್ಗಳು ರಿಲೀಸ್ ಆಗ್ತಾ ಇದೆ, ಅದನ್ನು ಸೈಡ್ ಟ್ಯೂಬ್ ಅಥವಾ ಡೆಲಿವರಿ ಟ್ಯೂಬಿಂದ ಕಲೆಕ್ಟ್ ಮಾಡಿ ಸೋಪ್ ಸೊಲ್ಯೂಷನ್ಗೆ ಪಾಸ್ ಮಾಡ್ತೀರಾ. ಆ ಸೋಪ್ ಸೊಲ್ಯೂಷನಲ್ಲಿ ಬಬಲ್ಸ್ಗಳು, ಸೋಪ್ ಬಬಲ್ಸ್ಗಳು ಫಾರ್ಮ್ ಆಗೋದನ್ನು ವೆನ್ ಎವರ್ ಯು ಬರ್ನ್ ದೋಸ್ ಸೋಪ್ ಬಬಲ್ಸ್ ಯೂಸಿಂಗ್ ಅ ಕ್ಯಾಂಡಲ್, ಅದು ಬ್ಲಾಸ್ಟ್ ಆಗುತ್ತೆ ವಿತ್ ಪಾಪ್ ಸೌಂಡ್. ಯಾವ ಸೌಂಡ್ ಅದು? ಪಾಪ್ ಸೌಂಡ್ನಲ್ಲಿ ಬ್ಲಾಸ್ಟ್ ಆಗುತ್ತೆ. ಸೊ ಹೀಗೆ ನೀವು ಅದು ಹೈಡ್ರೋಜನ್ ಗ್ಯಾಸ್ ಹೌದಾ ಅಲ್ವಾ ಅಂತ ಹೇಳಿ ಟೆಸ್ಟ್ ಮಾಡ್ಬೋದು. ಬಿಕಾಸ್ ಇಟ್ ವಿಲ್ ಆಲ್ವೇಸ್ ಬರ್ನ್ ವಿತ್, ಹೇಗೆ ಆ ಒಂದು ಸೋಪ್ ಬಬಲ್ಸ್ ವಿಲ್ ಆಲ್ವೇಸ್ ಬರ್ನ್ ವಿತ್ pop sound. If there is a pop sound, then it is a hydrogen gas. And also remember, ಈ ಒಂದು apparatus is very important for state board. ಈ ಒಂದು apparatus and then ಅವ್ರು ಕೇಳ್ತಾರೆ ಸ್ಟೇಟ್ ಬೋರ್ಡ್ನಲ್ಲಿ ಲೇಬಲ್ ದ ಸೋಪ್ ಸೊಲ್ಯೂಷನ್ ಅಥವಾ ಈ ಸೈಡ್ ಟ್ಯೂಬ್, ಡೆಲಿವರಿ ಟ್ಯೂಬ್ನ ಲೇಬಲ್ ಮಾಡಿ, ಹೈಡ್ರೋಜನ್ ಗ್ಯಾಸ್ನ ಲೇಬಲ್ ಮಾಡಿ ಅಂತೆಲ್ಲ ಹೇಳಿ ಕೇಳ್ತಾರೆ ಅವರು. ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿ ಕೇಳಲ್ಲ ಅಂತ ಅನ್ಕೋತೀನಿ. ಡೆಲಿವರಿ ಟ್ಯೂಬ್ ಕೇಳಿದ್ದಾರೆ, ಸೋಪ್ ಸೊಲ್ಯೂಷನನ್ನು ಲೇಬಲ್ ಮಾಡಿ ಅಂತ ಹೇಳಿ ಕೇಳಿದರೆ, ಮೆಟಲ್ ರಿಯಾಕ್ಷನ್ ಯಾವ್ದು ನಡೀತಾ ಇದೆ ಅಂತ ಹೇಳೋದನ್ನು ಬರೀರಿ ಅಂತ ಹೇಳಿ ಕೂಡ ಅವರು ಕೇಳಿದ್ದಾರೆ ಇದರಲ್ಲಿ. ಓಕೆ, ಸೊ ಐ ಹೋಪ್ ನಾವು ಆ್ಯಸಿಡ್ ಬಗ್ಗೆ ಮಾತಾಡಿದ್ದು ನಿಮಗೆ ಗೊತ್ತಾಗಿದೆ ಅಂತ ಹೇಳಿ. ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಏನು? ಹೌ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್. ಆ್ಯಸಿಡ್ ವೆನ್ ಎವರ್ ರಿಯಾಕ್ಟ್ಸ್ ವಿತ್ ಮೆಟಲ್ ನಮ್ಗೇನು ಸಿಗುತ್ತೆ? ಸಾಲ್ಟು, ಹೈಡ್ರೋಜನ್ ಗ್ಯಾಸು ಸಿಗುತ್ತೆ. ಎಕ್ಸಾಂಪಲ್ ಬರೆದ್ವಿ, ಇಲ್ಲಿ ಜನರಲ್ ಆಗಿರೋ ಎಕ್ಸಾಂಪಲ್ಸ್ ಬರೆದ್ವಿ, ಬ್ಯಾಲೆನ್ಸ್ ಮಾಡಿದ್ವಿ. ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ಸ್ ಬರೆದ್ವಿ, ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡ್ವಿ. ಇಲ್ಲಿ ಯಾವ ಥರ ಎಕ್ಸಾಮಿಗೆ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ ಗೊತ್ತಾಯಿತು. ಇವಾಗ CBSE ಬೋರ್ಡ್ ಅವರಿಗೆ ಇದು ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಿದರೆ, ವಾಟ್ ಹ್ಯಾಪನ್ಸ್ ಇನ್ಸ್ಟೀಡ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಯು ಟೇಕ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್? ಏನಾಗುತ್ತೆ? ಅದೇ ಥರ ಗೇಷಿಯಸ್ ಇದು ಬಬಲ್ಸ್ಗಳು, ಹೈಡ್ರೋಜನ್ ಬಬಲ್ಸ್ಗಳು ಬರುತ್ತೆ. ವಾಟ್ ಹ್ಯಾಪನ್ಸ್ ಇಫ್ ಯು ಟೇಕ್ ಆ್ಯಸಿಟಿಕ್ ಆ್ಯಸಿಡ್? ಆ್ಯಸಿಟಿಕ್ ಆ್ಯಸಿಡ್ ತಗೊಳ್ಳಿ, ಅವಾಗ ಏನಾಗುತ್ತೆ? ಆ್ಯಸಿಟಿಕ್ ಆ್ಯಸಿಡ್ ಇಸ್ ಅ ವೀಕ್ ಆ್ಯಸಿಡ್ ಅಲ್ವಾ? ಹಾಗಾಗಿ ಹೈಡ್ರೋಜನ್ ಗ್ಯಾಸ್ ಏನು ಬರುತ್ತೆ ಡೆಲಿವರಿ ಟ್ಯೂಬಿಂದ, ಅದ್ರದ್ದು ಎಕ್ಸ್ಟೆಂಟ್ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಅವ್ರು ಇನ್ನೊಂದು ಕ್ವೆಶನ್ ಕೇಳ್ತಾರೆ, ಜಿಂಕ್ ಗ್ರ್ಯಾನ್ಯುವಲ್ ಅಂದರೆ ಸಣ್ಣ ಸಣ್ಣ ಪೀಸಸ್ ಆಫ್ ಜಿಂಕ್ ಗ್ರ್ಯಾನ್ಯುವಲ್ಸ್ನ ತಗೊಂಡಿದೆ. ಸಪೋಸ್ ನೀವು ಪೌಡರ್ ತಗೋತೀರಾ ಅನ್ಕೊಳ್ಳಿ, ಜಿಂಕ್ ಡಸ್ಟ್
ಜಿಂಕ್ ಇದು ಡಸ್ಟ್ ಅಂದರೆ ಜಿಂಕ್ ಪೌಡರ್ನ ತಗೊಂಡ್ರೆ ಏನಾಗುತ್ತೆ ನೋಡಿ ಮಕ್ಕಳೇ, ಜಿಂಕ್ ಪೌಡರಲ್ಲಿ ಆ ಮೆಟಲ್ ಇದು ಸರ್ಫೇಸ್ ಏರಿಯಾ. ಯಾವಾಗ ನೀವು ಒಂದು ಪೀಸನ್ನು ಇದನ್ನು ಸಣ್ಣ 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 ಪೀಸ್ಗಳಾಗಿ ಮಾಡ್ತಾರೆ, ಪ್ರತಿ ಪೀಸ್ ಇದು ಎಲ್ಲ ಭಾಗಗಳು ರಿಯಾಕ್ಟ್ ಆಗ್ಬೋದಲ್ವಾ. ಇಲ್ಲಿ ಜಿಂಕ್ ಇದು ಪೌಡರ್ ಫಾರ್ಮ್ನ ತಗೊಂಡ್ರೆ ಆ ಪೌಡರಲ್ಲಿರುವಂತಹ ಎಲ್ಲ ಸರ್ಫೇಸ್ ಏರಿಯಾಗಳು ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ಏನು ಈ ಹೈಡ್ರೋಜನ್ ಗ್ಯಾಸ್ ಬರಬೇಕು ಅದು ತುಂಬ ವಿಗ್ರಸ್ ಆಗಿ ಬರುತ್ತೆ. ಕೇಳ್ತಾರೆ ಕ್ವೆಶನ್, ಇನ್ಸ್ಟೆಡ್ ಆಫ್ ಜಿಂಕ್ ಗ್ರ್ಯಾನ್ಯುಲ್ ಇಫ್ ಜಿಂಕ್ ಡಸ್ಟ್ ಇಸ್ ಟೇಕನ್ ಇನ್ ದ ಅಬೋ ಡಯಾಗ್ರಾಮ್, comment your observation. Hydrogen gas will liberate more hydrogen gas with vigorous speed it will liberate ಅಂತ ಹೇಳಿ ನೀವು ಹೇಳ್ಬೋದು. ಐ ಗೆಸ್ ಮೋರ್ ಹೈಡ್ರೋಜನ್ ಗ್ಯಾಸ್ ವುಡ್ ಲಿಬರೇಟ್ ಅಂತ ಹೇಳಿ. ಓಕೆ, ಆಮೇಲೆ ಅವ್ರು ಇನ್ನೊಂದು ಕೇಳ್ತಾರೆ, ಮೆಟಲ್ ಇದೆ ಆಯಿತಾ, ಸಲ್ಫ್ಯೂರಿಕ್ ಆ್ಯಸಿಡು ಬೇಡ, ಆ್ಯಸಿಟಿಕ್ ಆ್ಯಸಿಡ್ ಬೇಡ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬೇಡ, ಬೇಸ್ ತಗೋತೀರಾ. ಬೇಸ್ ತಗೊಂಡಾಗ ಏನಾಗುತ್ತೆ ನೆನ್ಪಿಟ್ಕೊಳ್ಳಿ. ಬೇಸ್ ಬಗ್ಗೆ ನಾವು ಇಲ್ಲಿವರೆಗೂ ಏನೂ ಮಾತಾಡಿಲ್ಲ, ಇಲ್ಲಿವರೆಗೂ ನಾನು ಡೆಫಿನೇಷನ್ಸ್ ನಾನು ನಿಮಗೆ ಹೇಳಿಲ್ಲ. ಬಟ್ ಈ ಒಂದು ಪಾಯಿಂಟ್ ಅಷ್ಟೇ ನೀವು ನೆನ್ಪಿಟ್ಕೋಬೇಕು. ಯಾವಾಗ ಮೆಟಲ್ಸನ್ನು ಆ್ಯಸಿಡ್ ಅಥವಾ ಬೇಸಲ್ಲಿ ಹಾಕ್ತಿರೋ ಅದು ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವಂಥ ತುಂಬ ಸ್ಟ್ರಾಂಗ್ ಬೇಸ್. ಅದು ಬೇಸಲ್ಲಿ ತುಂಬ ಸ್ಟ್ರಾಂಗ್ ಬೇಸಲ್ಲಿ ನೀವು ಮೆಟಲ್ನ ರಿಯಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲೂ ಕೂಡ ಯು ಕ್ಯಾನ್ ಎಕ್ಸ್ಪೆಕ್ಟ್ ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್. ಸೊ ಇಂತಹ ವೇರಿಯೇಷನ್ಸನ್ನು CBSE ಬೋರ್ಡ್ನಲ್ಲಿ ಅವರು ನಿಮಗೆ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ದೆನ್ ವಾಟ್ ಡಿಡ್ ವಿ ಲರ್ನ್? ನಾವು ಆ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಯಾವುದೆಲ್ಲ ಮೆಟಲ್ಸ್ಗಳು ಅಬೋ ಹೈಡ್ರೋಜನ್ ಬರುತ್ತೋ ದೇ ವಿಲ್ ಡಿಸ್ಪ್ಲೇಸ್ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳೋದು ನಮಗೆ ಗೊತ್ತಾಯಿತು. ಯಾತಕ್ಕೋಸ್ಕರ ಕೆಳಗಡೆ ಇರುವ ಮೆಟಲ್ಸ್ಗಳು ಡಿಸ್ಪ್ಲೇಸ್ ಮಾಡಲ್ಲ ಅಂತ ಹೇಳೋದು ಈ ಒಂದು ಸೆಂಟೆನ್ಸಿಂದ ಗೊತ್ತಾಯಿತು. ನೆಕ್ಸ್ಟ್ ರಿಯಾಕ್ಟಿವಿಟಿ ಸೀರೀಸ್ನ ಬರೆದೆ. ಈಗ ಕಾನ್ಸಂಟ್ರೇಟೆಡ್ HNO3 ಅಂತ ಹೇಳುವಂಥದ್ದು ಎರಡು ರೀತಿಯಲ್ಲಿ ಅದು ಬಿಹೇವ್ ಮಾಡುತ್ತೆ ಮಕ್ಕಳೇ. ಇದು ಆಕ್ಸಿಜನನ್ನು ಆ್ಯಡ್ ಮಾಡುತ್ತೆ. ಸೊ ದ ಸಬ್ಸ್ಟೆನ್ಸ್ ವಿಚ್ ಆ್ಯಡ್ಸ್ ಆಕ್ಸಿಜನ್ ಅದನ್ನು ಏನು ಅಂತ ಹೇಳಿ ಕರಿತೀರಾ ನೀವು? ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ ಕರಿತೀರಾ ಅಲ್ವಾ. ಸೊ ರಿಮೆಂಬರ್, ಅನ್ಲೈಕ್ ಅದರ್ ಆ್ಯಸಿಡ್, ಇತರೆ ಆ್ಯಸಿಡ್ಸ್ಗಳಿಗೆ ವಿಭಿನ್ನವಾಗಿ ಕಾನ್ಸಂಟ್ರೇಟೆಡ್ HNO3 ಅಂತ ಹೇಳುವಂತಹ ಆ್ಯಸಿಡ್ ಎರಡು ರೀತಿಯಲ್ಲಿ ಬಿಹೇವ್ ಮಾಡುತ್ತೆ. ಕೆಲವೊಂದ್ಸಲ ಅದು ಆಕ್ಸಿಜನನ್ನು ಆ್ಯಡ್ ಮಾಡುತ್ತೆ, ಕೆಲವೊಂದ್ಸಲ ಅದು ಆ್ಯಸಿಡ್ ಆಗಿ ಬಿಹೇವ್ ಮಾಡುತ್ತೆ. ಎಲ್ಲಿ ಇದು ಯಾವ ಥರ ಬಿಹೇವ್ ಮಾಡುತ್ತೆ ಅಂತ ಹೇಳೋದನ್ನು ನಾವು ನೆಕ್ಸ್ಟ್ ಚಾಪ್ಟರ್ನಲ್ಲಿ, ಮೆಟಲ್ಸ್ ಚಾಪ್ಟರ್ನಲ್ಲಿ ಇನ್ನೂ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ನೆನ್ಪಿಟ್ಕೊಳ್ಳಿ, ಎರಡು ಮೆಟಲ್ಸ್ಗಳು ಹೈಡ್ರೋಜನ್ ಗ್ಯಾಸನ್ನು ಕೊಡುತ್ತೆ. ಯಾವುದದು? Mg ಮತ್ತು Mn. ಯಾವಾಗ? ವೆನ್ ದೇ ರಿಯಾಕ್ಟ್ ವಿತ್ ಡೈಲ್ಯೂಟ್ HNO3. ಈ ಆ್ಯಸಿಡ್ ಜೊತೆ ಬೇರೆ ಯಾವುದೇ ಮೆಟಲ್ಸ್ಗಳು ಹೈಡ್ರೋಜನ್ ಗ್ಯಾಸನ್ನು ಕೊಡಲ್ಲ. ರಿಯಾಕ್ಟ್ ಆಗುತ್ತೆ ಬಟ್ ಹೈಡ್ರೋಜನ್ ಗ್ಯಾಸನ್ನು ಕೊಡಲ್ಲ. ಓನ್ಲಿ 2 ಮೆಟಲ್ಸ್ ವಿಚ್ ಗಿವ್ಸ್ ಹೈಡ್ರೋಜನ್ ಗ್ಯಾಸ್ ಇಸ್ Mg ಅಂತ ಹೇಳಿದ್ರೆ ಮೆಗ್ನೀಷಿಯಮ್ ಮತ್ತು ಇನ್ನೊಂದು ಮ್ಯಾಂಗನಸ್. Magnesium, manganese are the only 2 metals gives ಯಾವ ಗ್ಯಾಸ್? H2 ಗ್ಯಾಸ್. ಕೇಳ್ಬೋದು ವೈ ನಾಟ್ ವಿತ್ ಅದರ್ ಮೆಟಲ್ಸ್ ಅಂತ ಹೇಳಿ. ಸೊ ಯಾತಕ್ಕೋಸ್ಕರ? ರಿಮೆಂಬರ್, ಡೈಲ್ಯೂಟ್ ಆರ್ ಕಾನ್ಸಂಟ್ರೇಟೆಡ್ HNO3 do not give H2 gas with other metals except Mg and Mn as it acts as an oxidizing ಏಜೆಂಟ್. ಯಾವುದು? HNO3 ಲಿಬರೇಟ್, ಇನ್ನೇನು ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಬೇಕು ಅಂತ ಹೇಳಬೇಕಾದ್ರೆ ಅದು ಹೈಡ್ರೋಜನ್ ಗ್ಯಾಸನ್ನು ಆಕ್ಸಿಡೈಸ್ ಮಾಡುತ್ತೆ. ಸೊ ಬಿಕಾಸ್ ಇಟ್ ಆಕ್ಟ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ನಾನು ಬರಿತಾ ಹೋಗ್ತೀನಿ. ಡೈಲ್ಯೂಟ್ HNO3 ಡು ನಾಟ್ ಗಿವ್ H2 gas, hydrogen gas with other metals except magnesium and manganese because it acts as an oxidizing agent where it adds oxygen to H2 gas and oxidizes as H2O. ಅದು ಹೈಡ್ರೋಜನನ್ನು H2O ಆಗಿ
ಆಕ್ಸಿಡೈಸ್ ಮಾಡುವ ಕಾರಣಕ್ಕೋಸ್ಕರ HNO3 ಅಂತ ಹೇಳುವಂಥದ್ದು H2 ಗ್ಯಾಸನ್ನು ಬೇರೆ ಮೆಟಲ್ಸ್ ಜೊತೆ ರಿಯಾಕ್ಟ್ ಮಾಡಿದಾಗ ಕೊಡಲ್ಲ. ಅಲ್ಲಿ H2 ಗ್ಯಾಸ್ ರಿಲೀಸ್ ಆಗಲ್ಲ, ಬದಲಿಗೆ H2O ಅಂತ ಹೇಳುವಂತಹ ಸೈಡ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಮಕ್ಕಳೇ. ಇದನ್ನು ಇನ್ನೊಂದು ಸಲ ನೀವು ನೆಕ್ಸ್ಟ್ ಚಾಪ್ಟರ್ನಲ್ಲೂ ಓದ್ತೀರಾ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ನಲ್ಲೂ ಕೂಡ ಓದ್ತಾ ಹೋಗ್ತಾರೆ. ವೈ ಇಟ್ ಆಕ್ಟ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ. ಕ್ವೆಶ್ಚನ್ ಡಿಸ್ಕಷನ್ ಮಾಡೋಣ. ವಿಚ್ ಗ್ಯಾಸ್ ಇಸ್ ಯೂಶುವಲಿ ಲಿಬರೇಟೆಡ್ ವೆನ್ ಅನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಅ ಮೆಟಲ್? ಇವಾಗಷ್ಟೇ ಓದಿದ್ವಿ. ಯಾವುದು? ಹೈಡ್ರೋಜನ್ ಗ್ಯಾಸ್. ಯಾವಾಗ ಆಸಿಡ್ ಮತ್ತು ಮೆಟಲ್ ರಿಯಾಕ್ಟ್ ಆಗುತ್ತೋ ವಿ ಗೆಟ್ ಹೈಡ್ರೋಜನ್ ಗ್ಯಾಸ್. ಗಿವ್ ಒನ್ ಎಕ್ಸಾಂಪಲ್. ಜಿಂಕ್ ರಿಯಾಕ್ಟಿಂಗ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ಟು ಗಿವ್ ಜಿಂಕ್ ಸಲ್ಫೇಟ್ ಆ್ಯಂಡ್ ಹೈಡ್ರೋಜನ್. ಹೌ ಡು ಯು ಟೆಸ್ಟ್ ದಿಸ್ ಗ್ಯಾಸ್ ಅಂತ ಹೇಳೋದಕ್ಕೆ, ಟೆಸ್ಟ್ ಫಾರ್ ಹೈಡ್ರೋಜನ್, ಪಾಸ್ ದ ಗ್ಯಾಸ್ through a soap solution which forms soap bubbles, then burn it with a candle. If the soap bubbles are blasting with a pop sound, it means that the liberated gas is hydrogen gas anta heli helbodu. Next, second chemical property. So with the first chemical property ನಾವು ಎಲ್ಲ ಇನ್ಫಾರ್ಮೇಷನ್ ಕಲ್ತ್ವಿ ಅಲ್ವಾ, ವಿತ್ ಆಸಿಡ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ ಸೆಕೆಂಡ್ ಒನ್ ಏನು ಅಂದರೆ, ಹೇಗೆ ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್ ಆ್ಯಂಡ್ metal hydrogen carbonate. It could be a metal carbonate or a metal hydrogen carbonate. Carbonate ಇದೆ ಅಂದರೆ ಅಲ್ಲಿ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಆಯಿತಾ? ಸೊ ಒಂದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪ್ರಾಡಕ್ಟ್ ಸಿಗುತ್ತೆ, ಇನ್ನೊಂದು ಸಾಲ್ಟ್ ಸಿಗುತ್ತೆ, ಮತ್ತೊಂದು ವಾಟರ್. ನಿಮಗೆ 3 ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ಸ್ ನೋಡೋಣವಾ. ಕ್ಯಾಲ್ಶಿಯಂ ಕಾರ್ಬೋನೇಟ್, ಮೆಟಲ್ ಕಾರ್ಬೋನೇಟ್, ಇದು HCl ಜೊತೆ ರಿಯಾಕ್ಟ್ ಆಗ್ತಿದೆ ನೋಡಿ. ಸೋಡಿಯಂ ಕಾರ್ಬೋನೇಟ್ ತಗೊಳ್ಳ, ಈಸಿ ಇದು. ಸೋಡಿಯಂ ಕಾರ್ಬೋನೇಟ್ HCl ಜೊತೆ ರಿಯಾಕ್ಟ್ ಆಗ್ತಿದೆ ಅಂದರೆ ಫಸ್ಟಿಗೆ ಸೋಡಿಯಂ ಮತ್ತು ಕ್ಲೋರೈಡ್ ಇದೆರಡು ಏನು ಮಾಡುತ್ತೆ, ಸಾಲ್ಟ್ ಆಗಿ ಫಾರ್ಮ್ ಆಗುತ್ತೆ. ಇದು ಒಂದು ಪ್ರಾಡಕ್ಟ್, ಸಾಲ್ಟ್. ಸೆಕೆಂಡ್ ಪ್ರಾಡಕ್ಟ್ ಏನು? ಕಾರ್ಬನ್ ಡೈಆಕ್ಸೈಡ್. ಎಲ್ಲಿಂದ? ಈ CO3 ಇಂದ CO2 ಅನ್ನು ರಿಮೂವ್ ಮಾಡಿ. ಮೂರನೇದೇನು? ವಾಟರ್. ಇಲ್ಲಿ ಒಂದು ಆಕ್ಸಿಜನ್ ಬಾಕಿ ಇರುತ್ತೆ, ಇಲ್ಲೊಂದು ಹೈಡ್ರೋಜನ್. ನೀವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಅದು ಕರೆಕ್ಟ್ ಆಗುತ್ತೆ, ಒಟ್ಟು ವಾಟರ್ ಫಾರ್ಮ್ ಆಗುತ್ತೆ. ಈಗ ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಇಲ್ಲಿ 2 ಹೈಡ್ರೋಜನ್ ಇರುವ ಕಾರಣಕ್ಕೋಸ್ಕರ ಯು ಪುಟ್ ಹಿಯರ್ 2, ಇಲ್ಲಿ 2 ಹಾಕ್ತೀರಾ, 2 ಸೋಡಿಯಂ 2 ಕ್ಲೋರೈಡ್ ಹಾಗೂ 2 ಸೋಡಿಯಂ 2 ಕ್ಲೋರೈಡ್, 1 ಕಾರ್ಬನ್ ಆ್ಯಂಡ್ 3 ಆಕ್ಸಿಜನ್, 2 + 1, ಇಲ್ಲೂ ಕೂಡ 3 ಆಕ್ಸಿಜನ್. ಸೊ ದಿಸ್ ಇಸ್ ಹೌ ದ ಇಕ್ವೇಷನ್ ಗೋಸ್. ಸೊ ಈ ಸೋಡಿಯಂ ಕಾರ್ಬೋನೇಟನ್ನು ನೀವು ಬೇಕಾದರೆ ಸೋಡಾ ಆ್ಯಶ್ ಅಂತ ಹೇಳು ಕರಿಬೋದಾ ಕಾಮನ್ ಆಗಿ, ಅಥವಾ ಯು ಕಾಲ್ ದಿಸ್ ಆಸ್ sodium carbonate, or in general agi you call this as metal carbonate. So whenever metal carbonate reacts, you get salt, carbon dioxide gas and water. Metal hydrogen carbonate kuda same thing. Okay, whenever metal hydrogen carbonate is reacting, NaHCO3 ಇದೆ ತಗೊಳ್ಳಿ, ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಸಾಲ್ಟ್ ಸಿಗಬೇಕು. ಫಸ್ಟಿಗೆ ಸೋಡಿಯಂ ಆ್ಯಂಡ್ ಕ್ಲೋರಿನ್, ಯು ಗೆಟ್ NaCl. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ CO3 ಇಂದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗಬೇಕಾ, ಸೊ CO2 ಗ್ಯಾಸ್ ರಿಲೀಸ್ ಆಯಿತು. ನೆಕ್ಸ್ಟ್ ನಿಮ್ಗೇನು ಸಿಗಬೇಕು? ಇಲ್ಲಿ H ಇದೆ, ಒಂದು ಆಕ್ಸಿಜನ್ ಇದೆ, ಹಾಗಾಗಿ ವಾಟರ್. ಇಲ್ಲಿ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿಲ್ಲ, ಪ್ರೀವಿಯಸ್ನಲ್ಲಿ ನೀವೇನು ಮಾಡಿದ್ರಿ, ಬ್ಯಾಲೆನ್ಸ್ ಮಾಡಿದ್ರಿ. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಸೊ ಇನ್ ಜನರಲ್ ನಿಮಗೆ ಏನು ಅರ್ಥ ಆಯಿತು? ಇಟ್ ಕುಡ್ ಬಿ ಮೆಟಲ್ ಕಾರ್ಬೋನೇಟ್ ಆಗಿರಬಹುದು, CO3ಗೆ ಕಾರ್ಬೋನೇಟ್ ಹೇಳ್ತೇವೆ, ಆರ್ ಇಟ್ ಕುಡ್ ಬಿ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. ಇದು ಎರಡರಲ್ಲೂ ಆಸಿಡ್ ರಿಯಾಕ್ಟ್ ಆದಾಗ ಏನು ಸಿಗುತ್ತೆ ನಿಮಗೆ ಬೈ ಪ್ರಾಡಕ್ಟ್ಸ್ಗಳು? ಫಸ್ಟು ಸಾಲ್ಟ್, ಆಮೇಲೆ ಕಾರ್ಬನ್ ಡೈಆಕ್ಸೈಡ್, ಆಮೇಲೆ ವಾಟರ್. ಇದು ಫಿಕ್ಸ್ಡ್ ಆಗಿರುತ್ತೆ. ಓಕೆ, ಹಾಗಾದರೆ ನಾವು ಇನ್ನೊಂದು ಎಕ್ಸಾಂಪಲ್ಸ್ ನೋಡೋಣ. ಇದನ್ನ ಬರ್ಕೊಳ್ಳಿ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಜೊತೆ ನೀವೇನಾದರೂ HCl ಹಾಕಿದ್ರೆ, ಅಂದರೆ ಎಗ್ ಶೆಲ್,
ಎಗ್ ಶೆಲ್ಲಿಗೆ HCl ಗ್ಯಾಸ್ ಆ್ಯಡ್ ಮಾಡಿದ್ರೆ ಯಾವ HCl ಆ್ಯಸಿಡ್ ಆ್ಯಡ್ ಮಾಡಿದ್ರೆ ಯಾವ ಗ್ಯಾಸ್ ಹೊರಗಡೆ ಬರುತ್ತೆ ಅಂತ ಹೇಳೋ ಕ್ವೆಶನ್ ತುಂಬ ಸಲ ಕಾಮನಾಗಿ ಕೇಳ್ತಾರೆ. ಓಕೆ, ಸೊ ಈ ಒಂದು ಕ್ಯಾಲ್ಶಿಯಂ ಕಾರ್ಬೋನೇಟ್ ಏನಿದೆ, ದಿಸ್ ಇಸ್ ನಥಿಂಗ್ ಬಟ್ ಎಗ್ಶೆಲ್. ಎಗ್ಶೆಲ್ ಇಸ್ ಮೇಡ್ ಅಪ್ ಆಫ್ ಸೇಮ್ ಕಂಪೋಸಿಷನ್. ಇದಕ್ಕೆ ಆ್ಯಸಿಡ್ ಆ್ಯಡ್ ಮಾಡಿದಾಗ ದಿಸ್ ಇಸ್ ನಥಿಂಗ್ ಬಟ್ ಮೆಟಲ್ ಕಾರ್ಬೋನೇಟ್ ಅಲ್ವಾ. ಫಸ್ಟಿಗೆ ಸಾಲ್ಟ್ ಸಿಗಬೇಕಾ ನಿಮಗೆ? ಕ್ಯಾಲ್ಶಿಯಂ ಕ್ಲೋರೈಡ್ ದ ಸಾಲ್ಟ್, ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಇಸ್ ಒನ್ ಪ್ರಾಡಕ್ಟ್, ಅದರ ಜೊತೆಗೆ ನಿಮ್ಗೇನು ಸಿಗಬೇಕು? ವಾಟರ್ ಇಸ್ ದಿ ಅನಾದರ್ ಪ್ರಾಡಕ್ಟ್ ಸಿಗಬೇಕು. ಸೊ ಒಂದು ಕ್ಯಾಲ್ಶಿಯಂ ಕ್ಲೋರೈಡ್, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್, ವಾಟರ್. ಬ್ಯಾಲೆನ್ಸ್ ಮಾಡಿ ಯು ಜಸ್ಟ್ ಹ್ಯಾವ್ ಟು ರೈಟ್ ಹಿಯರ್ 2. ಆಯಿತಾ? ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ತಗೊಳ್ಳೋಣ ಇವಾಗ. ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ CaHCO3 ಇದು ತಗೊಂಡಾಗ ಇಲ್ಲಿ ಚಾರ್ಜ್ ಏನಾಗಬೇಕು? ಟ್ವೈಸ್ ಅಂತ ಹೇಳಿ ತಗೊಳ್ಬೇಕು. ಯಾತಕ್ಕೋಸ್ಕರ ಇದ್ರದ್ದು ಫಾರ್ಮುಲಾ ಹೀಗಾಗುತ್ತೆ? ಬಿಕಾಸ್ ಕ್ಯಾಲ್ಶಿಯಮ್ ಇಸ್ 2+, ಕಾರ್ಬೋನೇಟ್ CO3 2-. ಇದು ಎರಡು ಕ್ಯಾನ್ಸಲ್ ಆದಾಗ ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಡೈರೆಕ್ಟಾಗಿ CaCO3 ಬರೀತಾರೆ. ಬಟ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಬರೆದಾಗ ಕ್ಯಾಲ್ಶಿಯಮ್ ಇಸ್ 2+, ಹೈಡ್ರೋಜನ್ ಕಾರ್ಬೋನೇಟ್ ಇಸ್ ಜಸ್ಟ್ ಮೈನಸ್. ಕ್ರಾಸ್ ಮಾಡ್ತೀರಾ 2 ಮತ್ತು ಮೈನಸನ್ನು. ಕ್ರಾಸ್ ಮಾಡಿದಾಗ ಏನಾಗುತ್ತೆ? ಇಲ್ಲಿ 1 ಆಗುತ್ತೆ. ಇದಕ್ಕೆ ಇದು ಎಂಟೈರ್ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ಗಳಿಗೆ 2 ಚಾರ್ಜ್ ಬರುತ್ತೆ. ಸೊ ಯು ಹ್ಯಾವ್ ರಿಟನ್ ಹಿಯರ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಟ್ವೈಸ್. ಈ ಥರ ಬರೆದ್ರಿ. ಓಕೆ, ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಹೋಲ್ ಟ್ವೈಸ್ ಬರೆದ್ರಿ. ಇದಕ್ಕೇನಾದರೂ ನೀವೇನಾದರೂ HCl ಆ್ಯಡ್ ಮಾಡ್ತೀರಾ ಅಂದರೆ ಏನು ಫಾರ್ಮ್ ಆಗುತ್ತೆ? ಸೇಮ್ ಥಿಂಗ್ ಫಾರ್ಮ್ ಆಗಬೇಕಾ? ಕ್ಯಾಲ್ಶಿಯಂ ಆ್ಯಂಡ್ ಕ್ಲೋರಿನ್ ಶುಡ್ ರಿಯಾಕ್ಟ್ ಟು ಗಿವ್ CaCl2+. ಈ ಹೈಡ್ರೋಜನ್ ಕಾರ್ಬೋನೇಟಿಂದ ಏನು ರಿಲೀಸ್ ಆಗಬೇಕು? ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಬೇಕು. ಆಮೇಲೆ ಇಲ್ಲಿಂದ ವಾಟರ್ ಕೂಡ ರಿಲೀಸ್ ಆಗಬೇಕು. ಸೊ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾನಿಲ್ಲಿ 2 ಅಂತ ಹೇಳಿ ಹಾಕ್ತೀನಿ. ಟೋಟಲ್ ಹೈಡ್ರೋಜನ್ 4 ಆಯಿತು, ಇಲ್ಲಿ 2 ಆ್ಯಂಡ್ ಔಟ್ಸೈಡ್ ದ ಬ್ರ್ಯಾಕೆಟ್ 2 4 ಆಯಿತು. ಹಾಗಾಗಿ ಇಲ್ಲಿ ನಾನು 2 2s 4 ಅಂತ ಹೇಳಿ ಹಾಕೊಂಡೆ. ಟೋಟಲ್ ಆಕ್ಸಿಜನ್ ನೋಡಿ 3 2s 6 ಆಕ್ಸಿಜನ್ ಆಯಿತು. 6 ಆಕ್ಸಿಜನ್ ಆಗಬೇಕಂತ ಹೇಳಿದ್ರೆ ಇಲ್ಲಿ ಎಷ್ಟಿದೆ? 2 ಆಕ್ಸಿಜನ್ ಪ್ಲಸ್ 2 ಇದೆ. ಆಮೇಲೆ ಇಲ್ಲಿ ಕಾರ್ಬನ್ ಔಟ್ಸೈಡ್ ದ ಬ್ರ್ಯಾಕೆಟ್ 2 ಇದೆ. ಸೊ ಇಲ್ಲೂ ಕೂಡ ಕಾರ್ಬನ್ 2 ಆಯಿತು, ಆಕ್ಸಿಜನ್ 6 ಆಯಿತು. ಹೇಗೆ? 2 2s 4 ಪ್ಲಸ್ ಇಲ್ಲಿ 2 ಆಕ್ಸಿಜನ್, ಟೋಟಲ್ 6 ಆಕ್ಸಿಜನ್ 2 ಕಾರ್ಬನ್, ಆಮೇಲೆ 1 ಕ್ಯಾಲ್ಶಿಯಂ 2 ಕ್ಲೋರಿನ್, ಇಲ್ಲೂ ಕೂಡ 1 ಕ್ಯಾಲ್ಶಿಯಂ 2 ಕ್ಲೋರಿನ್ 4 ಹೈಡ್ರೋಜನ್ 6 ಆಕ್ಸಿಜನ್, ಇಲ್ಲೂ ಕೂಡ ಅದೇ ಥರ ಆಯಿತು, ಈಕ್ವಲ್ ಕೌಂಟ್ ಆಯಿತು. ಸೊ ಇಟ್ ಈಸ್ ವೆರಿ ಕ್ಲಿಯರ್ ದ್ಯಾಟ್ ವೆನ್ ಎವರ್ ವಿ ಆ್ಯಡ್ metal carbonate with the acid we get salt, water and carbon dioxide as the byproduct. Clear? Okay, so ಇಲ್ಲಿ ನೋಡಿ, metal compound A reacts with dilute hydrochloric acid. A is reacting with HCl to produce effervescence. Effervescence ಅಂತ ಹೇಳಿದ್ರೇನು? bubbles in ವಾಟರ್ ಆರ್ ಬಬಲ್ಸ್ ಇನ್ ಸೊಲ್ಯೂಷನಿಗೆ ಎಫರ್ವೆಸೆನ್ಸ್ ಅಂತ ಹೇಳಿ ಕರಿತೇವೆ. ಎಫರ್ವೆಸೆನ್ಸ್, ದ ಗ್ಯಾಸ್ ಇವಾಲ್ವ್ಡ್ ಎಕ್ಸ್ಟಿಂಗ್ವಿಷಸ್ ಬರ್ನಿಂಗ್ ಕ್ಯಾಂಡಲ್. ಸೊ ಇಲ್ಲಿ ನಮಗೆ ಸಾಲ್ಟ್ ಸಿಗಬೇಕು, ಕಾರ್ಬನ್ ಡೈಆಕ್ಸೈಡ್ ಸಿಗಬೇಕು, ಬಿಕಾಸ್ ದಟ್ ಎಫರ್ವೆಸೆನ್ಸ್ ಅಂತ ಹೇಳುವಂಥದ್ದು ಇಸ್ ಅ ಗ್ಯಾಸ್ ಇನ್ ಬಬಲ್. ಆ ಗ್ಯಾಸ್ ಎಕ್ಸ್ಟಿಂಗ್ವಿಷ್ ಮಾಡಬೇಕಂತೆ. ನೀವು ಬ್ಲೋ ಮಾಡ್ತೀರಾ ಕ್ಯಾಂಡಲ್ನ ಅಂದರೆ ವೆನ್ ಎವರ್ ಯು ಬ್ಲೋ ಯು ಆರ್ ಲಿಟ್ರಲಿ ಬ್ಲೋವಿಂಗ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟಿಂಗ್ವಿಶ್ ದ ಗ್ಯಾಸ್, ರೈಟ್? ಸೊ ಸಾಲ್ಟ್ ಆಗಬೇಕು, ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗಿರಬೇಕು. ಆಮೇಲೆ ಏನು ಹೇಳಿದ್ದಾರೆ? ರೈಟ್ ಅ ಬ್ಯಾಲೆನ್ಸ್ ಇಕ್ವೇಷನ್ ಫಾರ್ ದ ರಿಯಾಕ್ಷನ್ ಇಫ್ ಒನ್ ಆಫ್ ದ ಕಂಪೌಂಡ್ಸ್ ಫಾರ್ಮ್ಡ್ ಇಸ್ ಕ್ಯಾಲ್ಶಿಯಂ ಕ್ಲೋರೈಡ್. ಸಾಲ್ಟ್ ಅಂತ ಹೇಳುವಂಥದ್ದು ಫಾರ್ಮ್ ಆಗಿದೆ, ಅದು ಕ್ಯಾಲ್ಶಿಯಂ ಕ್ಲೋರೈಡ್ ಆಗಿರುತ್ತೆ. ಹಾಗಾದರೆ ಎಂಟೈರ್ ರಿಯಾಕ್ಷನ್ ಬರೀರಿ ಅಂತ ಹೇಳಿ ಕೇಳಿದ್ದಾರೆ ಅವರು. ಸೊ ಕ್ಯಾಲ್ಶಿಯಂ ಕ್ಲೋರೈಡ್ ಸಾಲ್ಟ್ ಫಾರ್ಮ್ ಆಗಬೇಕು ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗಬೇಕು ಅಂದರೆ ಆ ಕಂಪೌಂಡ್ ಎ ಶುಡ್ ಬಿ ಕ್ಯಾಲ್ಶಿಯಂ ಆಗಿರಬೇಕು. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗಿರಬೇಕಾ? ಹಾಗಾಗಿ ಹೇಗೆ ಬರೆಯೋಣ ನಾವು ಇಲ್ಲಿ? ಕ್ಯಾಲ್ಶಿಯಂ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ HCl ಗ್ಯಾಸ್ ರಿಲೀಸಿಂಗ್ ಕ್ಯಾಲ್ಶಿಯಂ ಕ್ಲೋರೈಡ್ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆ್ಯಂಡ್ ವಾಟರ್ H2O. ಆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನು ರಿಲೀಸ್ ಆಗುತ್ತೆ ಅದನ್ನು ನೀವೇನಾದರೂ ಸ್ಲೇಕ್ಡ್ ಲೈಮ್ಗೆ ಪಾಸ್ ಮಾಡ್ತೀರಾ ಅಂದ್ಕೊಳ್ಳಿ. ವಾಟ್ ಇಸ್ ಸ್ಲೇಕ್ಡ್ ಲೈಮ್? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ಪಾಸ್ ಮಾಡ್ತೀರಾ ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಟೇಕ್ಸ್ ಅಪ್ ದಿಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಚೇಂಜಸ್ ಇನ್ ಟು
ಮಿಲ್ಕಿ ಕಲರ್. ಸೊ ಮಿಲ್ಕಿನೆಸ್ ಯಾಕೆ ಬರುತ್ತೆ? ಡ್ಯೂ ಟು ದ ಫಾರ್ಮೇಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ಆ ಕಾರ್ಬನ್ ಡೈಆಕ್ಸೈಡನ್ನು ಹೇಗೆ ಟೆಸ್ಟ್ ಮಾಡ್ತೀರಾ ಅಂತ ಹೇಳೋ ಕ್ವೆಶನ್ ಕೇಳ್ತಾರೆ ಅವರು. ಹೇಗೆ? ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಹೇಳುವಂಥದ್ದು ನಿಮ್ಮ ರಿಯಾಕ್ಟೆಂಟ್ ಆಗಿತ್ತು. ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆಯಿತು. ಅದು ಕಾರ್ಬನ್ ಡೈಆಕ್ಸೈಡ್ ಏನೋ ಅಂತ ಹೇಳೋದಕ್ಕೆ ಕ್ಯಾಂಡಲ್ ಅಂತೂ ಬರ್ನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದು ಬ್ಲೋ ಆಫ್ ಮಾಡುತ್ತೆ. ಅದರಿಂದ ಕನ್ಫರ್ಮ್ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಇಟ್ ಇಸ್ ಪಾಸ್ಡ್ ಇನ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಸೊಲ್ಯೂಷನ್. ಅಲ್ಲಿ ಯಾವ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡಿಗೆ CaOH ಟ್ವೈಸ್ ಸೊಲ್ಯೂಷನಿಗೆ ಯಾವಾಗ ಕಾರ್ಬನ್ ಡೈಆಕ್ಸೈಡನ್ನು ಪಾಸ್ ಮಾಡ್ತಿರೋ, ಕ್ಯಾಲ್ಶಿಯಮು, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಇದು ಮೂರು ರಿಯಾಕ್ಟ್ ಆಗಿ ಇನಿಷಿಯಲ್ ಪ್ರಾಡಕ್ಟ್ ಸಿಗುತ್ತೆ. ಕ್ಯಾಲ್ಶಿಯಂ ಕಾರ್ಬೋನೇಟೇ ಸಿಗುತ್ತೆ ಪ್ಲಸ್ ವಾಟರ್ ನಿಮ್ಗಿದು ಸಿಗುತ್ತೆ. ಆ್ಯಂಡ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದೇನಿದೆ ಇದು ಇಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ದಟ್ ಟರ್ನ್ಸ್ ಮಿಲ್ಕಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಆಸಿಡ್ಸ್ ಏನದು? ಮೆಟಲ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ? ತುಂಬ ಸಿಂಪಲ್. ಈ ಒಂದು ರಿಯಾಕ್ಷನನ್ನು ನೀವು ಫಸ್ಟ್ ಚಾಪ್ಟರ್ನಲ್ಲಿ ಕಾಂಬಿನೇಷನ್ ರಿಯಾಕ್ಷನ್ ಕೆಳಗಡೆ ಕಲ್ತಿದ್ದೀರಾ. ಯಾವುದದು? ಕ್ಯಾಲ್ಶಿಯಂ ಆಕ್ಸೈಡ್ ಜೊತೆ HCl ರಿಯಾಕ್ಟ್ ಆಗ್ತಾ ಇದೆ, ಅಲ್ಲಿ ನೀರು ಹಾಕಿದ್ರಿ, ಇಲ್ಲಿ HCl ಹಾಕ್ತಿದ್ರೆ. ಸೊ ದಿಸ್ ಇಸ್ ಅ ಮೆಟಲ್ ಆಕ್ಸೈಡ್ ಆ್ಯಂಡ್ ಯು ಆ್ಯಡಿಂಗ್ ಆ್ಯಸಿಡ್. ಇಲ್ಲಿ ಕ್ಯಾಲ್ಶಿಯಮು ಕ್ಲೋರೈಡು ರಿಯಾಕ್ಟ್ ಆಗಿ CaCl2 ಫಾರ್ಮ್ ಆಗುತ್ತೆ. ಹೆಚ್ಚು ಆಕ್ಸಿಜನು ರಿಯಾಕ್ಟ್ ಆಗಿ ವಾಟರ್ ಫಾರ್ಮ್ ಆಗುತ್ತೆ. ಇಲ್ಲಿ ಯಾಕೆ CaCl2? ಯಾಕೆ ಬರೀ CaCl ಅಲ್ಲ? ಬಿಕಾಸ್ Ca ಚಾರ್ಜಸ್ +2, Cl ಚಾರ್ಜಸ್ -1. ಚಾರ್ಜ್ ಏನಾಯಿತು ಅಲ್ಲಿ? ಇಂಟರ್ಚೇಂಜ್ ಆಗುತ್ತೆ. ಸೊ ಚಾರ್ಜ್ಗಳು ಇಂಟರ್ಚೇಂಜ್ ಆಗುವ ಕಾರಣಕ್ಕೋಸ್ಕರ ಯು ಗೆಟ್ ಹಿಯರ್ ಸಾಲ್ಟ್ ಆ್ಯಂಡ್ ವಾಟರ್. ಸಾಲ್ಟ್ ಮತ್ತು ವಾಟರ್ ಅಂತ ಹೇಳುವಂತಹ ಬೈ ಪ್ರಾಡಕ್ಟ್ಗಳು ನಿಮಗೆ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್, ವೈ ಡು HCl, HNO3 ಎಕ್ಸೆಟ್ರಾ ಶೋ ಆ್ಯಸಿಡಿಕ್ ಕ್ಯಾರೆಕ್ಟರ್? ಆ್ಯಸಿಡಿಕ್ ಕ್ಯಾರೆಕ್ಟರ್ ತೋರಿಸುತ್ತೆ, ಬಟ್ ಆಲ್ಕೋಹಾಲ್, ಗ್ಲೂಕೋಸ್ಗಳು ತೋರಿಸಲ್ಲ. ಯಾಕೆ ಅಂತ ಹೇಳಿದ್ರೆ ಆ್ಯಸಿಡ್ಗಳು ಅಯೋನೈಸ್ ಆಗಿ H+ ಅಯಾನ್ಸನ್ನು ರಿಲೀಸ್ ಮಾಡುತ್ತೆ. ಆಲ್ಕೋಹಾಲ್, ಗ್ಲೂಕೋಸ್ನಲ್ಲಿ ಹೈಡ್ರೋಜನ್ ಇದೆ, ಬಟ್ ಅವುಗಳು ಅಯೋನೈಸ್ ಆಗಲ್ಲ. ದೇ ಡು ನಾಟ್ ರಿಲೀಸ್ H+ ಅಯಾನ್. ಹಾಗಾಗಿ ದೇ ಡು ನಾಟ್ ಅಂಡರ್ಗೋ ಅಯೋನೈಸೇಷನ್ ಟು ರಿಲೀಸ್ H+ ಅಯಾನ್. ಹಾಗಾಗಿ ಆಲ್ಕೋಹಾಲ್ಗಳು, ಗ್ಲೂಕೋಸ್ಗಳು ಆ್ಯಸಿಡಿಕ್ ಕ್ಯಾರೆಕ್ಟರನ್ನು ತೋರಿಸಲ್ಲ. ನೆಕ್ಸ್ಟ್, ಡೈಲ್ಯೂಟ್ ಮಾಡ್ತೀವಲ್ಲ ಆ್ಯಸಿಡನ್ನು. ವೆನ್ ಎವರ್ ವಿ ಆರ್ ಡೈಲ್ಯೂಟಿಂಗ್, ವೈಲ್ ಡೈಲ್ಯೂಟಿಂಗ್ ಇನ್ ಆ್ಯಸಿಡ್, ವೈ ಇಟ್ ಇಸ್ ರೆಕಮೆಂಡೆಡ್ ದ್ಯಾಟ್ ಆ್ಯಸಿಡ್ ಶುಡ್ ಬಿ ಆ್ಯಡೆಡ್ ಟು ವಾಟರ್. ಸ್ವಲ್ಪ ನೀರು ಫಸ್ಟ್ ಕೈಯಲ್ಲಿ ಇಟ್ಕೊಳ್ಳಿ. ನೀರು ಹಿಡಿಬೇಕಾದ್ರೆ ನಿಮಗೆ ತುಂಬ ಮೃದು ಅನಿಸುತ್ತಲ್ವ, ಕಂಫರ್ಟಬಲ್ ಅನಿಸುತ್ತಲ್ಲ, ಆ ಕಂಫರ್ಟನ್ನು ನೆನ್ಪಿಟ್ಕೊಳ್ಳಿ. ಯಾಕೆ ವಾಟರಿಗೆ ಆ್ಯಸಿಡನ್ನು ಆ್ಯಡ್ ಮಾಡಬೇಕು, ಉಲ್ಟಾ ಯಾಕೆ ಮಾಡಬಾರ್ದು ಅಂತ ಹೇಳಿ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ. ನೀವೇನಾದರೂ ಆ್ಯಸಿಡಿಗೆ ಡೈರೆಕ್ಟಾಗಿ ವಾಟರ್ ಹಾಕ್ತೀರಾ ಅಂದರೆ ದ ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್. ಆ್ಯಸಿಡ್ ಒಂದೇ ಸಲ ಮುಖಕ್ಕೆ ಸ್ಪ್ಲಾಶ್ ಆಗುತ್ತೆ. ಅದೇ ಸ್ವಲ್ಪ ವಾಟರ್ ಇಟ್ಕೊಂಡು ಆ್ಯಸಿಡ್ ಆ್ಯಡ್ ಮಾಡಿದ್ರೆ ಅಲ್ಲೂ ಕೂಡ ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್, ಬಟ್ ದ ರಿಲೀಸ್ಡ್ ಹೀಟ್ ಏನಾಗುತ್ತೆ, ಆ ವಾಟರ್ ಮಾಲಿಕ್ಯೂಲ್ಸ್ಗಳ ನಡುವೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ, ಡಿಸಿಪೇಟ್ ಆಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಹಿಯರ್. ಮಿಕ್ಸಿಂಗ್ ವಾಟರ್ ವಿತ್ ಆ್ಯಸಿಡ್ ಇಸ್ ಅನ್ ಎಕ್ಸೋಥರ್ಮಿಕ್ ಪ್ರಾಸೆಸ್. ನೀವು ವಾಟರಿಗೆ ಆ್ಯಸಿಡ್ ಹಾಕಿ, ಆ್ಯಸಿಡ್ಗೆ ವಾಟರ್ ಹಾಕಿ, ಒಟ್ಟು ಅಲ್ಲಿ ಹೀಟ್ ಅಂತೂ ರಿಲೀಸ್ ಆಗೇ ಆಗುತ್ತೆ. ಆಯಿತಾ? ವೆನ್ ವಿ ಆ್ಯಡ್ ಆ್ಯಸಿಡ್ ಟು ವಾಟರ್, ಯಾವಾಗ ಸೇಫಾಗಿ ನಾವು ವಾಟರ್ನ ಹಿಡ್ಕೊಂಡು ಅದಕ್ಕೆ ಆ್ಯಸಿಡನ್ನು ಆ್ಯಡ್ ಮಾಡ್ತೀವೋ, ದ ರಿಲೀಸ್ಡ್ ಹೀಟ್ ಇವಾಲ್ಡ್ ಏನಾಗಿದೆ, ದ್ಯಾಟ್ ಗೆಟ್ಸ್ ಡಿಸಿಪೇಟೆಡ್ ಬೈ ದ ವಾಟರ್. ಒಂದು ಹೀಟ್ ವಿಲ್ ಡಿಸ್ಟ್ರಿಬ್ಯೂಟ್ ಅಮಾಂಗ್ ದ ವಾಟರ್ ಮಾಲಿಕ್ಯೂಲ್ಸ್. ಬಟ್ ವೈಲ್ ವಿ ಡೂಯಿಂಗ್ ದ ರಿವರ್ಸ್, ನೀವೇನಾದರೂ ಅಕಸ್ಮಾತ್ ಆ್ಯಸಿಡ್ ಇಟ್ಕೊಂಡು ಅದಕ್ಕೆ ನೀರು ಹಾಕ್ತೀರಾ ಅಂದರೆ ಅಲ್ಲಿ ಆ್ಯಸಿಡ್ ಮಾಲಿಕ್ಯೂಲ್ಸ್ಗಳ ನಡುವೆ ಹೀಟ್ ಡಿಸ್ಟ್ರಿಬ್ಯೂಟ್ ಆಗಲ್ಲ, ಬದಲಿಗೆ ಆ ಹೀಟನ್ನು ಅಬ್ಸಾರ್ಬ್ ಮಾಡಿ ಆ್ಯಸಿಡ್ ಮಾಲಿಕ್ಯೂಲ್ಸ್ಗಳು ಜಗ 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 ಅಂತ ಹೇಳಿ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಸೊ ಹಾಗೆ ಹೊರಗಡೆ ಬಂದರೆ ಇಟ್ ಸ್ಪ್ಲಾಶಸ್ ಆನ್ ಯುವರ್ ಸ್ಕಿನ್. ಕತೆ ಗೊತ್ತಾ? ಅಲ್ಲಿಗೆ ಮುಗಿಯುತ್ತೆ ನಿಮ್ಮದು. ಸೊ ಈ ಒಂದು ಕ್ವೆಶನ್ 2 ಮಾರ್ಕಿಗೆ ತುಂಬ ಇಂಪಾರ್ಟೆಂಟ್. ಈವನ್ ದಿಸ್ ಕ್ವೆಶನ್ ಆಲ್ಸೋ 1 ಮಾರ್ಕ್ ಆರ್ 2 ಮಾರ್ಕಿಗೆ ತುಂಬ ಇಂಪಾರ್ಟೆಂಟ್. Next, how is the concentration of hydronium ion affected when a solution of an acid is diluted? ಅಂದರೆ ಒಂದು ಬೀಕರ್ ಫಸ್ಟಿಗೆ ತಗೋತೀರ. ಇದರಲ್ಲಿ ನೀವೇನು ಮಾಡಬೇಕು, 10 ml ಆಫ್ HCl ಇದೆ ಅಂತೇಳಿ ಅಂದ್ಕೊಳ್ಳಿ. 10 ml HClನಲ್ಲಿ ಮೇ ಬಿ ಇಷ್ಟು ಏರಿಯಾದಲ್ಲಿ ಆ 10 mlನಲ್ಲಿ 10 H+ ಅಯಾನ್ಸ್ಗಳಿತ್ತು.
ಆಯ್ತು, ಅದಕ್ಕೆ ನೀವೇನಾದರೂ ನೀರನ್ನು ಆ್ಯಡ್ ಮಾಡ್ತೀರಾ ಅಂದ್ಕೊಳ್ಳಿ, ವಾಟರನ್ನು ಆ್ಯಡ್ ಮಾಡ್ತಿದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಡೈಲ್ಯೂಷನ್. ದ ಮೊಮೆಂಟ್ ಯು ಸ್ಟಾರ್ಟ್ ಆ್ಯಡಿಂಗ್ ವಾಟರ್ ಟು ದಿಸ್, ಏನಾಗುತ್ತೆ ಇಲ್ಲಿ ಈ ಆ್ಯಸಿಡ್ಗಳು ಡೈಲ್ಯೂಟ್ ಆಗಿ ತುಂಬ ವಾಲ್ಯೂಮನ್ನು ಆಕ್ಯುಪೈ ಮಾಡುತ್ತೆ. ಹಾಗಾದಾಗ ಎಂಟೈರ್ ವಾಲ್ಯೂಮ್ನಲ್ಲಿ H+ ಅಯಾನ್ ಕಾನ್ಸಂಟ್ರೇಷನ್ ಏನಾಗಬೇಕು, ಇಲ್ಲಿ ಕಡಿಮೆ ಆಗಬೇಕು. ಫಸ್ಟಿಗೆ ಆ್ಯಸಿಡ್ ಇಷ್ಟೇ ಇತ್ತು, ಆಮೇಲೆ ನೀರು ಹಾಕ್ತೀರಾ, ಟೋಟಲ್ ನೀರು ಮತ್ತು ಆ್ಯಸಿಡ್ ಇಷ್ಟು ವಾಲ್ಯೂಮ್ ಆಕ್ಯುಪೈ ಮಾಡುತ್ತೆ. ಇಲ್ಲಿ ಬರೀ ಆ್ಯಸಿಡ್ ಅಷ್ಟೇ ಇತ್ತು, ಇಟ್ ವಾಸ್ ಜಸ್ಟ್ HCl. ಇಲ್ಲಿ ವಾಟರ್ ಆ್ಯಂಡ್ HCl. ವಾಟರಿಂದ ನಿಮಗೆ H+ ಅಯಾನ್ಸ್ಗಳು ಸಿಗೋದು ತುಂಬ ಕಡಿಮೆ ಆಗಿರುತ್ತೆ. ಸೊ ವಾಟರ್ ಡು ನಾಟ್ ಕಾಂಟ್ರಿಬ್ಯೂಟ್ H+ ಅಯಾನ್ಸ್ ಕೌಂಟ್ ಇನ್ ಅ ಹ್ಯೂಜ್ ವೇ. ಆಯಿತಾ, ಇಲ್ಲಿ ದಿಸ್ ಏರಿಯಾ ಮೇ ಬಿ 1 ಸೆಂಟಿಮೀಟರ್ ಕ್ಯೂಬ್ನಲ್ಲಿ ನಿಮಗೆ 10 H+ ಅಯಾನ್ಸ್ ಇದೆ ಅಂದರೆ, ಸೊ ವಾಲ್ಯೂಮ್ ಕಡಿಮೆ ಇದೆ, ಮಾಸ್ ಜಾಸ್ತಿ ಇದೆ. ಇಲ್ಲಿ ಏನಾಯಿತು, ಇಷ್ಟೊಂದು ಜಾಗ ಇದ್ದರೂ ಕೂಡ ಇಲ್ಲಿ 12 H+ ಅಯಾನ್ಸ್ ಇದೆ ಅಂದ್ಕೊಳ್ಳಿ, ಇಷ್ಟು ಏರಿಯಾದಲ್ಲಿ. ಮೇ ಬಿ ಈ ಒಂದು ಜಾಗದಲ್ಲಿ ತೆಗೆದು ನೋಡಿ, ಸೊ 1 ಸೆಂಟಿಮೀಟರ್ ಕ್ಯೂಬ್ ಜಾಗದಲ್ಲಿ ಎಷ್ಟು H+ ಅಯಾನ್ಸ್ಗಳಿರುತ್ತೆ ಅಂತ ಹೇಳಿ ತೆಗೆದು ನೋಡಿ, ಕಡಿಮೆ ಇರುತ್ತೆ. ಯಾಕೆ, ಅದು ಎಂಟೈರ್ ವಾಲ್ಯೂಮ್ನಲ್ಲಿ ತಿರುಗಾಡ್ಲಿಕ್ಕೆ ಅದಕ್ಕೆ ಸ್ಪೇಸ್ ಇರುತ್ತೆ. ಇಲ್ಲಿ ಅದಕ್ಕೆ ತಿರುಗಾಡಕ್ಕೆ ಸ್ಪೇಸ್ ಇರಲ್ಲ. ಸೊ ಇಲ್ಲಿ ಏನಾಗುತ್ತೆ, ಈ ಜಾಗದಲ್ಲಿ ತುಂಬ H+ ಅಯಾನ್ಸ್ಗಳಿರುತ್ತೆ. ಇಲ್ಲಿ H+ ಅಯಾನ್ಸ್ಗಳು ಸಿನ್ಸ್ ಇಟ್ ಕ್ಯಾನ್ ಆಕ್ಯುಪೈ ದಿ ಎಂಟೈರ್ ವಾಲ್ಯೂಮ್, ಒಂದು ಸಣ್ಣ ವಾಲ್ಯೂಮ್ನಲ್ಲಿ ಕೌಂಟ್ ಏನಾಯಿತು, ಕಡಿಮೆ ಆಯಿತು. ಇಲ್ಲಿ ಒಂದು ಸಣ್ಣ ವಾಲ್ಯೂಮ್ನಲ್ಲಿ ಕೌಂಟ್ ಏನಾಯಿತು, ಜಾಸ್ತಿ ಆಯಿತು. ಸೊ ಯಾವಾಗಲೂ ನೀವು ಡೈಲ್ಯೂಟ್ ಮಾಡಬೇಕಾದ್ರೆ, ಸಿನ್ಸ್ ದ ಟೋಟಲ್ ವಾಲ್ಯೂಮ್ ಇಸ್ ಇನ್ಕ್ರೀಸಿಂಗ್, ಅಲ್ಲಿ ಯೂನಿಟ್ ವಾಲ್ಯೂಮ್ನಲ್ಲಿ ಒಂದು ಯೂನಿಟ್ ವಾಲ್ಯೂಮ್ನಲ್ಲಿ ಒಂದು ಸಣ್ಣ ಜಾಗದಲ್ಲಿ ಕೌಂಟನ್ನು ನೀವು ತಗೊಳಕ್ಕೆ ನೋಡಿದ್ರೆ ಕಡಿಮೆ ಇರುತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಕಾನ್ಸಂಟ್ರೇಷನ್ ವಿಲ್ ಆಲ್ವೇಸ್ ಗೋ ಡೌನ್, ಅಂದರೆ ಕೌಂಟ್ ಆಫ್ H+ ಅಯಾನ್ ವಿಲ್ ಆಲ್ವೇಸ್ ಗೋ ಡೌನ್ ವೆನ್ ಎವರ್ ವಿ ಡೈಲ್ಯೂಟ್, ಬಿಕಾಸ್ ನಂಬರ್ ಆಫ್ H+ ಅಯಾನ್ ಪರ್ ಯೂನಿಟ್ ವಾಲ್ಯೂಮ್ ಡಿಕ್ರೀಸಸ್. ಒಂದು ಸಣ್ಣ ಜಾಗದಲ್ಲಿ H+ ಅಯಾನ್ಸ್ ಕೌಂಟ್ ಕಡಿಮೆ ಆಗುತ್ತೆ ವೆನ್ ಎವರ್ ವಿ ಸ್ಟಾರ್ಟ್ ಡೈಲ್ಯೂಟಿಂಗ್ ಆಸ್ ದ ಟೋಟಲ್ ವಾಲ್ಯೂಮ್ ಇಸ್ ಮೋರ್ ನೌ ಅಂತ ಹೇಳಿ. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್ ನೌ. Yes, that's all from this chapter. For any doubts, you can put a message in the comment box. I'll be waiting for your message.